ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ, ಅಲ್ಲಿ ದಯವಿಟ್ಟು ಕಾರ್ಯಕರ್ತರು ಹೊರಗಡೆ ಇದ್ದವರು ಬಂದು ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಕಾರ್ಯಕ್ರಮವನ್ನು ನಾವೀಗ ಆರಂಭಿಸಲಿಕ್ಕಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಳ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಸೇವಾ ಮತ್ತು ಸಮರ್ಪಣೆಯ ಅಭಿಯಾನದಡಿ ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರ ಕಳೆದ 20 ವರ್ಷದ ಉತ್ತಮ ಆಡಳಿತದ ವಿಚಾರ ಸಂಕಿರಣ ಇಲ್ಲಿ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಡಳದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ವಿಜಯಕುಮಾರ್ ಶೆಟ್ಟಿಯವರು ವಹಿಸಲಿದ್ದಾರೆ. ಶ್ರೀಯುತ ವಿಜಯಕುಮಾರ್ ಶೆಟ್ಟಿಯವರು ವೇದಿಕೆಗೆ ಬರಬೇಕಾಗಿ ಕಳಕಳಿಯಿಂದ ವಿನಂತಿ. ನಮ್ಮ ಹಿರಿಯರಾದ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಪ್ರಸ್ತುತ ರಾಜ್ಯದ ವಕ್ತಾರರಾಗಿರತಕ್ಕಂತಹ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆ, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು, ಅದೇ ರೀತಿ ನಮ್ಮ ಮಂಡಳದ ಸಾಮಾಜಿಕ ಜಾಲತಾಣದ ಸಂಚಾಲಕರಾಗಿರತಕ್ಕಂತಹ ಶ್ರೀಯುತ ನೀಲೇಶ್ ಕಾಮತ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಮಂಡಳದ ಸಾಮಾಜಿಕ ಜಾಲತಾಣದ ಪದಾಧಿಕಾರಿಗಳ ಒಂದು ಆಶ್ರಯದಲ್ಲಿ ನಡೀತಾ ಇದೆ. ಇದೀಗ ಮೊದಲನೇದಾಗಿ ವಂದೇ ಮಾತರಂ ನಮ್ಮ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ಜಗದೀಶ್ ಶೆಟ್ಟಿ ಅವರಿಂದ ತಾವೆಲ್ಲರೂ ಎದ್ದು ನಿಂತು ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿನೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ ಅಬಲಾ ಕೆನುಮಾ ಯತೋ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಳವಾರಿಣೀ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ
तुमि हृदि तुमि मर्मा त्वं हि प्राणाः शरीरे बाहुते तुमि मा शक्ति हृदये तुमि मा भक्ति तोमारयी प्रतिमा घड़ी मंदिरे मंदिरे वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं बोलो भारत माता की ಜೈ. ಅಲ್ಲಿ ಉಪಸ್ಥಿತಿರುವ ನಮ್ಮ ಬಂಧುಗಳು ಮೊದಲನೇ ಕುರ್ಚಿಯನ್ನು ಭರ್ತಿ ಮಾಡಬೇಕು, ಎದುರು ಬರಬೇಕು ಎಲ್ಲರೂ ದಯವಿಟ್ಟು. ಇದೀಗ ಕಾರ್ಯಕ್ರಮದ ಮೊದಲಾಗಿ ಸ್ವಾಗತವನ್ನು ಬಯಸಲಿಕ್ಕಿದ್ದಾರೆ ತಮ್ಮ ಪ್ರಸ್ತಾವನೆ ಮಾತುಗಳೊಂದಿಗೆ ನಮ್ಮ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಶೆಟ್ಟಿಯವರು. ಆತ್ಮೀಯರೇ, ಸತ್ಯಾಗ್ರಹ, ತ್ಯಾಗ, ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟವರಲ್ಲೊಬ್ಬರಾದ ಮಹಾತ್ಮ ಗಾಂಧೀಜಿಯವರ 153ನೇ ಜಯಂತಿ ಹಾಗೂ ಅವರ ಕಲ್ಪನೆ ರಾಮರಾಜ್ಯ ಕಾಣಬೇಕೆಂಬ ಕನಸು. ಅನಂತರದಲ್ಲಿ ಮತ್ತೊಬ್ಬರು ಕೇವಲ 17 ತಿಂಗಳು ಈ ದೇಶದ ಪ್ರಧಾನಿಯಾಗಿ ರೈತರು ಹಾಗೂ ಸೈನಿಕರು ನನ್ನ 2 ಕಣ್ಣುಗಳಿದ್ದಂತೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮೊಳಗುವುದರ ಮೂಲಕ ಈ ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ. ಅದರೊಟ್ಟಿಗೆ ಮೊನ್ನೆ ಸೆಪ್ಟೆಂಬರ್ 25 ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರೊಬ್ಬರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರ ಜಯಂತಿ. ಅವರ ಕಲ್ಪನೆಯಂತೆ ಏಕಾತ್ಮಕ ಮಾನವವಾದ ಹಾಗೂ ಅಂತ್ಯೋದಯವನ್ನು ಈ ದೇಶಕ್ಕೆ ವಿಚಾರಧಾರೆಯನ್ನು ನೀಡಿದ ಅವರ ಜಯಂತಿ. ಅದರೊಟ್ಟಿಗೆ ಈ ದೇಶದ ಈ 3 ಮಹಾತ್ಮರ ಏನು ಆಶೋತ್ತರಗಳಿವೆ ಅದನ್ನು ಸಾದರಪಡಿಸುವಲ್ಲಿ ನಿರಂತರ ವಿಶ್ರಾಂತಿ ರಹಿತ 20 ವರ್ಷಗಳಿಂದ, ಅದರಲ್ಲಿ 13 ವರ್ಷ ಗುಜರಾತಿನ ಮುಖ್ಯಮಂತ್ರಿಯಾಗಿ, ನಂತರದಲ್ಲಿ 7 ವರ್ಷದಲ್ಲಿ ಈ ದೇಶದ ಪ್ರಧಾನಿಯಾಗಿ ವಿಶ್ವಮಾನ್ಯರಾದವರು ಶ್ರೀ ನರೇಂದ್ರ ಮೋದಿಜಿಯವರು. ಅವರ ಸೇವಾ ಮತ್ತು ಸಮರ್ಪಣೆಯ ಒಂದು ಭಾಗವಾಗಿ ನಾವಿವತ್ತೊಂದು ವಿಚಾರಗೋಷ್ಠಿಯನ್ನು ನಾವು ಇಲ್ಲಿ ನಡೆಸಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿಕೊಡುವವರು ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ನವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ವಕ್ತಾರರು. ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅನಂತರದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ನಗರ ದಕ್ಷಿಣದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಿದಂತಹ ನಮ್ಮ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ನೀಲೇಶ್ ಕಾಮತಣ್ಣನವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಸ್ವಾಗತ ಮತ್ತು
ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರು, ಹಿರಿಯರು, ಮಾರ್ಗದರ್ಶಕರಾದ ಶ್ರೀಯುತ ಮೋಹನ ಭಂಡಾರಿ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ನಮ್ಮ ಮಂಡಲದ ಜಿಲ್ಲಾ ಸಹಪ್ರಭಾರಿಗಳಾದ ರಾಜೇಶ್ ಕಾವೇರಿ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಿರಿಯರು, ಮಾಜಿ ಸಚಿವರಾದಂಥ ಶ್ರೀಯುತ ನಾಗರಾಜ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯರು, ಸಚೇತಕರು, ಆತ್ಮೀಯ ಮಿತ್ರರಾದ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದರೊಂದಿಗೆ ನಮ್ಮ ಹಿರಿಯರಾದ ಈ ವಿಚಾರಗೋಷ್ಠಿಗೆ ಸಂಬಂಧಪಟ್ಟಂಥ ಜಿಲ್ಲೆಯಿಂದ ನಿಯುಕ್ತಿಗೊಂಡಂತಹ ನಮ್ಮ ದಯಾನಂದ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಸುರೇಂದ್ರಣ್ಣ ಹಾಗೂ ರೂಪಾಡಿ ಬಂಗೇರ ಅವರಿಗೂ, ಉಪಸ್ಥಿತರಿರುವ ಮಂಡಲದ ಪದಾಧಿಕಾರಿಗಳಿಗೂ ಹಾಗೂ ಪಕ್ಷದ ಹಿತೈಷಿಗಳಿಗೂ ಹಾಗೂ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವಾಗಿ ಮತ್ತೊಮ್ಮೆ ಆಯೋಜಿಸಿದಂತಹ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದ ಸರ್ವ ಸದಸ್ಯರಿಗೂ ಆತ್ಮೀಯವಾದ ಸ್ವಾಗತ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಆದರಣೀಯರು ಕೂಡ ಶಾಲು ಹೊದಿಸಿ, ಇದೀಗ ಸಾಮಾಜಿಕ ಜಾಲತಾಣದ ಕಾರ್ಯಕರ್ತರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೀನಿ. ಸೇರಿರ್ತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ, ಇದೀಗ ಕಾರ್ಯಕ್ರಮದ ಪ್ರಥಮವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ವೇದಿಕೆಯಲ್ಲಿರುವ ಹಿರಿಯರಾದ ಶ್ರೀಯುತ ಮೋಹನ ಭಂಡಾರಿ ಅವರು, ಅದೇ ರೀತಿ ರಾಜೇಶ್ ಕಾವೇರಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಹಿರಿಯರಾದ ನಾಗರಾಜ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕರಾದ ಸುಧೀರ್ ಶೆಟ್ಟಿ ಅವರು ಕೂಡ ದೀಪ ಪ್ರಜ್ವಲನೆಯಿಂದ ಕೈ ಜೋಡಿಸಬೇಕಾಗಿ ಹೇಳ್ಕೊಳ್ತೀನಿ. ಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की, बोलो भारत माता की, बोलो भारत माता की. वंदे वंदे वंदे. भारतीय जनता पार्टी की, भारतीय जनता पार्टी की, भारतीय जनता पार्टी की. ದೀಪವನ್ನು ಬೆಳಗಿಸಿ
ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ನಮ್ಮ ಹಿರಿಯರಾದ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ರಾಜ್ಯ ವಕ್ತಾರರಂಥ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು ಒಟ್ಟು 20 ವರ್ಷಗಳ ಸನ್ಮಾನ್ಯ ಮೋದಿಯವರ ಸಾಧನೆ ಏನಿದೆ ಅದನ್ನು, ಆ ವಿಚಾರಧಾರೆಯನ್ನು ನಮ್ಮೆಲ್ಲರ ಮುಂದೆ ಇಡಲಿಕ್ಕಿದ್ದಾರೆ. ವಿಚಾರಗೋಷ್ಠಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಮಂಡಲದ ಅಧ್ಯಕ್ಷರು, ಸ್ನೇಹಿತರಾದ ಸನ್ಮಾನ್ಯ ವಿಜಯಕುಮಾರ್ ಅವರೇ, ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಸುಧೀರ್ ಹೇಳ್ತಾ ಇದ್ದರು, ಬಹಳ ಎಲ್ಲ ಅಚ್ಚುಕಟ್ಟಾಗಿಬಿಟ್ಟಿದೆ ಅರೇಂಜ್ಮೆಂಟ್ ಎಲ್ಲ ಅಂತ ಹೇಳಿಕೊಂಡು. ಇದನ್ನು ಆಯೋಜನೆ ಮಾಡಿದ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ನೀಲೇಶ್ ಕಾಮತ್ ಅವರೇ, ಮಾಜಿ ಮಂತ್ರಿಗಳು ಹಿರಿಯರಾದ ಸನ್ಮಾನ್ಯ ನಾಗರಾಜ್ ಶೆಟ್ಟರೆ, ನನ್ನ ಜೊತೆಗೆ ವಿಧಾನ ಪರಿಷತ್ ಯಾವತ್ತೂ ಮಾಜಿ ಆಗೋದ್ರಿ, ಅದು ಕಂಟಿನ್ಯೂಸ್ ಹೌಸ್, ಅದು ರೂಢಿ ಆಗಿಬಿಟ್ಟಿದೆ. ಮಾಜಿ ವಿಧಾನ ಪರಿಷತ್ತು, ಮಾಜಿ ವಿಧಾನಸಭಾ ಸದಸ್ಯರು, ವಿಧಾನಸಭಾ ಮಾಜಿ ಆಗೋದಿಲ್ಲ ಅಲ್ಲ. ನನ್ನ ಜೊತೆಗಿರುವಂಥ ಸನ್ಮಾನ್ಯ ಮುನಪ್ ಭಂಡಾರಿ ಅವರೇ, ಪ್ರಭಾರಿಗಳಾದ ಪ್ರಭಾರಿಗಳು ತಾನೆ ಈಗ ಸಹಪ್ರಭಾರಿಗಳಾದ ರಾಜೇಶ್ ಕಾವೇರಿ ಅವರೇ, ಬಹಳ ವರ್ಷಗಳ ಹಿಂದೆ ನಾನಾಗಿನ್ನೂ ಶಾಸಕ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಕುಂದಾಪುರದ ಹತ್ರ ಒಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಒಂದು ದನ ಗಾಯಗೊಂಡಿತ್ತು. ಆಗ ಅಲ್ಲಿ ಅವರನ್ನು ಮೊದಲನೇ ಸಲ ಭೇಟಿಯಾಗಿದ್ದು ನಾನು, ನೆನಪಾಗ್ತಾ ಇದೆ. ಮತ್ತು ನಮ್ಮ ಪರಿವಾರದ ಸಿದ್ಧಾಂತ ಏನಿದೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂತ ಹಾಡು ಹೇಳಿಕೊಂಡು ನಾವೆಲ್ಲ ಸಂಘದ ಮೂಲಕ ಸಮಾಜದ ಬೇರೆ ಬೇರೆ ಆಯಾಮಗಳು ತೊಡಗಿಸ್ಕೊಂಡವರು. ಆ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ತೊಡಗಿಸಿಕೊಂಡಿರುವಂಥ ಅನ್ಯಾನ್ಯ ಜವಾಬ್ದಾರಿ ಇರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಅಧ್ಯಕ್ಷರು ಹೇಳಿದರು ಸೇವೆ ಮತ್ತು ಸಮರ್ಪಣೆಯ ವಿಚಾರಗೋಷ್ಠಿ ಅಂತ ಹೇಳಿದರೆ, ವಿಚಾರಗೋಷ್ಠಿ ಹೇಳಿದ ಕೂಡಲೇ ಒಂದಷ್ಟು ವಿಚಾರಗಳನ್ನು ನಾವು ಮಂಡನೆ ಮಾಡಬೇಕು, ಆಮೇಲೆ ಚರ್ಚೆಗಳಾಗಬೇಕು. ಹಾಗಾಗಿ ಮಾನ್ಯ ಅಧ್ಯಕ್ಷರು ಅದಕ್ಕೆ ಅವಕಾಶ ಕೊಡ್ತೀರಾ ಅಂತ ನಂಬ್ಕೊಳ್ತೀನಿ ನಾನು. ಇವತ್ತು ಪೂಜ್ಯ ಬಾಪು ಮತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೇಳುವ ರೀತಿಯಲ್ಲಿ ನಿರಂತರ ಪ್ರೇರಣೆ ಕೊಡುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವ ಜನ್ಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಇಲ್ಲೇ ಕೂತ್ಕೊಂಡಾಗ ಒಂದು ಕ್ಷಣ ಆಲೋಚನೆ ಮಾಡಿದರೆ, ಯಾಕೆ ನನ್ನ ಹಾಗೆ ನಿಮ್ಮ ಹಾಗೆ ಜನ್ಮ ತಾಳಿದ ವ್ಯಕ್ತಿಗಳು ಪೂಜ್ಯರಾಗ್ತಾರೆ, ಪ್ರಾತಸ್ಮರಣೀಯರಾಗ್ತಾರೆ, ಬದುಕನ್ನು ಯಾವ ವಿಚಾರಕ್ಕಾಗಿ ತೊಡಗಿಸಿಕೊಳ್ತಾರೆ. ಇಲ್ಲಿ ಕೂತ್ಕೊಂಡಿರುವಂಥದ್ದು ನಾವಿವತ್ತು ಮೋದಿಯವರ ಗುಣಗಾನ ಮಾಡಲಿಕ್ಕಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮ ಪರಿವಾರದ ಕಲ್ಪನೆ ಇದೆ, ವ್ಯಕ್ತಿ ಪೂಜೆ ಸಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಜಿ ಅವರದ್ದು, ದೀನ್ ದಯಾಳ್ ಜಿ ಅವರದ್ದು, ಇಲ್ಲ ಶ್ಯಾಮಪ್ರಸಾದ್ ಮುಖರ್ಜಿ ಅವರದ್ದು, ಗುರೂಜಿಯವ್ರದ್ದು ಫೋಟೋ ಹಾಕ್ತೇವೆ ನಾವು ಕಾರ್ಯಕ್ರಮಗಳಲ್ಲಿ. ಅದು ಬಿಟ್ಟರೆ ವ್ಯಕ್ತಿಗಳನ್ನು ವೈಭವೀಕರಿಸುವಂಥ ಸಂಗತಿ ನಮ್ಮ ಪರಿಪಾಠದಲ್ಲಿಲ್ಲ. ಹಾಗಾದರೆ 20 ವರ್ಷಗಳ ಈ ರಾಜಕೀಯ ಜೀವನದ ಬಗ್ಗೆ ಇವತ್ತು ನಾವು ಯಾಕೆ ಸೇರಬೇಕು? ಯಾಕೆ ಈ ಮಾತು ಹೇಳುವಾಗ ನೆನಪಾಗ್ತಾ ಇದೆ, ಅಕ್ಟೋಬರ್ 2, 2014, ನಿಮಗೂ ನೆನಪಾಗತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸರಿ ರಾತ್ರಿ 2 ಗಂಟೆಗೆ ಅಮೆರಿಕಾದ 5 ದಿವಸಗಳ ಪ್ರವಾಸ ಮುಗಿಸ್ಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ವಾಪಸ್ ದೆಹಲಿಗೆ ಬರ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಪೊರ್ಕೆ ತಗೊಂಡು ಸ್ವಚ್ಛ ಭಾರತದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸೇವೆಗೆ ಮತ್ತು ಸಮರ್ಪಣೆಗೆ ಇದಕ್ಕಿಂತ ಬೇರೆ ಒಳ್ಳೆಯ ಉದಾಹರಣೆ ಬೇಕು ಅಂತ ಅಂದುಕೊಳ್ಳೋದಿಲ್ಲ ನಾನು. ಒಂದು ಕ್ಷಣ ನಾವು ನೆನಪು ಮಾಡಿಕೊಂಡ್ರೆ, ಅಮೆರಿಕಕ್ಕೆ ಕೆಲವರಾದರೂ ಹೋಗಿರ್ಬೋದು, ನಾಗರಾಜ್ ಶೆಟ್ಟರ್ ಅಂತವ್ರು ತುಂಬ ಸಲ ಹೋಗಿರ್ಬೋದು. ಸುಮಾರು 16-18 ಗಂಟೆಗಳ ಕಾಲ ವಿಮಾನದಲ್ಲಿ ಪ್ರಯಾಣ ಮಾಡಿ ಬಂದ ಮೇಲೆ ಜೆಟ್ಲಾಗ್ ಇಟ್ಕೊಂಡು ರಾತ್ರಿ 2 ಗಂಟೆಗೆ ಬಂದರೆ ಬೆಳಿಗ್ಗೆ ಖಂಡಿತವಾಗಿ ಎದ್ದು ಬರೋದು ಕಷ್ಟ. 2014 ಅಕ್ಟೋಬರ್ 2. ಮೊನ್ನೆ 3 ದಿನಗಳ ಪ್ರವಾಸ ಮುಗಿಸಿ ವಾಪಸ್ ದೆಹಲಿಗೆ ಬಂದರು. ನಾವೆಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದೇವೆ. ಬೆಳಿಗ್ಗೆ ಬಂದು ಅವ್ರು ಮಾಡಿದ ಮೊದಲನೇ ಕೆಲಸ ಹೇಳಿದರೆ, ನಡುರಾತ್ರಿಯಲ್ಲಿ, ಬೆಳಿಗ್ಗೆನೂ ಅಲ್ಲ, ನಡುರಾತ್ರಿಯಲ್ಲಿ ಹೋಗಿಬಿಟ್ಟು ಏನು ದೆಹಲಿಯ ಆ ವಿಸ್ತಾ ಏನು ಡೆವಲಪ್ ಆಗ್ತಾ ಇದೆ ಅಲ್ಲಿ ಹೋಗಿಬಿಟ್ಟು ಅದರ ವೀಕ್ಷಣೆ ಮಾಡ್ತಾಯಿದ್ರು.
ಹಾಗಾಗಿ ಮೊನ್ನೆ 17ನೇ ತಾರೀಕಿನಿಂದ ನಾಡ್ದು 7 ತಾರೀಕಿನವರೆಗೆ ನಮಗೆ ಒಂದು ಕ್ಲಾಸ್ ತಗೊಂಡಿದ್ರು. ಈ ಸೇವೆ ಮತ್ತು ಸಮರ್ಪಣೆಯ ಬಗ್ಗೆ ವಿಚಾರಗೋಷ್ಠಿ ಮಾಡಬೇಕಾದ್ರೆ ಏನು ಹೇಳಬೇಕು ಅಂಥೇಳಿ. ಅಲ್ಲಿ ಏನು ಸಲಹೆ ಇತ್ತು ಹೇಳಿದರೆ, ನಮ್ಮ ಕಾರ್ಯಕರ್ತರು ಮಾತ್ರವಲ್ಲ, ನಮ್ಮ ಅಭಿಮಾನಿಗಳು ಮತ್ತು ಸಾರ್ವಜನಿಕರು, ಕೀ ವೋಟರ್ಸ್ ಅಂತ ಏನು ಕರಿತೀವಿ ನಾವು, ಅವರನ್ನೆಲ್ಲ ಸೇರಿಸ್ಬೇಕು ನೀವು ಅಂಥೇಳಿ. ಅದು ಇಲ್ಲಿ ನೋಡುವಾಗ ನಾವೆಲ್ಲ ಬರೀ ಕಾರ್ಯಕರ್ತರು ಸೇರಿದ್ದೇವೆ. ಹಾಗಾಗಿ ಅನೇಕ ಸಂಗತಿ ಹೇಳುವಂಥ ಅಗತ್ಯ ಇಲ್ಲ ನಾನು ಅಂದ್ಕೊಳ್ತೀನಿ. ಸೇವೆ ಮತ್ತು ಸಮರ್ಪಣೆ ನಮ್ಮ ಪರಂಪರೆಯಲ್ಲಿ ಯಾವತ್ತೂ ಇತ್ತು. ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ, ಪಾಠ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಯಾವುದಾದ್ರೂ ರಾಜರದ್ದು ಉಲ್ಲೇಖ ಮಾಡಬೇಕಾದ್ರೆ ಕೆರೆ ಕಟ್ಟಿಸಿದ್ರು, ಕಾಲುವೆ ತೋಡಿಸಿದ್ರು, ಛತ್ರಗಳನ್ನು ಕಟ್ಟಿಸಿದ್ರು, ರಸ್ತೆ ಬದಿಯಲ್ಲಿ ಮರಗಳನ್ನು ನಡೆಸಿ, ಇದರಂತ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಸೇವೆ ಹೇಳುವಂಥದ್ದು ಹೊಸ ಸಂಗತಿ ಅಲ್ಲ. ಇದಕ್ಕೆ ಭಿನ್ನವಾಗಿ ಮತ್ತೆ 2014 ಕೋಟ್ ಮಾಡ್ತೇನೆ ನಾನು. ಯಾಕೆಂತ ಹೇಳಿದರೆ ಇದನ್ನು ತುಂಬ ಸಲ ಹೇಳಿದ್ದೀನಿ ನಾನು. 2014 ಆಗಸ್ಟ್ 15 ಕೆಂಪುಕೋಟೆಯಿಂದ ದೆಹಲಿಯ ಕೆಂಪುಕೋಟೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಮೊದಲನೇ ಭಾಷಣ. 62 ನಿಮಿಷಗಳ ಕಾಲ ಬೇರೆ ಯಾರೋ ಬರೆದು ಕೊಟ್ಟ ಭಾಷಣವನ್ನು ಓದಲಿಲ್ಲ ಅವರು. ಬುಲೆಟ್ ಪ್ರೂಫ್ ಗ್ಲಾಸ್ ಶೀಲ್ಡ್ನ ಹಿಂದ್ಗಡೆ ನಿಂತ್ಕೊಂಡು ಭಾಷಣ ಮಾಡಲಿಲ್ಲ, ನೇರವಾಗಿ ಸಂಬೋಧನೆ ಮಾಡಿದರು. ಮನ್ ಕಿ ಬಾತ್ ಪ್ರಾರಂಭ ಆದದ್ದು ಆಗಸ್ಟ್ 15, 2014 ಅಂತ ಅಂದ್ಕೊಳ್ತೀನಿ ನಾನು. ನಿರ್ಭಯ ಘಟನೆ ಆಗಿತ್ತು, ತಮಗೆಲ್ಲ ಗೊತ್ತಿದೆ. ತಾಯಂದ್ರಿಗೆ ಒಂದಷ್ಟು ಪ್ರಶ್ನೆ ಕೇಳಿದರು. ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆ ಹೋದರೆ 1000 ಪ್ರಶ್ನೆ ಕೇಳ್ತೀರಿ ನೀವು. ಗಂಡು ಮಕ್ಕಳು ಹೊರಗಡೆ ಹೋದಾಗಲೂ ಅದೇ ರೀತಿ ಪ್ರಶ್ನೆ ಕೇಳುವ ಕೆಲಸ ತಾಯಂದ್ರು ಶುರು ಮಾಡಿದರೆ ಸರಿಸುಮಾರು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದರು, ನೆನಪು ಮಾಡಿಕೊಂಡ್ರೆ. ಅದನ್ನು ಉಲ್ಲೇಖ ಮಾಡ್ತಿಲ್ಲ ನಾನು. ಚುನಾವಣೆಯ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡ್ತಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಅವರು. ಯಾರಾದರೂ ಯೂಟ್ಯೂಬ್ ನೋಡೋರು ಇದ್ದರೆ ಇವತ್ತು ಹೋಗಿ ನೋಡಿ, ಅದೇ ವರ್ಡ್ಗಳನ್ನು ಹೇಳ್ತೇನೆ, ಹಿಂದಿಯಲ್ಲಿದೆ. ಅವ್ರು ಹೇಳ್ತಾರೆ, 31 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಗೆ ಈ ದೇಶ ಒಂದು ಸರಳ ಬಹುಮತವನ್ನು ಕೊಟ್ಟು ನನ್ನನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ. ಯಾಕೆ? ಏನು ಸಂದೇಶ ಇದೆ? ಬದಲಾವಣೆಯ ಸಂದೇಶ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಹಿಂದಿ ಸ್ವಲ್ಪ ಬರುತ್ತಲ್ಲ, ನನಗೂ ಸ್ವಲ್ಪನೇ ಬರೋದು, ಪೂರ್ತಿ ಬರೋದಿಲ್ಲ. ಪಿಚ್ಲೆ 68 साल में ಮುನಪಣ್ಣ 68 ಯಾಕೆ ಹೇಳಿದ್ರೆ 2014ರಲ್ಲಿ 68 ವರ್ಷ ಆಗಿತ್ತು. ಈಗ 75ನೇ ವರ್ಷ ಕಾಲಿಟ್ಟಿದ್ದೀವಿ ನಾವು. पिछले 68 साल में देश का जो मानसिकता है वो ऐसा बना है कि हर एक आदमी यही सोचता है कि इसमें मुझे क्या है, ನನಗೇನು ಲಾಭ, ನನಗೇನು ಲಾಭ, ನನಗೇನು ಲಾಭ ಅಂತ ಆಲೋಚನೆ ಮಾಡ್ತೀವಿ. ರಸ್ತೆ ಹಾಕಿದ ಡಾಮರು ನಮ್ಮ ಹಿಂದೆ ಕಿತ್ಕೊಂಡು ಬರುತ್ತೆ. ನಾವು ಕಟ್ಟಿದ ಬ್ರಿಡ್ಜಸ್, ಸೇತುವೆಗಳು 20 ವರ್ಷ 30 ವರ್ಷ ಕುಸಿದು ಬೀಳುತ್ತೆ. ಮುಂದುವರೆದು ಹೇಳ್ತಾರೆ ಅವರು. ಈ ಚುನಾವಣೆಯ ಜನರ ಆಸೆ ಏನಿತ್ತು ಕೇಳಿದರೆ ಬದಲಾವಣೆಯ ಅಪೇಕ್ಷೆ ಇತ್ತು. ಆ ಬದಲಾವಣೆ ಬೇಕಾದರೆ ಅದನ್ನು ಹೇಳ್ತಾರೆ ಈ ಮಾತನ್ನು. ಅಗರ್ ಇಸ್ ದೇಶ ಕೋ ಬದಲ್ನಾ ಹೈ, ಬದಲ್ನಾ ನೀ ಬದಲ್ನಾ ಹೈ. ನಿಮ್ಮಷ್ಟು ಕಂಜೂಸಿ ಮಾಡಲಿಲ್ಲ ಅವರು. ಅಲ್ಲಿ ಕೂತ್ಕೊಂಡು 6-8 ಸಾವಿರ ಜನ ಜೋರಾಗಿ ಹೇಳಿದರು ಬದಲಾವಣೆ ಆಗಬೇಕು ಅಂತ. ಬದಲ್ನಾ ಹೈ ಅಂತ ಹೇಳಿದ್ರು. ಅಗರ್ ಇಸ್ ದೇಶ ಕೋ ಬದಲ್ನಾ ಹೈ, ಹಮ್ ಸಬ್ ಮಿಲ್ಕೆ ಉಸ್ ಸೋಚ್ ಸೆ ಹಟ್ಕೆ, इसमें मुझे क्या है ಅಂತ ಆಲೋಚನೆ ಮಾಡ್ತೀವಲ್ಲ, उस सोच से हटके अगर ये सोचना शुरू करेंगे कि इसमें मेरा क्या है, ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಂದೇನು ಜವಾಬ್ದಾರಿ. ಸೇವೆ ಮತ್ತು ಸಮರ್ಪಣೆ ನಮ್ಮಲ್ಲಿ ಈ ಜವಾಬ್ದಾರಿಯನ್ನು ಜಾಗೃತಗೊಳಿಸಬೇಕು. 13 ವರ್ಷಗಳ ಕಾಲ ಅಕ್ಟೋಬರ್ 7ನೇ ತಾರೀಕು ಅವ್ರು ಪ್ರಾರಂಭ ಮಾಡಿದ್ದು ಅವರು ಮುಖ್ಯಮಂತ್ರಿಯಾಗಿ. ಮೊನ್ನೆ ನವೆಂಬರ್ 17ಕ್ಕೆ ಅಥವಾ ನಾಡ್ದು ಅಕ್ಟೋಬರ್ 7ಕ್ಕೆ 20 ವರ್ಷ ಆಗುತ್ತೆ. 13 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, 7 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಅಂತ ಕೆಮ್ಮಿದ್ದು ನೋಡಿದರೆ ಯಾವಾಗಾರು ಫೋನಲ್ಲಿ ಅಥವಾ ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ. ಕಳೆದ 20 ವರ್ಷದಲ್ಲಿ ರಜೆ ತಗೊಂಡಿದ್ದಾರೆ. ಕೆಲವರೆಲ್ಲ ಕೆರೆಬಿಯನ್ ಐಲ್ಯಾಂಡಿಗೆಲ್ಲ ಪ್ರವಾಸ ಹೋಗ್ತಾರಲ್ಲ, ಹಾಗೇನಾದ್ರು ಪ್ರವಾಸ ಹೋಗಿದ್ದು ನೋಡಿದ್ದೀರಾ? ಯಾವಾಗಾದರೂ ಹುಷಾರಿಲ್ಲ ಅಂತ 1-2 ದಿನ ಆಫೀಸಿಗೆ ಬರದೇ ಇರೋದು ನೋಡಿದ್ದೀರಾ?
ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ರು, 3 ದಿನಗಳ ಅಮೆರಿಕ ಪ್ರವಾಸದ ಸಮಯ ಸಾರಣಿ ಹೇಗಿತ್ತು ಅಂಥೇಳಿ. 20 ಮೀಟಿಂಗ್ ಮಾಡಿದ್ದಾರೆ. ಮತ್ತು ಯಾವಾಗ ಅಮೇರಿಕ ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿ ಇವರು ಪ್ರಯಾಣ ಮಾಡಿದ್ದಾರೆ. ಯಾವಾಗ ಭಾರತ ದೇಶದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಪ್ರಯಾಣ ಮಾಡ್ಕೊಂಡು ದೇಶಕ್ಕೆ ಬಂದಿದ್ದಾರೆ. ನಾವು ಯಾವ ಪಕ್ಷದೊಟ್ಟಿಗೆ ಜೋಡಿಸ್ಕೊಂಡಿದ್ದೇವೆ, ಯಾವ ತತ್ವ ಸಿದ್ಧಾಂತ ನಮ್ಮನ್ನು ಒಂದು ಭಿನ್ನವಾಗಿ ಆಲೋಚನೆ ಮಾಡುವಂಥ ಪಕ್ಷ ಅಂತ ಕರೆದಿದೆ, ಯಾವ ಪಕ್ಷ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೆ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾರೆ, ಯಾವ ಪಕ್ಷದ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಪ್ರಾರಂಭದಿಂದಲೇ ಬಲಿದಾನ ಪ್ರಾರಂಭ ಆಗಿದೆ, ನಾವು ಇವತ್ತು ಆಲೋಚನೆ ಮಾಡಬೇಕೇನು ಅಂತ ಹೇಳಿದರೆ, ನಮ್ಮ ಪಕ್ಷ, ನಮ್ಮ ಸಂಘಟನೆ, ನಮ್ಮ ಪರಿವಾರದ ಸಂಗತಿಗಳನ್ನು ತಾಲಿಬಾನ್ ಹೇಳುವಂಥ ಮೂರ್ಖರಿರುವಂಥ ಈ ಸಂದರ್ಭದಲ್ಲಿ ನಾವು ತಾಲಿಬಾನಿಗಳಾಗಬೇಕಾ, ಬಲಿದಾನಿಗಳಾಗಬೇಕಾ? ನಮ್ಮಲ್ಲಿ ಸೇವೆ ಮತ್ತು ಸಮರ್ಪಣೆ, ಪರಂ ವೈಭವನ್ನೇ ತುಮೇ ತಸ್ವರಾಷ್ಟ್ರಂ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ನಮ್ಮೆಲ್ಲರ ಉದ್ದೇಶ ಇರುವಂಥದ್ದು ಏನು ಅಂತ ಕೇಳಿದರೆ, ತಾಯಿ ಭಾರತೀಯನ್ನ ಪರಮ ವೈಭವದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು. ಅದಕ್ಕಾಗಿ ದೀನ್ ದಯಾಳ್ಜಿಯವರು ಅಂತ್ಯೋದಯ ಕಲ್ಪನೆಯನ್ನು ಕೊಟ್ಟರು. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಗರೀಬ್ ಕಲ್ಯಾಣ ಯೋಜನೆ ಅಂತ ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಸೊ ಈ 20 ವರ್ಷಗಳ ಪ್ರಧಾನಮಂತ್ರಿಗಳ ಒಂದು ಆಡಳಿತದ ವೈಖರಿಯನ್ನು, ಅಭಿವೃದ್ಧಿಯ ಮಾನದಂಡಗಳನ್ನು, ಬದಲಾವಣೆಯ ಕನಸುಗಳನ್ನು ನಾವೆಲ್ಲಾದರೂ ಆಲೋಚನೆ ಮಾಡಿದರೆ, 2014 ಚುನಾವಣೆಯ ಪೂರ್ವಭಾವಿಯಾಗಿ ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಿದ್ರಲ್ಲ. ನಮ್ಮಲ್ಲಿ ಕೆಲವರೆಲ್ಲ ವೇದಿಕೆಯಲ್ಲಿದ್ದು, ನಾವು ನಾಗರಾಜ್ ಶೆಟ್ಟರು ವೇದಿಕೆಯಲ್ಲಿದ್ದು ಅಂತ ಅಂದ್ಕೊಳ್ತೀನಿ. ನಾನಂತೂ ವೇದಿಕೆಯಲ್ಲಿದ್ದೆ, ನಿಮಗೆಲ್ಲ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಭಾಷಣದ ಕೊನೆಯಲ್ಲಿ ಒಂದು ವಿನಂತಿ ಮಾಡಿದರು, 2 ಕೈಗಳನ್ನು ಮುಷ್ಟಿಯನ್ನು ಬಿಗಿ ಮಾಡಿ ಏನು ಘೋಷಣೆಗೆ ಹೋಗ್ಬೇಕು ಹೇಳಿದ್ದು? ವೋಟ್ ಫಾರ್ ಇಂಡಿಯಾ ಅಂಥೇಳಿ. ನಾನು ಇವತ್ತಿಗೆ ಬರಲಿಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೆನಪು ಮಾಡಿಕೊಂಡು ಒಂದು 10-15 ಘೋಷಣೆ ಬರ್ಕೊಂಡು ಬಂದೆ ನಾನು. ಯಾರಿಗಾದರೂ ಕೆಲವು ಘೋಷಣೆ ನೆನಪಿದೆಯಾ? ಈ ಲೈಟ್ ಒಂದು ಸ್ವಲ್ಪ ಆಫ್ ಮಾಡ್ಬೋದಾ? ಟಿ ವಿಯವ್ರು ಹೇಳ್ಬೋದು, ಪರವಾಗಿಲ್ಲ, ತೊಂದರೆ ಇಲ್ಲ. ನೆನಪಿದೆಯಾ ಯಾರಿಗಾದರೂ? ನಾನೊಂದು ಬರ್ಕೊಂಡು ಬಂದು ನನಗೆ ನೆನಪಾದ ಹೇಳ್ತೇನೆ. ವಂಶವಾದ ಸೆ ಮುಕ್ತಿ ಕೇಲಿಯ, ಆ ಕಡೆ ತಿರುಗಿಸಿ ಆಗಲಿ ಆದರೆ, ಹಾಂ ಬಸ್, ಅದು ತಾಯಂದ್ರ ಮುಖವೇ ಕಾಣೋದಿಲ್ಲ. ನೆನಪಿದೆಯಾ ಘೋಷಣೆಗೆ ಹೋಗಿದ್ದು? ನಾನು ಇದನ್ನು ಉಲ್ಲೇಖ ಮಾಡಬೇಕು, ನೆನಪಾಗ್ತಿದೆ ನಿಮಗೆ. ನಾನು ಬರ್ಕೊಂಬಂದದ್ದು, ವಂಶವಾದ ಸೆ ಮುಕ್ತಿ ಕೇಲಿಯೇ, ಭಾಯಿ ಭತೀಜೆ ವಾದ ಸೆ ಮುಕ್ತಿ ಕೇಲಿಯೇ, भ्रष्टाचार से मुक्ति के लिए, महंगाई से मुक्ति के लिए, कुशासन से मुक्ति के लिए, ನೆನಪಾಗ್ತಿದೆಯೋ ಇಲ್ವಾ? भारत की एकता के लिए, एक भारत श्रेष्ठ भारत के लिए, सुराज की राजनीति के लिए, सुशासन की राजनीति के लिए, विकास की राजनीति के लिए, देश की रक्षा के लिए, ಇನ್ನು ತುಂಬ ಇದೆ. ಒಂದು 20-30 ಘೋಷಣೆ ಕೂಗಿಸ್ತಾ ಇದ್ರು. ನಾವು ಅಂದ್ಕೊಂಡಿದ್ದು, ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಯಾಕೆ ಕೂಗಿಸ್ತಾರೆ ಅಂಥೇಳಿ. ನೀವು ಎಲ್ಲಿಯಾದರೂ ಇವತ್ತು ವಾಪಸ್ ಹೋಗಿ ಕೆಲವು ಯೂಟ್ಯೂಬಲ್ಲಿ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ, ಅಥವಾ ಮಂಗಳೂರಿನ ಕಾರ್ಯಕ್ರಮದ ಏನಾದರೂ ತಮಗೆ ರೆಕಾರ್ಡಿಂಗ್ ಸಿಕ್ಕಿದ್ರೆ ನೋಡಿ ಏನೆಲ್ಲ ಘೋಷಣೆ ಕೂಗಿಸಿದ್ದಾರೆ ಅಂಥೇಳಿ. ಆ ಪ್ರತಿಯೊಂದು ಘೋಷಣೆಯ ಹಿಂದೆ ಅವರ ಸಂಕಲ್ಪ ಇತ್ತು. 7 ವರ್ಷದಲ್ಲಿ ದೆಹಲಿಯ ಯಾವುದಾದ್ರೂ ಪವರ್ ಕಾರಿಡಾರ್ನಲ್ಲಿ ಭ್ರಷ್ಟಾಚಾರದ ಒಂದಾದರೂ ಒಂದು ಘಟನೆ ಉಲ್ಲೇಖ ಆಗಿದೆ? ಗಡಿ ರಕ್ಷಣೆಯ ಬಗ್ಗೆ ಮಾತಾಡಿದರು. ನಾನು ಸೇನೆಯಲ್ಲಿದ್ದವನು, ಹಿಂದೆ ಹೇಳಿದ್ದೆ, ಮತ್ತೆ ಹೇಳ್ತೇನೆ. ಗಡಿಯಾಚೆಯಿಂದ ಗುಂಡು ಹಿಂದೆನೂ ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ. 2014ರಲ್ಲಿ ಅಧಿಕಾರ ವಹಿಸ್ಕೊಂಡಾಗಲೂ ಬರ್ತಾ ಇತ್ತು. ನಮಗೆ ತರಬೇತಿ ಕೊಟ್ಟಿರುವಂಥದ್ದು, ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ, ಈ ವೆಪನ್ ಟ್ರೈನಿಂಗ್ ಗ್ರೌಂಡ್ ಅಂತ ಇರುತ್ತೆ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಲಿಕ್ಕೆ ತರಬೇತಿ ಕೊಡುವಂಥ ಒಂದು ಪ್ರದೇಶ, ಓಪನ್ ಗ್ರೌಂಡ್ ಅದು. ಆ ಗ್ರೌಂಡ್ನ ಸುತ್ತ ಪಾಕಿಸ್ತಾನದ ಸೈನಿಕರ ಕಟೌಟ್ ಹಾಕಿಬಿಟ್ಟು ಅದರಲ್ಲಿ ಬರಿತಾ ಇದ್ರು, ಶೂಟ್ ಟು ಕಿಲ್, ಶೂಟ್ ಟು ಕಿಲ್, ಶೂಟ್ ಟು ಕಿಲ್ ಅಂತ. ಅಂದರೆ ನಿಮ್ಮ ಮನಸ್ಸಲ್ಲಿ ಕೂತಿರ್ಬೇಕು ಗಟ್ಟಿಯಾಗೋದು, ಒಬ್ಬ ಶತ್ರು ಸೈನಿಕ ಕಂಡ್ರೆ ಗುಂಡು ಹೊಡೆದು ಸಾಯಿಸಬೇಕಂತ. ತರಬೇತಿ ಮುಗೀತು, ಕೈಯಲ್ಲಿ ಬಂದೂಕು, ಪೌಚಲ್ಲಿ ಮದ್ದು ಗುಂಡು ಕೊಟ್ಟು ಕಳಿಸ್ತಾರೆ ನಮ್ಮನ್ನು.
ಮ್ಯಾಗ್ಝಿನ್ ಒಳಗೆ ತುಂಬಿಕೊಂಡೇ ಹೋಗ್ಬೇಕು ನಾವು. ಬಾರ್ಡ್ರಲ್ಲಿ ಡ್ಯೂಟಿಗೆ ಹಾಕ್ತಾರೆ. ರೈಫಲ್ ಇದೆ, ಮದ್ದು ಗುಂಡಿದೆ ರೈಫಲಲ್ಲಿ, ಮ್ಯಾಗ್ಝಿನ್ ಫುಲ್ ಆಗಿದೆ. ಆ ಕಡೆಯಿಂದ ಗುಂಡು ಬರುತ್ತೆ, ಏನು ಮಾಡಬೇಕು ನಾವು? ಏನು ಮಾಡಬೇಕು? ಪರ್ಮಿಷನ್ ಇರಲಿಲ್ಲ. ಟ್ರೆಂಚಲ್ಲಿದ್ದ ಸೈನಿಕ ಅವನ ಕಂಪನಿಯ ಹವಲ್ದಾರ್ ಮೇಜರಿಗೆ ಹೇಳಬೇಕು, ಹವಲ್ದಾರ್ ಸಾಬ್ ಗುಲಾಬಾರಿ ಹೋ ರಹಿ ಹೈ ಕ್ಯಾ ಕರ್ ರಹೆ ಅಂತ. ಆ ಹವಲ್ದಾರ್ ಮೇಜರ್ ಒಬ್ಬ ಇರ್ತಾನೆ, ಅವನಿಗೆ ಕೇಳಬೇಕು. ಅವನು ಅಲ್ಲಿಂದ ಮುಂದೆ ಕಂಪನಿ ಕಮಾಂಡ್ರಿಗೆ ಕೇಳಬೇಕು. ಕಂಪನಿ ಕಮಾಂಡರ್ ಬೆಟಾಲಿಯನ್ ಕಮಾಂಡ್ರಿಗೆ ಹೇಳಬೇಕು. ಬೆಟಾಲಿಯನ್ ಕಮಾಂಡರ್ ಮುಂದೆ ಬ್ರಿಗೇಡ್ ಕಮಾಂಡರ್, ಆಮೇಲೆ ಡಿವ್ ಕಮಾಂಡರ್, ಆಮೇಲೆ ಕೋರ್ ಕಮಾಂಡರ್, ಆಮೇಲೆ ಆರ್ಮಿ ಕಮಾಂಡರ್, ಆಮೇಲೆ ಆರ್ಮಿ ಚೀಫ್, ಅಲ್ಲಿಗೇನಿಲ್ಲ ಡಿಫೆನ್ಸ್ ಮಿನಿಸ್ಟ್ರು, ಆಮೇಲೆ ಪ್ರಧಾನಮಂತ್ರಿಗಳು. ಅಷ್ಟೊತ್ತಿಗೆ ನಮ್ಮ ಸೈನಿಕ ಶವ ಆಗಿ ವಾಪಸ್ ಬರ್ತಿರಲಿಲ್ಲ. ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ದು. ಜಾರ್ಜ್ ಫರ್ನಾಂಡಿಸ್ ಬರಬೇಕಾಯಿತು. ಒಂದು ಕಾಫಿನ್ ಬಾಕ್ಸಲ್ಲಿ ಸೈನಿಕನ ಶವವನ್ನು ಹೆತ್ತವರಿಗೆ ಕಳಿಸ್ಬೇಕಾದ್ರೆ ಜಾರ್ಜ್ ಫರ್ನಾಂಡಿಸ್ ಈ ದೇಶದ ರಕ್ಷಣಾ ಮಂತ್ರಿ ಆಗಬೇಕಾಯಿತು, ವಾಜಪೇಯಿ ಪ್ರಧಾನಮಂತ್ರಿಗಳಾಗಬೇಕಾಯಿತು. ಬಂಧುಗಳೇ, ಇಷ್ಟು ಖುಷಿ ಆಗತ್ತೆ ಹೇಳುವಾಗ 14ರಲ್ಲಿ ಪ್ರಧಾನಮಂತ್ರಿಗಳು ಬಂದರು. ಹೊಸ ಮದ್ದುಗುಂಡು, ಹೊಸ ರೈಫಲು, ಹೊಸ ತರಬೇತಿ ಏನೂ ಮಾಡಲಿಲ್ಲ. ಒಂದು ಸಣ್ಣ ನಿರ್ಣಯ ತಗೊಂಡ್ರು. ಆ ಕಡೆಯಿಂದ ಒಂದು ಗುಂಡು ಬಂದರೆ 10 ಗುಂಡಲ್ಲಿ ಉತ್ತರ ಕೊಟ್ಟು ಮತ್ತೆ ನನಗೆ ತಿಳಿಸಿ ಅಂತ ಹೇಳಿ. ಇದು ಅವರ ಕಾರ್ಯವೈಖರಿಯ ಒಂದು ಝಲಕ್. ಹೇಳಿದ್ದಾರೆ ನಮ್ಮ ಇವರು ಹಾಡು ಹೇಳಿದ್ರಲ್ಲ, ಝಲಕ್ ಅಂತ ಹೇಳೋದಲ್ಲ ಹಿಂದಿಯಲ್ಲಿ, ತುಳು ಎಲ್ಲ ಒಂದು ಮಾನದಂಡ ಹೇಗಿದೆ ಅಂತ ಹೇಳಿಕೊಂಡು. ಅದರ ಮುಂದಿನ ಅವತರಣಿಕೆ ಏನು ಅಂತ ಕೇಳಿದರೆ, ಮೈನಾಮಾರ್ನಲ್ಲಿರುವಂಥ ಮಾವೋವಾದಿಗಳು ಯಾವಾಗ BSFನ ಸೈನಿಕರನ್ನು ಕೊಂದರು ಬಾಂಗ್ಲಾದೇಶದ ಗಡಿ ಪ್ರದೇಶದಲ್ಲಿ, ಬಾಂಗ್ಲಾದೇಶ ಮತ್ತು ಮೈನಾಮಾರ್ನ ಗಡಿ ಪ್ರದೇಶದಲ್ಲಿ, ಅಲ್ಲಿ ಹೋಗಿ ಗಡಿ ದಾಟಿ ನುಗ್ಗಿ ಆ ಮಾವೋವಾದಿಗಳನ್ನು ಹೊಡೆದು ಬಂದ್ರಲ್ಲ, ಅದಾದ ಮೇಲೆ ನಡೆದಿರುವಂಥ ಒಂದು ಸರ್ಜಿಕಲ್ ಸ್ಟ್ರೈಕ್, ಒಂದು ಏರ್ ಸರ್ಜಿಕಲ್ ಸ್ಟ್ರೈಕ್, ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಹೋಯಿತು. ಇದು ಬದಲಾದ ಭಾರತ. ಇದು ಈ ಪ್ರಧಾನಮಂತ್ರಿಗಳು ಹಿಂದಿನ ಪ್ರಧಾನಮಂತ್ರಿಗಳಲ್ಲ. ತಮ್ಗೆ ಗೊತ್ತಿರಲಿ, ಕಳೆದ ಒಂದು 6-7 ವರ್ಷಗಳ ಅವಧಿಯಲ್ಲಿ ಸರಿಸುಮಾರು 4,50,000 ಕೋಟಿ ರೂಪಾಯಿಗಳನ್ನು ಕೇವಲ ಗಡಿ ಪ್ರದೇಶದಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ವಿನಿಯೋಗ ಮಾಡಿದೆ. ರಫೇಲ್ ಯುದ್ಧ ವಿಮಾನ, S-400 ಮಿಸೈಲ್ ಲಾಂಚಿಂಗ್ ಸಿಸ್ಟಮ್, ಇದು ಯಾವುದು ಮಾತಾಡ್ತಿಲ್ಲ ನಾನು. ಕೇವಲ ರಸ್ತೆ, ಸೇತುವೆ, ಈ ಸಂಗತಿಗಳನ್ನು ಬೆಳೆಸಲಿಕ್ಕೆ, ಟನೆಲ್ ಮಾಡಲಿಕ್ಕೆ. ಗಾಲ್ವನ್ ಕಣಿವೆಯಿಂದ ಚೈನಾ ಏನು ಆಕ್ರಮಣ ಮಾಡಿತ್ತು, ಅದು ಯಾಕೆ ವಾಪಸ್ ಹೋಯಿತು? ಅಂತ ಹೇಳಿದರೆ, ಸುಮಾರು 72 ಗಂಟೆಗಳ ಅವಧಿಯಲ್ಲಿ ಭಾರತ ದೇಶ ಮತ್ತು ಚೀನಾದ ಏನು ಆಂತರಿಕ ವ್ಯವಹಾರ ಇದೆ ಅಥವಾ ಗಡಿ ಪ್ರದೇಶದ ಬಿಕ್ಕಟ್ಟಿದೆ, ಈ ಕಳೆದ 68-70 ವರ್ಷದಲ್ಲಿ ನಾವು ಯಾವತ್ತೂ ಮಾಡದೇ ಇರುವಂಥದ್ದು, ನಾನು ಸೈನಿಕನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. DBO ಅಂತ ಒಂದು ವಿಮಾನ ನಿಲ್ದಾಣ ಇದೆ ಸಿಯಾಚಿನ್ನಿಂದ ಮತ್ತು ಲಡಾಖ್ನ ಮಧ್ಯದಲ್ಲಿ. ಅದು 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರು ಮಾಡಿದ್ದು, ಹಾಳಾಗಿ ಹೋಗಿತ್ತು. ಅದನ್ನು ಸಿದ್ಧಪಡಿಸಿ ಪ್ರಪಂಚದ ಅತ್ಯಂತ ದೊಡ್ಡ ವಿಮಾನ, ಯುದ್ಧ ವಿಮಾನವನ್ನು ಅಲ್ಲಿ ಲ್ಯಾಂಡ್ ಮಾಡಿಸಿದರು. ತಾವೆಲ್ಲ ಬ್ರಹ್ಮೋಸ್ ಅಂತ ಕ್ಷಿಪಣಿ ಬಗ್ಗೆ ಕೇಳಿರ್ತೀರಿ. ಬ್ರಹ್ಮೋಸ್ ಕ್ಷಿಪಣಿಯ ವಿಶೇಷತೆ ಏನು ಅಂತ ಹೇಳಿದರೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ICBM ಅಂತ ಹೇಳ್ತಾರೆ. ಸುಮಾರು 3,000-5,000 ಕಿಲೋಮೀಟರ್ ದೂರ ಸಿಡಿತಲೆ, ಮದ್ದುಗುಂಡು ಅಥವಾ ಬಾಂಬ್ ತಗೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥದ್ದು. ಅದರ ಜೊತೆಗೆ ನ್ಯೂಕ್ಲಿಯರ್ ಬಾಂಬ್ ತಗೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥದ್ದು. ಎಲ್ಲೆಲ್ಲಿ ಬೇಕು, ಅರುಣಾಚಲ ಪ್ರದೇಶದ ಹಿಡಿದು ಲಡಾಖಿನವರೆಗೆ ಗಡಿ ಪ್ರದೇಶ ಅದನ್ನು ಡಿಪ್ಲಾಯ್ ಮಾಡಿದರು. ಈ ಬೋಫೋರ್ಸ್ ಗನ್ ಅಂತ ಕೇಳಿದಿರಿ ನೀವೆಲ್ಲ. ಆ ಬೋಫೋರ್ಸ್ ಗನ್ ವೆಸ್ಟರ್ನ್ ಬಾರ್ಡ್ರಲ್ಲಿ, ನಮ್ಮ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಈ ಭಾಗದಲ್ಲಿ ಅದನ್ನು ಉಪಯೋಗ ಮಾಡಬೇಕು ನಾವು. ನಾನು ಅದನ್ನು ಫೈರ್ ಮಾಡಿದ್ದು ಆ ಭಾಗದಲ್ಲಿಯೇ. ಕನಸಲ್ಲೂ ಎಣಿಸಲಿಲ್ಲ ಹಿಮಾಲಯ ಪರ್ವತಕ್ಕೆ ಗನ್ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ. ಆ ಗನ್ನಿನ ಪಾರ್ಟ್ಗಳನ್ನು ವಿವಿಧ ಭಾಗಗಳಲ್ಲಿ ವಿಂಗಡಿಸಿಕೊಂಡು ಟ್ರಕ್ನಲ್ಲಿ ಹಾಕ್ಕೊಂಡು ಹೈ ಆಲ್ಟಿಟ್ಯೂಡ್ಗೆ ತಗೊಂಡು ಹೋಗಿ ಅಲ್ಲಿ ಅದನ್ನು ಅಸೆಂಬಲ್ ಮಾಡಿ ಡಿಪ್ಲಾಯ್ ಮಾಡಿದರು. ಟ್ಯಾಂಕ್ಗಳನ್ನು, ಹಿಮಾಲಯದಲ್ಲಿ ಟ್ಯಾಂಕ್ ಹೋದದ್ದು ನಾನಂತೂ ಯಾವತ್ತೂ ಕೇಳಿರಲಿಲ್ಲ. ಟ್ಯಾಂಕ್ಗಳನ್ನು ತಗೊಂಡು ಹೋಗಿ ಆ ಭಾಗದಲ್ಲಿ ಡಿಪ್ಲಾಯ್ ಮಾಡಿದರು. ಇದನ್ನು ನೋಡಿದರೆ ಮತ್ತೆ ಚೀನಾ ಹಿಂದೆ ಹೋಗಿದೆ, ಮತ್ತೇನು ಮಾಡಬೇಕು? ಹೀಗೆ ನಿಮ್ಮ ಹತ್ರ ಒಂದು ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೇನೆ.
ಚೀನಾದ ಭಾರತದ ಗಡಿಯಿಂದ ನವದೆಹಲಿಗೆ ಎಷ್ಟು ದೂರ ಇದೆ? ಎಷ್ಟು ದೂರ ಇದೆ ನಾಗರಾಜ್ ಶೆಟ್ರೆ? ನೇರ ಆ್ಯಸ್ ಕ್ರೋ ಫ್ಲೈಸ್ ಅಂತ ಹೇಳ್ತೀವಿ, ಒಂದು 350-400 ಕಿಲೋಮೀಟರ್ ಅಷ್ಟೇ. ಅದೇ ಗಡಿಯಿಂದ ಚೀನಾದ ರಾಜಧಾನಿ ಬೀಜಿಂಗ್ ಎಷ್ಟು ದೂರ ಇರ್ಬೋದು? ಸುಮಾರು ಒಂದು 3500 ಕಿಲೋಮೀಟರ್ ದೂರ ಇದೆ. ಒಂದು ಕ್ಷಣ ಆಲೋಚನೆ ಮಾಡಿ, ಕಳೆದ 68 ವರ್ಷ ಅಂದರೆ 2000 ನಾನು 14 ಲೆಕ್ಕ ಇಟ್ಕೊಂಡು ಹೇಳೋದು, 2014ನೇ ಇಸವಿಯವರೆಗೆ ಯಾರಿಗೂ ಒಂದು ಆಲೋಚನೆ ಬರಲಿಲ್ವಾ? ನಮ್ಮ ದೇಶದಲ್ಲಿ ನಮ್ಮ ವಾಯು ನಿಲ್ದಾಣದಿಂದ ಬೀಜಿಂಗಿಗೆ ಹೋಗಿ ಬಾಂಬ್ ಹಾಕಿ ಹಿಂದೆ ಬರುವಂಥ ಸಾಮರ್ಥ್ಯ ಇರುವಂಥ ಒಂದು ವಿಮಾನ ಬೇಕು ಹೇಳುವಂಥ ಆಲೋಚನೆ ಯಾಕೆ ಬರಲಿಲ್ಲ? ಯಾಕೆ ರಫೇಲ್ ಯುದ್ಧ ವಿಮಾನವನ್ನು ಅತ್ಯಂತ ತರಾತುರಿಯಲ್ಲಿ ಖರೀದಿ ಮಾಡಿದ್ರು ಅಂತ ಹೇಳಿದರೆ, ಈ ಯುದ್ಧ ವಿಮಾನಕ್ಕೆ ಆ ಸಾಮರ್ಥ್ಯ ಇದೆ. ಮಾಡಿ ಸರಿ ಹೌದೋ ಅಲ್ವಾ? ನಾವಿವತ್ತು ಸೈನಿಕರಾಗಿದ್ದವರು, ಮಾಜಿ ಸೈನಿಕರು, ನಾವು ತುಂಬ ಹೆಮ್ಮೆಯಿಂದ ಹೇಳ್ತೇವೆ, ಸೈನ್ಯದ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸಿದಂಥ, ಸೈನಿಕರ ಭಾವನೆಗಳಿಗೆ ಗೌರವ ಕೊಟ್ಟಂಥ, ನಿರಂತರವಾಗಿ ದೀಪಾವಳಿ ಹಬ್ಬಗಳನ್ನು ಇಲ್ಲೇ ಆಚರಣೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಯಾರಿಗೂ ಈ ಕಲ್ಪನೆ ಬರಲೇ ಇಲ್ಲ. ಯಾಕೆಂದರೆ ನಾನು ನೀವು ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ, ಸೈನಿಕನಿಗೆ ದೀಪಾವಳಿ ಹಬ್ಬ ಇಲ್ಲ. ಗಡಿ ಪ್ರದೇಶದಲ್ಲಿ ಆ ಕಡೆಯಿಂದ ಬರುವಂಥ ಮದ್ದುಗುಂಡೆ ಆತನಿಗೆ ದೀಪಾವಳಿ ಹಬ್ಬ. ಇವರಿಗೆ ಅನ್ನಿಸ್ತಲ್ಲ ನಾನು ಹೋಗಿ ಅವ್ರ ಜೊತೆಗೆ ದೀಪಾವಳಿ ಹಬ್ಬ ಮಾಡಬೇಕು ಅಂಥೇಳಿ. ಹಾಗಾಗಿ ಸೇವೆ ಮತ್ತು ಸಮರ್ಪಣೆ ಹೇಳಿದರೆ 35 ವರ್ಷಗಳ ಕಾಲ ದೀರ್ಘ ಸರ್ಕಾರಿ ಸಂಬಳ ತಗೊಂಡು ಸೇವೆ ಮಾಡಿದರು, ಸನ್ಮಾನ ಮಾಡ್ತೀವಲ್ಲ ಅವ್ರಿಗೆ. ಇದಾ ನಮ್ಮ ಸೇವೆಯ ಕಲ್ಪನೆ. ಮಾನ್ಯ ಪ್ರಧಾನಮಂತ್ರಿಗಳು ಅವರ ಜನ್ಮದಿನ ಮತ್ತು ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ದಿವಸ, ಈ 20 ದಿನಗಳ ಕಾಲ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವಂಥ ಸಂಘದ ಹಾಡು ಹೇಳ್ಕೊಂಡು ಬೆಳೆದಿದ್ದೇವಲ್ಲ ನಾವು. ನಮ್ಮೆಲ್ಲರಿಗೆ ಬೇರೆ ಬೇರೆ ಹಂತಗಳಲ್ಲಿ ಜನಪ್ರತಿನಿಧಿಗಳಾಗುವಂಥ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ವಹಿಸುವಂಥ, ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂಥ ಕಾರ್ಯದಲ್ಲಿ ಅವಕಾಶ ಸಿಕ್ಕಿದಲ್ವಾ. ಇದರಿಂದ ಪರಂ ವೈಭವನ್ನೇ ತುಮೇ ತತ್ ಸ್ವರಾಸ್ಯಂ ಹೇಳುವ ರೀತಿಯಲ್ಲಿ ನಾನು ಹೇಗೆ ತೊಡಗಿಸಿಕೊಳ್ಳಬಲ್ಲೆ, ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿಗಳ ಈ ಒಂದು 20 ವರ್ಷಗಳ ಕಾಲದ ಸಮರ್ಪಣಾ ಮನೋಭಾವ ಏನಿದೆ, ಸಂಪೂರ್ಣವಾಗಿ ರಾಷ್ಟ್ರ ಮೊದಲು, ನೇಷನ್ ಫಸ್ಟ್ ಹೇಳುವ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಒಂದು ಘಟನೆ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಬರ್ತದೆ. ಯಾಕಂತ ಹೇಳಿದರೆ ಇದು ನಾನು ಸ್ವಂತ ಅನುಭವಿಸಿದಂಥ ಒಂದು ಸಂಗತಿ. ವಾಜಪೇಯಿಯವರು ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಅಂತ ಶುರು ಮಾಡಿದರು. ನಾನು ಆವಾಗ ಮೊದಲನೇ ಬಾರಿ ಶಾಸಕ ಆಗಿದ್ದೆ, NRI ಸಮಿತಿಯ ಡೆಪ್ಟಿ ಚೇರ್ಮನ್ ಆಗಿದ್ದೆ. ಮತ್ತು ಗುಜರಾತ್ನಲ್ಲಿ ಅನಿವಾಸಿ ಭಾರತೀಯರಿಗಾಗಿ ಗುಜರಾತ್ನ ಮುಖ್ಯಮಂತ್ರಿಗಳು ತುಂಬ ಒಳ್ಳೆಯ ಕೆಲಸ ಮಾಡಿದರು. ನಾನು ಮತ್ತು ಗೋ ಮಧುಸೂದನ್ ಅವರು ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ ಇಂಟರ್ವ್ಯೂ ತೊಗೊಂಡು, ನೀವೇನು ಮಾಡಿದಿರಿ, ನಾವೇನು ಮಾಡಲಿಕ್ಕೆ ಕಲ್ಪನೆ ಮಾಡ್ತೀವಿ ಅಂತ ಹೇಳಿ ಗುಜರಾತ್ನ ಚೀಫ್ ಮಿನಿಸ್ಟರ್ ಆದ ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಅವರ ಚೇಂಬರ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ವು. ಆಗ ವಿನಂತಿ ಮಾಡಿದ್ದೆ, ಗೊತ್ತಿತ್ತು ನನಗೆ ಪ್ರವಾಸಿ ಭಾರತೀಯ ದಿವಸದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಲ್ಲಿನ ಗುಜರಾತಿ NRIಗಳಿಗೆ ಮಾತಾಡ್ತಾರೆ ಅಂತ ಹೇಳಿಕೊಂಡು ಹೋಗಿದ್ದೆ. ನಾನು ಅಲ್ಲಿಗೆ ಪರ್ಮಿಷನ್ ತೊಗೊಂಡಿದ್ದು, ಅವಳಿಗೆ ಹೋಗ್ಲಿಕ್ಕೆ ಬಿಟ್ಟಿದ್ರು. ಅವರು ಈಗಲೂ ಹಾಗೆ ಈ ಬೈಟ್ ಎಲ್ಲ ಕೊಡೋದಿಲ್ಲ. ಅದು ಇನ್ನೊಂದು ಘಟನೆ ಹೇಳ್ತೀನಿ ಬೇಕಾದರೆ. ನಮ್ಮ 2008ರ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಚುನಾವಣೆಗೆ ಅವರು ಪ್ರಚಾರ ಮಾಡಲಿಕ್ಕೆ ಬಂದಿದ್ದರು. ಆಗ ಬೈಟ್ ಇನ್ನೊಂದು ಘಟನೆ ಆಮೇಲೆ ಹೇಳ್ತೀನಿ. ಸುಮಾರು ಒಂದು 1 ಗಂಟೆಗಳ ಕಾಲ ಅವರು ಮಾತಾಡಿದರು, ಚರ್ಚೆಗಳಾದವು. ಸುಮಾರೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅರ್ಧ ಹಿಂದಿ, ಅರ್ಧ ಗುಜರಾತಿಯಲ್ಲಿ ನಡೀತಾ ಇತ್ತು, ಕೆಲವರು ಇಂಗ್ಲೀಷ್ ಮಾತಾಡ್ತಾ ಇದ್ರು. ಇನ್ನೇನು ಸಮಯ ಮುಗಿತಾ ಬಂತು ಹೇಳುವಾಗ ಅವ್ರು ಕೊಯ್ ಪ್ರಶ್ನೆ ಅಂತ ಕೇಳಿದರು ಅವರು. ಸುಮಾರು ಒಂದು 65-70 ವರ್ಷದ ಒಬ್ಬ NRI ಅಮೇರಿಕನ್ ಒಬ್ಬ ಗುಜರಾತಿ ಅವರೊಂದು ಪ್ರಶ್ನೆ ಕೇಳಿದರು. ಅವ್ರು ಏನು ಪ್ರಶ್ನೆ ಕೇಳಿದರು ಅಂತ ಹೇಳಿದರೆ, ನರೇಂದ್ರ ಭಾಯ್ ಅಂದರೆ ಗುಜರಾತಲ್ಲಿ ನರೇಂದ್ರ ಭಾಯ್ ಅಂತಲೇ ಕರೀತಾರೆ. ನರೇಂದ್ರ ಭಾಯ್, आपके हिसाब से ಸೆಕ್ಯುಲರಿಸಮ್ का मतलब क्या है ಅಂತ. ಯಾಕಂದರೆ ಮಧ್ಯದಲ್ಲಿ ಗೋಧ್ರಾ ಘಟನೆ ಉಲ್ಲೇಖ ಆಯಿತು, ಅದರ ಬಗ್ಗೆ ಮಾತಾಡಿದರು. ಆಮೇಲೆ ಕಟ್ಟರ್ ಹಿಂದುತ್ವದ ಬಗ್ಗೆ ಪ್ರಶ್ನೆಗಳನ್ನು ಏನೆಲ್ಲ ಕೇಳಿದರು. ಈ ಕೊನೆಯ ಪ್ರಶ್ನೆ ಬಂದಾಗ ಅವ್ರು ಬೈಟ್ ಕೊಡದೇ ಇದ್ರೂ ಕೂಡ ಈ NRIಗಳ ಜೊತೆ ಸಂವಾದಕ್ಕೆ ಎಲ್ಲ ಪತ್ರಕರ್ತರು, ಮಾಧ್ಯಮದವರು ಒಳಗೆ ಬಂದಿದ್ದರು, ರೆಕಾರ್ಡ್ ಮಾಡ್ತಾಯಿದ್ರು. ಅವರಾಗ ಹೇಳಿದರು, ಭೈ ಸುಬಹ ಸೆ ತರಸ್ ರಹೆ ಥೆ ಬೈಟ್ ಕೆ ಲಿಯೆ,
अभी तो सेक्युಲರಿಸಮ್ के बारे में पूछ रहे हैं तो लिख लो ಅಂತ ಹೇಳಿದರು. ನಾನು ಜೀವನದಲ್ಲಿ ನೋಡಿದ ಆ ಮಾಧ್ಯಮದವರ ಸಂಚಲನ ಇದೆಯಲ್ಲ, ಒಂದು ಸರ್ತಿ ಅದಕ್ಕೆ ಬೆಂಕಿ ಹಿಡಿದಾಗ ಆಯಿತು ಅವರಿಗೆ. ಎಲ್ಲರೂ ಟಿ ವಿ ಸೆಟ್ ಮಾಡಲಿಕ್ಕೆ ಶುರು ಮಾಡಿದರು, ಎಲ್ಲರೂ ಪ್ಯಾಡ್ ತೆಗೆದು ಬರಲಿಕ್ಕೆ ಶುರು ಮಾಡಿದರು, ಏನು ಹೇಳ್ತಾರಪ್ಪ ಅಂಥೇಳಿ. ನನಗೂ ಕುತೂಹಲ, ಅಲ್ಲಿದ್ದವರಿಗೂ ಕುತೂಹಲ, ಏನು ಹೇಳ್ತಾರಪ್ಪ ಹಿಂದುತ್ವದ ಇದು ಸೆಕ್ಯುಲರಿಸಮ್ ಬಗ್ಗೆ ಅಂತ ಹೇಳಿಕೊಂಡು. ಅತ್ಯಂತ ಕಟ್ಟರ್ ಹಿಂದುತ್ವವಾದಿ ಹೆದರಿಕೆ ಇದು ಹೆಸರಿತ್ತಲ್ಲ ಅವ್ರಿಗೆ. ಅವ್ರು ಹೇಳಿದರು, ಈಗ ನೋಡಿ ನ್ಯೂಸ್ ಕೇಳ್ತಾ ಇದ್ದೀರಿ ಏನು ಹೇಳಿದರು ಅಂತ ಕೇಳಲಿಕ್ಕೆ, ಇದೇ ಥರದ ಕುತೂಹಲ ಆಗ್ತಾ ಇತ್ತು. ನರೇಂದ್ರ ಮೋದಿಯವರು ಸೆಕ್ಯುಲರಿಸಮ್ ಬಗ್ಗೆ ಏನು ಹೇಳಿರ್ಬೋದು ಅಂತ. मेरे हिसाब से सेक्युलरिज्म का मतलब है नेशन फर्स्ट. ನೀವು ಕಾಯ್ತಾ ಇದ್ರಿ ಇನ್ನೇನು ಹೇಳ್ತೇನೆ ಅಂತ. ಬಸ್ ಇತ್ನಾ ಹಿ, ಅವ್ರು ಕ್ಯಾ ಹೇಳಿ ಮುಗಿಸಿಬಿಟ್ರು. ನೀವು ಆಲೋಚನೆ ಮಾಡಿ, ನಮ್ಮ ದೇಶದಲ್ಲಿ ಈ ಜಾತ್ಯತೀತ ಹೇಳುವಂಥ ಒಂದು ಆ ಕೆಟ್ಟ ಶಬ್ದವನ್ನು ದಿನ ಬೆಳಗಾದರೂ ಉಪಯೋಗ ಮಾಡ್ತೀವಿ. ಯಾವುದಕ್ಕೆ ಉಪಯೋಗ ಮಾಡ್ತೀವಿ? ಜಾತಿಗಳ ನಡುವೆ, ಮತಗಳ ನಡುವೆ ಈ ಸಮಾಜದಲ್ಲಿ ವೈಷಮ್ಯ ಹುಟ್ಟಿಸಿ ಹಾಕಲಿಕ್ಕೆ. ಹೌದು ಅಲ್ವೋ? ಮೋದಿಯವರ ಡೆಫಿನೇಷನ್ ಏನಿತ್ತು? ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಅಂತ. ಸೇವೆ ಮತ್ತು ಸಮರ್ಪಣೆ ಅಂತ ಹೇಳಿದರೆ, ನಾನು ಮಾಡುವ ಎಲ್ಲ ಚಟುವಟಿಕೆಯಲ್ಲಿ ರಾಷ್ಟ್ರ ನನ್ನ ಕಣ್ಣು ಮುಂದೆ ಇದೆಯಾ? ಸೇವೆ ಮತ್ತು ಸಮರ್ಪಣೆಯ ಕಲ್ಪನೆ ಕೊಡಲಿಕ್ಕಿಂತ ಮುಂಚೆ ಏನು ಹೇಳಿದರು? ಸೇವಾ ಹಿ ಸಂಘಟನ್, ಸೇವೆಯೇ ಸಂಘಟನೆ. ಒಂದು ಕ್ಷಣ ಆಲೋಚನೆ ಮಾಡಿ, ಎಲ್ಲಿಯಾದರೂ ಕೋವಿಡ್ನ ಮೊದಲನೇ ವೇವ್ ಬಂದ ಸಂದರ್ಭದಲ್ಲಿ UPA ಸರ್ಕಾರ ಇದ್ದಿದ್ರೆ ಏನಾಗ್ಬೋಯ್ತು ಮೋಹನ್ ಭಂಡಾರಿ ಅವರೇ? ದೇವರೇ ಗತಿ, ಗೋವಿಂದ ಆಗ್ತಿತ್ತಷ್ಟೇ. ನಮ್ಮ ದೇಶದ 25% 30% ಜನಸಂಖ್ಯೆ ಅಮೆರಿಕಾದಲ್ಲಿ 34 ಕೋಟಿ. ನಾವು ಸುಮಾರು 135 ಕೋಟಿ ಇದ್ದೇವಾ? 25%, 34-35 ಕೋಟಿ ಜನಸಂಖ್ಯೆ. ಇದೇ ಕೋವಿಡಿಂದ ಇವತ್ತಿಗೂ ನಡೀತಾ ಇದೆ, ಇನ್ನೂ ಸಾಯ್ತಾ ಇದ್ದಾರೆ ಅಲ್ಲಿ. ಇದೇ ಕೋವಿಡಿಂದ ನಮ್ಮ ದೇಶದಲ್ಲಿ ಎಷ್ಟು ಜನ ಸತ್ರು? ಅದರ 5 ಟೈಮ್ ಜನ ಸತ್ತಿದ್ದಾರೆ ಅಲ್ಲಿ. ಈ ಅಮೆರಿಕ ದೇಶದಲ್ಲಿ ಒಂದು ಹೋಟೆಲ್ ಚೈನ್ ಇದೆ, ನಾಗರಾಜ್ ಶೆಟ್ಟರಿಗೆ ಗೊತ್ತಿದೆ. ಥ್ಯಾಂಕ್ ಗಾಡ್ ಇಟ್ ಇಸ್ ಫ್ರೈಡೇ ಅಂತ. ಥ್ಯಾಂಕ್ ಗಾಡ್ ಇಟ್ ಇಸ್ ಫ್ರೈಡೇ. ಯಾಕೆಂದರೆ ಶುಕ್ರವಾರ ಬಂತು ಹೇಳಿದರೆ ಅವರ ಕಾರಿಗೆ ಒಂದು ಬೋಟ್ ಸಿಕ್ಸ್ಕೊಳ್ತಾರೆ, ಸೈಕಲ್ ಸಿಕ್ಸ್ಕೊಳ್ತಾರೆ, ಹೊರಟು ಎಲ್ಲರೂ ಸಸಿದ. ಇಲ್ಲ ಸರ್ಫಿಂಗ್ ಇದ್ದು ಬೋರ್ಡ್ ತೊಗೊಂಡು ಹೋಗ್ತಾರೆ, ಮತ್ತೆ ಬರೋದು ಸೋಮವಾರ ಬೆಳಿಗ್ಗೆ. ನೀವು ಆಲೋಚನೆ ಮಾಡಿ, ಥ್ಯಾಂಕ್ ಗಾಡ್ ದರ್ ಇಸ್ ಮೋದಿ, ಥ್ಯಾಂಕ್ ಗಾಡ್ ದರ್ ಇಸ್ BJP ಗವರ್ಮೆಂಟ್. ಕೋವಿಡ್ನಂಥ ಆ ಒಂದು ಅತ್ಯಂತ ಕಠಿಣ ಸಂದರ್ಭದಲ್ಲಿಯೂ ಕೂಡ ಸೇವೆ ಮತ್ತು ಸಮರ್ಪಣೆ, ಸೇವೆಯೇ ಸಂಘಟನೆ ಹೇಳುವ ಕಲ್ಪನೆ ಕೊಟ್ಟದ್ರಿಂದ ದೇಶದಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪರಿವಾರದ ಕಾರ್ಯಕರ್ತರು ಯಾವ ರೀತಿ ತೊಡಗಿಸ್ಕೊಂಡ್ರು. ನನಗಿವತ್ತಿಗೂ ನೆನಪಿದೆ, ಪೂಜಾ ಪೈ ಅವರು ಈ ಮಾಸ್ಕ್ ಮಾಡೋದನ್ನು ಒಂದಷ್ಟು ಜನ ಸೇರ್ಕೊಂಡು ಮಾಡ್ತಾಯಿದ್ರು. ಆ ಕಲ್ಪನೆ ಕೊಡಬೇಕಲ್ಲ, ಯಾರು ಸಮಸ್ಯೆಯಲ್ಲಿದ್ದಾರೆ ಅವರ ಕೈ ಹಿಡಿದು ಎತ್ತುವಂಥದ್ದು, ಅವರ ಕಣ್ಣೀರು ಒರೆಸುವಂಥದ್ದು. ಇದು ನಮ್ಮ ಸಾಮಾಜಿಕ ದೃಷ್ಟಿಕೋನದ ಒಂದು ಭಾಗ ಆಗಿದೆಯಾ? ನಾಗರಾಜ್ ಶೆಟ್ಟರು ತಪ್ಪು ತಿಳಿಬಾರದು, ಮಧ್ಯೆ ಮಧ್ಯೆ ನಿಮ್ಮ ಹೆಸರು ಹೇಳ್ತೇನೆ ಅಂತೇಳಿ. ಬಿಸ್ನೆಸ್ಸಲ್ಲಿದ್ದಾರೆ ಅವರು. ನೀವು ಯಾರದೇ ಬಿಸ್ನೆಸ್ ಮನೆಗೆ ಹೋಗಿ ಕೇಳಿ, ಯಾಕೆ ನೀವು ಬಿಸ್ನೆಸ್ ಮಾಡೋದು, ಯಾಕೆ ಬಿಸ್ನೆಸ್ ಮಾಡೋದು ಹೇಳಿ? ಯಾಕೆ? ಲಾಭ ಬೇಕು ಅಂತಲ್ವಾ? ಈ ದೇಶದ ರಾಜಕಾರಣ ಒಂದು ಬಿಸ್ನೆಸ್ ಅಲ್ಲ. ಯಾಕೆ ನಾವು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ? ನೀವು ಪ್ರಶ್ನೆ ಕೇಳ್ತಾ ಹೋದರೆ ರಾಜಕೀಯ ಪಕ್ಷಗಳಲ್ಲಿ ಕೆಲಸ ಮಾಡ್ತಾ ನಾವೊಂದು ಸಾಮಾಜಿಕ ಬದಲಾವಣೆ ಅಪೇಕ್ಷೆ ಕಾಣ್ತೀವಿ. ನಾವು ನಮ್ಮೆಲ್ಲರ ಮನಸ್ಸನ್ನು ತುಡಿತಾ ಇದೆ. ನನ್ನ ಸುತ್ತಮುತ್ತಿನ ಪರಿಸ್ಥಿತಿ ಈಗ ಇರೋದಕ್ಕಿಂತ ಚೆನ್ನಾಗಿರಬೇಕು ಅಂಥೇಳಿ. ಯಾವಾಗ ಸಾಧ್ಯ ಅಂತ ಹೇಳಿದರೆ, ಆ ಸೇವಾ ಮನೋಭಾವದಿಂದ ನಾನು ಯಾವಾಗ ನನ್ನನ್ನು ತೊಡಗಿಸಿಕೊಳ್ತೇನೆ, ಸಮರ್ಪಿಸಿಕೊಳ್ತೇನೆ, ಆಗ ಅದು ಸಾಧ್ಯ ಇದೆ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಬಂದರೆ ಸಾಮಾಜಿಕವಾಗಿ ಏನು ಬದಲಾವಣೆ ಆಗಿದೆ, ಆರ್ಥಿಕವಾಗಿ ಏನು ಬದಲಾವಣೆ ಆಗಿದೆ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗಿದೆ, ನಮ್ಮ ರಕ್ಷಣಾ ನೀತಿಯಲ್ಲಿ ಏನು ಬದಲಾವಣೆ ಆಗಿದೆ,
ನಮ್ಮ ರಕ್ಷಣಾ ಮೂಲಭೂತ ಸೌಕರ್ಯದಲ್ಲಿ ಏನು ಬದಲಾವಣೆ ಆಗಿದೆ? 68 ವರ್ಷಗಳ ಕಾಲ ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಆ ಲಾರ್ಡ್ ಮೆಕಾಲೆ ಹೇಳಿಕೊಟ್ಟಿರುವಂಥ ಶಿಕ್ಷಣ ಪದ್ಧತಿಯೇ ಕಾರಣ. ತಾಯಂದ್ರು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಮಗು ಅಂತ ಹೇಳಿದರೆ ಯಾರಮ್ಮ? ಯಾರು ಮಗು ಅಂತ ಹೇಳಿದರೆ? ಸರ್ಕಾರಿ ಲೆಕ್ಕದ ಪ್ರಕಾರ 18 ವರ್ಷಕ್ಕಿಂತ ಕೆಳಗಿರಲ್ಲ ಮಗು ಅಂತೇಳಿ. ನನ್ನನ್ನು ಕೇಳಿ ನಾನು ಭಿನ್ನವಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮಗು ಅಂದರೆ ಪ್ರಶ್ನೆಗಳು. ನಿಮಗೆಲ್ಲ ಖಂಡಿತ ನೆನಪಿದೆ, 2.5 ವರ್ಷಕ್ಕೆ ಮಾತಾಡಲಿಕ್ಕೆ ಶುರು ಮಾಡಿದರೆ 100 ಪ್ರಶ್ನೆ ಕೇಳ್ತಾ ಇತ್ತು, ಹೌದೋ ಅಲ್ವಾ? ಅದೇನು, ಇದೇನು, ಅದು ಹೇಗೆ, ಇದು ಹೇಗೆ ಅಂತ ಕೇಳ್ತಿತ್ತಾ ಇಲ್ವ ಹೇಳಿ? ಮಗು ಅಂದರೆ ಪ್ರಶ್ನೆಗಳು, ಮಗು ಅಂದರೆ ಕುತೂಹಲ, ಮಗು ಅಂದರೆ ಸೃಜನಶೀಲತೆ, ಮಗು ಅಂದರೆ ಕ್ರಿಯೇಟಿವಿಟಿ. ನನಗೆ ಕನ್ನಡದಲ್ಲಿ ಹೇಳಬೇಕು ಅಂತ, ಮಗು ಅಂದರೆ ಇನೋವೇಷನ್. ಅಪ್ಪ 2,000 ರೂಪಾಯಿ ದುಡ್ಡು ಕೊಟ್ಟು ಒಂದು ರಿಮೋಟ್ ಕಂಟ್ರೋಲ್ ಕಾರ್ ತೊಗೊಂಡು ಬಂದರೆ ಮಗು ಎಷ್ಟು ದಿನ ಆಡುತ್ತೆ? 1 ದಿನ, 2 ದಿನ. ತಾಯಿಗೆ ತಂದೆಗೆ ಆ 2,000 ರೂಪಾಯಿ ರಿಮೋಟ್ ಕಂಟ್ರೋಲ್ ಕಾರನ್ನು ಶೋಕೇಸಲ್ಲಿಡಬೇಕು ಅಂತ ಆಸೆ. ಮಗುಗೆ ಕೊಟ್ಟರೆ ಅದು ಕಿತ್ತು ತುಂಡು ಮಾಡಿ ಬಿಡುತ್ತೆ. ಈಸ್ ಇಟ್ ಡಿಸ್ಟ್ರಕ್ಟಿವ್? ಅದು ಯಾವುದಾದ್ರೂ ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ಹೊರಟಿದ? ಅದಕ್ಕೆ ಕುತೂಹಲ ಇದೆ. ಇದು ಏನಿದು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗೆ ನೀವು ಶಾಲೆಗೆ ಹೋದರೆ ದೇವರಾಣೆಗೆ ಹೇಳ್ತೇನೆ, ಮಕ್ಕಳೇ ಪ್ರಶ್ನೆ ಕೇಳಿಂದ ಕೇಳ್ತಾರ ಮಕ್ಕಳು? ಏನು ಮಾಡ್ತೀವಿ ನಾವು ಶಾಲೆಯಲ್ಲಿ? ಆ ಮಗುವಿನ ಸ್ವಭಾವ ಸಹಜವಾದ ಈ ಎಲ್ಲ ಗುಣಗಳನ್ನು ಸಾಯಿಸಿಬಿಡ್ತೇವೆ. ಈಗ ನಾನು ಈ ಕಾರ್ಯಕ್ರಮ ಮುಗಿದ ಒಂದು ಪ್ರಶ್ನೆ ಕೇಳಿ ನೀವು ಯಾರು ಪ್ರಶ್ನೆ ಕೇಳೋದಿಲ್ಲ. ಯಾಕಂದರೆ ಶಾಲೆಯಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಸುಮ್ಮನೆ ಕೂತ್ಕೊಂಡು ತಲೆಗೆ ಹೊಡೆದು ಬಿಟ್ಟಿದ್ದಾರೆ. ಹಾಗಾಗಿ ಮೆಕಾಲೆಯನ್ನು ದೂರಿ ಪ್ರಯೋಜನ ಇಲ್ಲ. ಈ ರಾಷ್ಟ್ರ ಬಯಸುವಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಕು ನಮಗೆ. ಸ್ಟೂಡೆಂಟ್ ಸೆಂಟ್ರಿಕ್ ಆ್ಯಂಡ್ ಇಂಡಿಯಾ ಸೆಂಟ್ರಿಕ್. ನಾವೊಂದು ಮ್ಯಾಂಗ್ಳೂರು ಲಿಟ್ ಫೆಸ್ಟ್ ಅಂತ ಮಾಡಿದ್ದು. ಅಲ್ಲಿ ಶಿಕ್ಷಣದ ಬಗ್ಗೆ ಒಂದು ಗೋಷ್ಠಿ ಇತ್ತು. ಆ ಗೋಷ್ಠಿಯ ಟೈಟಲ್ ಏನು ಅಂತ ಕೇಳಿದರೆ, ಇಂಡಿಯನ್ ಅಕಾಡೆಮಿಯಾ ಆ್ಯಂಡ್ ಇಂಡಿಯಾ ಇನ್ ಅಕಾಡೆಮಿಯಾ. ಭಾರತೀಯ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತ. ಉಂಟಾ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತ? ನವರಾತ್ರಿ ಬರ್ತಾ ಉಂಟು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಭಾಳ ಶ್ರದ್ಧೆಯಿಂದ ನಾವು ಪ್ರತಿ ವರ್ಷ ನವರಾತ್ರಿ ಹೇಳ್ತೇವೆ ಇದನ್ನು. ಮತ್ತಿದೆ ವಿದ್ಯಾರೂಪೇಣ ಸಂಸ್ಥಿತ, ಸೌಂದರ್ಯ ರೂಪೇಣ ಸಂಸ್ಥಿತ, ಪ್ರಜ್ಞಾರೂಪೇಣ ಸಂಸ್ಥಿತ ಎಲ್ಲ ಇದೆ. ಆಮಂತ ಹೇಳೋದಿಲ್ಲ ನಾನು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ಹೇಳುವಂಥದ್ದು ಪ್ಯೂರ್ ಸೈನ್ಸ್ ಅಂತ ಯಾರು ಹೇಳ್ಕೊಟ್ವ ಮಕ್ಕಳಿಗೆ? ನಾವು ಹೇಳ್ಕೊಟ್ಟೇ ಇಲ್ಲ. ಹೇಳ್ಕೊಡ್ಬೇಕೋ ಬೇಡವಾ? ಹಾಗಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಬಲ್ಲಂಥ, ಮಗುವಿನ ವ್ಯಕ್ತಿತ್ವದಲ್ಲಿ ಸ್ವಭಾವ ಸಹಜವಾಗಿರುವಂಥ ಆಸಕ್ತಿಯನ್ನು ಗುರುತಿಸಿಕೊಂಡು ಅದನ್ನು ಹೊರತಂದು ಪ್ರೋತ್ಸಾಹಿಸುವಂಥ ಒಂದು ಶಿಕ್ಷಣ ಪದ್ಧತಿ ನಮಗೆ ಬೇಕು 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 ಅಂತ ಕೂಗ್ತಾ ಇದ್ದು. 4-5 ವರ್ಷಗಳ ಅವಧಿಯಲ್ಲಿ ಕಸ್ತೂರಿ ರಂಗನ್ ಹೇಳುವಂಥ ಒಬ್ಬ ಅತ್ಯಂತ ಮೇಧಾವಿ ವಿಜ್ಞಾನಿಯನ್ನು ಮುಂದಿಟ್ಟುಕೊಂಡು ಜಗತ್ತು ಒಪ್ಪುವಂಥ ಒಂದು ಶಿಕ್ಷಣ ನೀತಿಯನ್ನು ತರಬೇಕಾದ್ರೆ ಈ ದೇಶಕ್ಕೆ ಮೋದಿ ಬರಬೇಕಾಯಿತು. ಹಾಗಾಗಿ ಸೇವೆ ಮತ್ತು ಸಮರ್ಪಣೆ ಹೇಳಿದರೆ ಹೇಗೆ? ಗ್ರಾಮ ಪಂಚಾಯತ್ ಮೆಂಬರ್ ಕಾಂಗ್ರೆಸ್, ಅಲ್ಲೊಬ್ಬ ಇನ್ನೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ BJP, ಮತ್ತೆ ಮುಂದೆ ನಡೆಯುವುದೆಲ್ಲ ಅದೇ. ಇದಾಗಬೇಕಾ? ನಾನು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ದೆ, ಡಾಕ್ಟರ್ ಜಿ ಅವ್ರದ್ದು ಗುರುಜಿ ಅವ್ರದ್ದು ಫೋಟೋ ಇಡ್ತೇವೆ, ಆದರೆ ಭಗವದ್ಧ್ವಜವನ್ನು ನಾವು ಗುರು ಅಂತ ನಂಬ್ತೇವೆ, ವ್ಯಕ್ತಿ ಪೂಜೆ ಇಲ್ಲ ಅಂಥೇಳಿ. ನಮ್ಮಲ್ಲಿ ಕೆಲವರಿಗೆ ಸಂದೇಹ ಬಂದಿರ್ಬೋದು, ಪ್ರಧಾನಮಂತ್ರಿಗಳು ಸೆಪ್ಟೆಂಬರ್ 17 ಅವರ ಹುಟ್ಟಿದ ದಿವಸ, ಅದಕ್ಕಾಗಿ ಅವರನ್ನು ವೈಭವೀಕರಿಸಲಿಕ್ಕೆ ಮಾಡ್ತಾರೆ ಅಂತೆಲ್ಲ. ಅವರ ಜೀವನವನ್ನು ಆದರ್ಶವಾಗಿಟ್ಟುಕೊಂಡು ಕಳೆದ 20 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ರಾಷ್ಟ್ರ ಮೊದಲು ಅನ್ನುವ ಕಲ್ಪನೆಯೊಂದಿಗೆ ಯಾವ ಬದಲಾವಣೆಯನ್ನು ಈ ಸಮಾಜ ನಿರೀಕ್ಷೆ ಮಾಡ್ತಾ ಇತ್ತು. ಭಾರತ ಜಗದ್ವಂದ್ಯ ಆಗಬೇಕು, ಭಾರತ ಜಗದ್ಗುರು ಆಗಬೇಕು, ಪ್ರಪಂಚದ ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕು ಅಂತ ಕನಸು ಕಾಣ್ತಿದ್ದು, ಭಾಷಣ ಮಾಡ್ತಾ ಇದ್ದು ನಾವು.
ಕಳೆದ 5-6 ವರ್ಷಗಳಲ್ಲಿ ನಮ್ಮ ಪಾಸ್ಪೋರ್ಟಿನ ಬೆಲೆ ಜಾಸ್ತಿ ಆಗಿದೆ ಇಲ್ವಾ? ನಮ್ಮ ಪಾಸ್ಪೋರ್ಟಿಗೆ ಗೌರವ ಜಾಸ್ತಿ ಸಿಗ್ತಾ ಉಂಟಾ ಇಲ್ವಾ? ನಮ್ಮ ಪ್ರಧಾನಮಂತ್ರಿಗಳು ಕ್ವಾಡ್ ಸಮ್ಮಿಟಿಗೆ ಹೋದರೆ, G7 ಮೀಟಿಂಗಿಗೆ ಹೋದರೆ, G23 ಮೀಟಿಂಗಿಗೆ ಹೋದರೆ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಸೆಂಟರ್ ಆಫ್ ಅಟ್ರಾಕ್ಷನ್, ಬಾಕಿಯೆಲ್ಲ ಸುತ್ತಿರ್ತಾರೆ. ಹೇಗೆ 5-6 ವರ್ಷಗಳ ಅವಧಿಯಲ್ಲಿ, 7 ವರ್ಷಗಳ ಅವಧಿಯಲ್ಲಿ ಭಾರತದ ಸ್ಥಾನಮಾನವನ್ನು, ಭಾರತದ ಘನತೆ ಗೌರವವನ್ನು ಎತ್ತರಕ್ಕೆ ಏರಿಸಲಿಕ್ಕೆ ಸಾಧ್ಯ ಆಯಿತು? ಎಂತಹ ಅದ್ಭುತವಾದ ಕನಸನ್ನು ಬಿತ್ತಿದ್ದಾರೆ. 2025 ಒಳಗೆ ಭಾರತ ದೇಶದ ಇಕಾನಮಿ ಎಷ್ಟು $1 ಟ್ರಿಲಿಯನ್ ಆಗಬೇಕು? ಎಷ್ಟು? ಎಷ್ಟು? $5 ಟ್ರಿಲಿಯನ್ ಇಕಾನಮಿ ಹೇಳಿದ್ದು ಕೇಳಿದ್ದೀರಾ? ಕೇಳಿದ್ದೀರಾ ಇಲ್ವಾ? 2030 ಒಳಗೆ ಎಷ್ಟಾಗಬೇಕು? $10 ಟ್ರಿಲಿಯನ್ ಇಕಾನಮಿ ಆಗಬೇಕು. ನಾಗರಾಜ್ ಶೆಟ್ಟರ್ನ ಮತ್ತೆ ಕೇಳಿದ್ರೆ ಜೋರು ಮಾಡ್ತಾರೆ ಅವರು. ಎಷ್ಟು ಸ್ವಾಮಿ $1 ಟ್ರಿಲಿಯನ್ ಹೇಳಿದರೆ? ಯಾರಿಗಾದ್ರೂ ಗೊತ್ತಿದೆಯಾ? $1 ಬಿಲಿಯನ್ ಎಷ್ಟು ಹಣ ಅಂತ ಗೊತ್ತಿದೆಯಾ? ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಮೋದಿಯವರು ಹೇಳಿದ್ದಾರೆ ಅಂತ ಗಲಾಟೆ ಮಾಡ್ತೀವಿ ನಾವು. $5 ಟ್ರಿಲಿಯನ್ ಹೇಳಿದರೆ ಇವತ್ತೆಷ್ಟಿದೆ $1? 67 ಇಲ್ಲರಿ, 75, 76 ಇದೆ. 76, 38 ಅಂತ ಕಾಣ್ತದೆ ಇವತ್ತು. 75 ಪಾಯಿಂಟ್ ಇಟ್ಕೊಳ್ಳಿ. $1 ಬಿಲಿಯನ್ ಹೇಳಿದರೆ 7,500 ಕೋಟಿ ರೂಪಾಯಿ. $1 ಬಿಲಿಯನ್ ಹೇಳಿದರೆ 7,500 ಕೋಟಿ ರೂಪಾಯಿ. 1,000 ಬಿಲಿಯನ್ ಹೇಳಿದರೆ $1 ಟ್ರಿಲಿಯನ್. ಸೊ 7,500ಕ್ಕೆ 1,000ದಿಂದ ಗುಣಿಸಿದರೆ, ನಾನು ಶಾಲೆಯಲ್ಲಿ ಲೆಕ್ಕದಲ್ಲಿ ಬಹಳ ದೊಡ್ಡ, ನಂಗೆ ಗೊತ್ತಿಲ್ಲ ಎಷ್ಟಾಗ್ತದೆ ಅಂತ. ಎಷ್ಟಾಗ್ಬೋದು ಗೊತ್ತಾ? $1 ಟ್ರಿಲಿಯನ್ ಹೇಳಿದರೆ 75 ಲಕ್ಷ ಕೋಟಿ ರೂಪಾಯಿಗಳು. 5 ಎಷ್ಟಾಯಿತು? ಈ ಕನಸಾದರೂ ಕಾಣಬೇಕಲ್ಲ ನಾವು. ಇಂತಹ ಅದ್ಭುತವಾದ ಕನಸನ್ನು ಬಿತ್ತಿದ್ದು ಮಾತ್ರವಲ್ಲ, ಇರುವ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಕಳೆದ 3 ವರ್ಷದಿಂದ ವರ್ಲ್ಡ್ ಬ್ಯಾಂಕಿಂದ ಒಂದೇ ಒಂದು ನಯಾ ಪೈಸೆ ಸಾಲವನ್ನು ಪಡ್ಕೊಳ್ಳದೆ, ಹಿಂದೆ ಮಾಡಿದ ಎಲ್ಲ ಸಾಲವನ್ನು ವಾಪಸ್ ಕೊಟ್ಟು ನಮ್ಗೆ ಖುಷಿ ಆಗಬೇಕೋ ಬೇಡವಾ? ಆಗಬೇಕೋ ಬೇಡವಾ? ಹಾಗಾಗಿ ಈ ದೇಶದಲ್ಲಿ ಆರ್ಥಿಕವಾಗಿ ಭಾರತ ದೇಶ ಗಟ್ಟಿಯಾಗುವಂಥದ್ದನ್ನು ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ. 2014 ಚುನಾವಣೆಯಲ್ಲಿ ನಾವೆಲ್ಲ ದೊಡ್ಡ ಕಟೌಟ್ ಮಾಡಿ ನಮ್ಮ ಫೋಟೋ ದೊಡ್ಡದಾಗಿ ಹಾಕಿದ್ದು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ, ಒಂದು ಹುಲಿಯ ಮುಖ ಮತ್ತು ಅದರ ಬಗ್ಗೆ ದೊಡ್ಡದು ನಮ್ಮ ಮುಖ ಹಾಕ್ಕೊಂಡಿದ್ದು. ಆ ಏಕ್ ಭಾರತ್ ಶ್ರೇಷ್ಠ ಭಾರತ ಕೇವಲ ಒಂದು ಫ್ಲೆಕ್ಸಿನ ಘೋಷಣೆ ಆಗಿರಲಿಲ್ಲ. ಆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಹೇಳುವಂಥ ಕಲ್ಪನೆಯ ಹಿಂದೆ, ಸಂಕಲ್ಪದ ಹಿಂದೆ ಒಂದು ಕಾರ್ಯಾನ್ವಯ ಮಾಡಬಲ್ಲಂಥ ಒಂದು ಕ್ರಿಯಾ ಯೋಜನೆ ಇತ್ತು ಅವರ ಹತ್ರ ಮನಸ್ಸಿನಲ್ಲಿ. 13 ವರ್ಷಗಳ ಕಾಲ ಗುಜರಾತಲ್ಲಿ ಏನು ಬದಲಾವಣೆ ತರುವಂಥ ಪ್ರಯತ್ನ ಮಾಡಿದರು, ಅದನ್ನು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಹಂತ ಹಂತವಾಗಿ ಮಾಡುವಂಥ ಕೆಲಸ ಮಾಡಿದರು. ಡೆಲ್ಲಿ ವಿಸ್ತಾ ಯೋಜನೆ ಬಗ್ಗೆ ಕೇಳಿರ್ಬೇಕಲ್ಲ ನೀವು. ಕೇಂದ್ರದ ಒಬ್ಬ ಆರ್ಥಿಕ ಮಂತ್ರಿ ತನ್ನ ಹೆಂಡತಿಯ ಹೆಸರಲ್ಲಿರುವಂಥ ಬಂಗ್ಲೆಗೆ ಕೇಂದ್ರ ಸರ್ಕಾರಕ್ಕೆ ವರ್ಷಕ್ಕೆ 20 ಲಕ್ಷ ರೂಪಾಯಿ ಬಾಡಿಗೆ ತಗೊಳ್ತಿದ್ರು. ಕೇಂದ್ರ ಸರ್ಕಾರದ ಅನೇಕ ಬಾಡಿಗೆ ಕಟ್ಟಡಗಳು ಏನಿತ್ತು ಇಡೀ ನವದೆಹಲಿಯಲ್ಲಿ, ಆ ಬಾಡಿಗೆ ಕಟ್ಟಡದ ಬಾಡಿಗೆ ವರ್ಷಕ್ಕೆ ಸುಮಾರು 500 ಕೋಟಿ ರೂಪಾಯಿ ಆಗ್ತಾ ಇತ್ತು. 500-600 ಕೋಟಿ ರೂಪಾಯಿ. ಮಾನ್ಯ ಶಾಸಕರು ಶಕ್ತಿನಗರದಲ್ಲಿರುವಂಥ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ರೆಕಾರ್ಡಿಂಗಲ್ಲಿ ಭಾಗವಹಿಸಿ ಬರ್ತಾ ಇದ್ದಾರೆ. ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ. ನಿಮ್ಮ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎಷ್ಟೊತ್ತು ಮಾತಾಡಲಿ ಅಂತ ಕೇಳಿದರೆ, ಅದಕ್ಕೆ ಅವರು ಶಾಸಕರು ಬರೋವರೆಗೆ ಮಾತಾಡ್ತಾನೆ ಇರಿ ಅಂತ ಹೇಳಿದ್ದಾರೆ. ಈಗ ಮುಗಿಸ್ಬೋದು ಅಂತ ಕಾಣ್ತದೆ. ತುಂಬ ನೀವು ಕೇಳಿರಬೇಕು, 3,500 ಕೋಟಿ ರೂಪಾಯಿದು ಡೆಲ್ಲಿ ವಿಸ್ತಾ ಪ್ರಾಜೆಕ್ಟ್ ಯಾಕೆ ಬೇಕು ನಮಗೆ ಅಂತ ಹೇಳಿ.
ಆ ಕೇಳಿದವರು ಯಾರು ಗೊತ್ತಾ? ಆ ಎಲ್ಲ ವ್ಯಕ್ತಿಗಳಿಗೆ ದೆಹಲಿಯ ಸುತ್ತಮುತ್ತ ತಮ್ಮ ಕಟ್ಟಡಗಳಿಗೆ ನಿರಂತರವಾಗಿ ಸರ್ಕಾರದಿಂದ ಬಾಡಿಗೆ ಬರಬೇಕು. 4-5 ವರ್ಷದ ಅವಧಿಯಲ್ಲಿ ಆ ಬಾಡಿಗೆ ಕೊಟ್ಟುವ ದುಡ್ಡಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಅಧಿಕಾರದ ಕಚೇರಿಗಳಿಗೆ, ನಮ್ಮ ಮಂತ್ರಿಗಳಿಗೆ ಕೆಲಸ ಮಾಡುವಂಥ ಅದ್ಭುತವಾದ ಕಟ್ಟಡವನ್ನು ಕಟ್ಟಿದರೆ ತಪ್ಪಿದೆಯಾ ಅದರಲ್ಲಿ? ಅದಕ್ಕೆ ಹೇಳೋದು ಅವರು ಗುಜರಾತಿ ಬಿಸ್ನೆಸ್ ಮೆನ್ ಲೆಕ್ಕಾಚಾರ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿಕೊಂಡು. ಈ ಸಂಗತಿ ನಮ್ಗೆ ಗೊತ್ತಿರಬೇಕಲ್ಲ. ಯಾಕೆ ಸೇವೆ ಮತ್ತು ಸಮರ್ಪಣೆ ನಮ್ಮ ಆದರ್ಶ ಆಗಬೇಕು? ಯಾಕೆ ಪ್ರಧಾನಮಂತ್ರಿಗಳ ಆ ಸೇವೆ ಮತ್ತು ಸಮರ್ಪಣೆಯ ಕಲ್ಪನೆ ಮತ್ತು ಜೀವನ ನಮಗೆ ಆದರ್ಶ ಆಗಬೇಕು? ನಾನು ಆಗ ಹೇಳಿದೆ ಅಲ್ಲ, ಒಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಮೆಂಬರ್ನ ಚೇಂಜ್ ಮಾಡಲಿಕ್ಕೆ ಒಬ್ಬ BJP ಗ್ರಾಮ ಪಂಚಾಯತ್ ಮೆಂಬರ್, ಒಬ್ಬ ಕಾಂಗ್ರೆಸ್ನ ತಾಲೂಕ್ ಪಂಚಾಯತ್ ಮೆಂಬರ್ ಚೇಂಜ್ ಮಾಡಿದರೆ ಇನ್ನೊಬ್ಬ BJP ತಾಲೂಕ್ ಪಂಚಾಯತ್ ಮೆಂಬರ್, ಹಾಗೆ ಬೇರೆ 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 ಚುನಾಯಿತ ಪ್ರತಿನಿಧಿಗಳ ಸ್ಥಾನಮಾನ. ಜನ ಏನು ಬದಲಾವಣೆ ಅಪೇಕ್ಷೆ ಪಡ್ತಾರೆ? ನಮ್ಮ ಸಮಾಜದಲ್ಲಿ ಸಾಮಾಜಿಕ ನಾಯಕತ್ವವನ್ನು ನಾವು ವಹಿಸ್ಕೊಳ್ತೀವ? ಸಮಾಜದಲ್ಲಿ ಯಾವ ಬದಲಾವಣೆ ಅಪೇಕ್ಷೆ ಪಡ್ತೇವೆ ನಾವು, ಆ ಬದಲಾವಣೆ ತರುವಂಥ ಸಾಮಾಜಿಕ ನಾಯಕರು ನಾವು ಆಗ್ತೀವ? ಈ ದೇಶದ, ಈ ರಾಜ್ಯದ ಮತ್ತು ಈ ರಾಜ್ಯದ ಅತ್ಯಂತ ತಳಮಟ್ಟದ ಏನು ಯೂನಿಟ್ ಇದೆ, ಯೂನಿಟ್ ಆಫ್ ಗವರ್ನೆನ್ಸ್, ಗ್ರಾಮ ಪಂಚಾಯತ್ ಹೇಳ್ತೀವಿ, ಇಲ್ಲಿಯ ರಾಜಕೀಯ ನಾಯಕತ್ವ ಯಾರು ವಹಿಸ್ಕೊಳ್ತೀವಿ? ಈ ದೇಶದಲ್ಲಿ ಬದಲಾವಣೆ ಏನು ಅಪೇಕ್ಷೆ ಪಡ್ತೀವಿ ನಾವು, ಆ ಬದಲಾವಣೆ ತರುವಂಥ ನಾಯಕತ್ವವನ್ನು ಯಾರು ವಹಿಸ್ಕೊಳ್ಬೇಕು? ಹಾಗಾಗಿ ಸೇವೆ ಮತ್ತು ಸಮರ್ಪಣೆಯ ಕಲ್ಪನೆ ಏನು ಅಂತ ಹೇಳಿದರೆ, ಇನ್ನೊಂದು 4-5-6 ವರ್ಷಗಳ ಅವಧಿಯಲ್ಲಿ ಭಾರತ ಕೇವಲ $5 ಟ್ರಿಲಿಯನ್ ಇಕಾನಮಿ, 2030ಕ್ಕೆ $10 ಟ್ರಿಲಿಯನ್ ಇಕಾನಮಿ, ಪ್ರಪಂಚದ ಮುಂದುವರೆದ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವಂಥ ರಾಷ್ಟ್ರ, ವಿಶ್ವಗುರು, ವಿಶ್ವವಂದ್ಯ ಆದರೆ ಮಾತ್ರ ಸಾಕ? ಮೊನ್ನೆಯ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಮೊನ್ನೆ ಭಾಷಣ ಮಾಡುವಾಗ ತಾವು ಯಾರಾದರೂ ಆ ಭಾಷಣ ಕೇಳಿದರೆ, ಉಳಿದೆಲ್ಲ ನಾಯಕರುಗಳ ಭಾಷಣ ಕೇಳಿದರೆ, ಇಡೀ ವಿಶ್ವದ ನಾಯಕರುಗಳಿಗೆ ಅವರು ಕ್ಲಾಸ್ ತಗೊಂಡಿದ್ದಾರೆ. ಮೊನ್ನೆ ಯಾರು ಹಾಕಿದ್ರು ವಾಟ್ಸಪ್ಪಲ್ಲಿ, ಇಮ್ರಾನ್ ಖಾನ್ ಅಲ್ಲಿನ ಪ್ರಧಾನಿ ಪಾಕಿಸ್ತಾನದ್ದು, ಎಷ್ಟು ಸಲ ಪ್ರಧಾನಮಂತ್ರಿಗಳ ಹೆಸರು ತೊಗೊಂಡ್ರು, ಎಷ್ಟು ಸಲ BJP ಹೆಸರು ಹೇಳಿದರು, ಎಷ್ಟು ಸಲ RSS ಹೆಸರು ಹೇಳಿದ್ರು ಅಂತ ಹಾಕಿದರು. ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡಿದಾಗ ಒಂದೇ ಒಂದು ಸಲ ಆದರೂ ಕೂಡ ಪಾಕಿಸ್ತಾನ ಹೆಸರು ತಗೊಳ್ಳಿಲ್ಲ, ಇಮ್ರಾನ್ ಖಾನ್ ಹೆಸರು ತಗೊಳ್ಳಿಲ್ಲ. ಆದರೆ ಏನು ಹೇಳಬೇಕು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಅವರಿವತ್ತು ಇಡೀ ಪ್ರಪಂಚಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕಾದ್ರೆ, ಪ್ರಪಂಚದಲ್ಲಿ ಸುವ್ಯವಸ್ಥೆ ನೆಲೆಸಬೇಕಾದ್ರೆ, ಇನ್ನೊಂದು 25, 30, 40 ವರ್ಷದಲ್ಲಿ ಗಲ್ಫಿಂದ ಏನು ಕ್ರೂಡ್ ಆಯಿಲ್ ಇದೆ ಅದು ಮುಗಿದು ಹೋಗ್ತದೆ. ಅದು ಮುಗಿದು ಹೋದರೆ ನಮ್ಮ ಗತಿ ಏನು? ಅದಕ್ಕಾಗಿ ವಾಟ್ ಈಸ್ ದಿ ಆಲ್ಟರ್ನೇಟ್ ಎನರ್ಜಿ ಸೋರ್ಸ್? ಭಾರತ ದೇಶ ಹೇಗೆ ಒಂದು ಮೆಗಾವಾಟಲ್ಲಿ ಮಾತಾಡ್ತಾ ಇದ್ದು, ಇವರು ವಾಟಲ್ಲಿ ಮಾತಾಡ್ತಿದ್ದಾರೆ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಒಬ್ಬ ಸರಿಯಾದ ವ್ಯಕ್ತಿಯ ಕೈಯಲ್ಲಿ ಆಡಳಿತ ಸಿಕ್ಕಿದರೆ ಅತ್ಯಂತ ಸಣ್ಣ ಅವಧಿಯಲ್ಲಿ ಭಾರತ ದೇಶ ಹೇಗೆ ಬದಲಾಗಲಿಕ್ಕೆ ಸಾಧ್ಯ ಇದೆ. ಇದು ಸೇವೆಯ ಕಲ್ಪನೆ. ಸೇವೆ ಹೇಳಿದರೆ ಬರೀ ಕಸ ಗುಡಿಸೋದಲ್ಲ. ಸೇವೆ ಹೇಳಿದರೆ ಮುಂದಿನ ತಲೆಮಾರಿಗೆ ನಾವು ಈ ಒಂದು ಭೂಮಿಯನ್ನು ಅಥವಾ ನಮ್ಮ ದೇಶವನ್ನು ಯಾವ ರೀತಿ ಹಸ್ತಾಂತರ ಮಾಡ್ತೀವಿ. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವಂಥ ಅನೇಕ ವೆಸ್ಟ್ ಬೆಂಗಾಲ್ನ ಜಿಲ್ಲೆಗಳಲ್ಲಿ ಡೆಮೋಗ್ರಫಿ, ಕನ್ನಡದಲ್ಲಿ ಏನು ಹೇಳೋದು ಸರ್? ಡೆಮೋಕ್ರಸಿ ಅಲ್ಲ, ಡೆಮೋಗ್ರಫಿ ಅಂದರೆ ಜನಸಂಖ್ಯೆಯಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ 50%ಗಿಂತ ಜಾಸ್ತಿ ಒಂದು ಸಮುದಾಯದವರು. ಮ್ಯಾನ್ಮಾರಿಂದ ರೋಹಿಂಗ್ಯಾಗಳಿಗೆ ಸಮಸ್ಯೆ ಆದರೆ ಅವರು ಬಾಂಗ್ಲಾದೇಶಕ್ಕೆ ಹೋಗಬೇಕು, ಪಕ್ಕದಲ್ಲಿರೋದು ಬಾಂಗ್ಲಾದೇಶ. ಇಲ್ಲ, ಸ್ವಲ್ಪ ದಾಟಿ ಈ ಕಡೆ ವೆಸ್ಟ್ ಬೆಂಗಾಲಿಗೆ ಬರಬೇಕು, ಒಡಿಸ್ಸಾಕ್ಕೆ ಬರಬೇಕು. ಕಾಶ್ಮೀರಕ್ಕೆ ಯಾಕೆ ಹೋಗಬೇಕು ಅವರು? ಏನು ಕಾರಣ? ಅಫ್ಘಾನಿಸ್ತಾನದಲ್ಲಿ ದೊಡ್ಡ ಕ್ಷೋಭೆ ಉಂಟಾಯಿತು, ನಮಗೆಲ್ಲ ಗೊತ್ತಿದೆ. ಅಫ್ಘಾನ್ ರೆಫ್ಯೂಜೀಸ್, ಅಲ್ಲಿಯ ನಿರಾಶ್ರಿತರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? 56
ಅವರು ನಂಬುವ ನಂಬಿಕೆಯ ರಾಷ್ಟ್ರಗಳಿದ್ದಾವೆ, ಅವ್ರು ಯಾರು ಕೂಡ ನೀವು ಬರೋದು ಬೇಡ ಅಂಥೇಳಿ ಬಾಗಿಲು ಹಾಕಿಬಿಟ್ರು, ನೀವು ಬರೋದೇ ಬೇಡ ಅಂಥೇಳಿ. ಭಾರತ ದೇಶದಲ್ಲಿ ಗಲಾಟೆ ಮಾಡ್ತಾರೆ, ಅಫ್ಘಾನ್ ರೆಫ್ಯೂಜೀಸ್ಗೆ ನೀವು ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂಥೇಳಿ. ಏನು ಷಡ್ಯಂತ್ರ ಇದೆ ದೇಶದಲ್ಲಿ? 500 ಕ್ಷೇತ್ರಗಳಲ್ಲಿ ಅವರಿವತ್ತು ರಾಜಕೀಯ ನಾಯಕತ್ವ ನಿರ್ಣಯ ಮಾಡುವಂಥ ಘಟ್ಟಕ್ಕೆ ಮುಟ್ಟಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ಬೋದು? ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು NRC, ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಶಿಪ್, ಮತ್ತು ನಮ್ಮ ಸಹೋದರ ಸಹೋದರಿಯರು ಒಂದು ಚಾರಿತ್ರಿಕ ತಪ್ಪು ನಿರ್ಣಯದಿಂದಾಗಿ ಭಾರತ ದೇಶದ ನಿವಾಸಿಗಳಾಗಿದ್ದವರು ಅನಿವಾರ್ಯ ಕಾರಣದಿಂದ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನಿರಾಶ್ರಿತರಾಗಬೇಕಾಯಿತು, ದೌರ್ಜನ್ಯ ಅನುಭವಿಸಬೇಕಾಯಿತು, ಮತಾಂತರದ ಪ್ರಲೋಭಕ್ಕೆ ಒಳಗಾಗಬೇಕಾಯಿತು. ಅಂಥವರಿಗೆ ರಕ್ಷಣೆ ಕೊಡಬೇಕಾದ್ರೆ ಇದು ಸಂವಿಧಾನದ ಬದ್ಧತೆ. ಇದು ಯಾವಾಗ ಆಗಬೇಕಿತ್ತು? 51 ಆಗಬೇಕಿತ್ತು. ಈ ಸರ್ಕಾರ ಬಂದ ಮೇಲೆ CAA, ಯಾವುದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಗೊಂಡು ಬಂದರೆ ಅದನ್ನು ಪ್ರತಿಭಟಿಸುವಂಥ ವಿಕೃತ ಮನಸ್ಸಿನ ದೇಶವಾಸಿಗಳು ನಮ್ಮ ದೇಶದಲ್ಲಿದ್ದಾರೆ. ಇದಕ್ಕೆ ಪರಿಹಾರ ಕಂಡು ಹುಡ್ಕೋಬೇಕಬೇಡವಾ? ಅದು ಸೇವೆ. ಅದು ಯಾಕೆ ಅದು ಸೇವೆ ಅಂತ ಹೇಳಿದರೆ, ಮುಂದಿನ ಜನಾಂಗಕ್ಕೆ ಈ ದೇಶ ಹೇಗಿರಬೇಕು, ನಾವು ಹೇಗೆ ಬಿಟ್ಟುಕೊಟ್ಟು ಹೋಗಬೇಕು, ಅದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು, ಅಷ್ಟೊಂದು ವಿರೋಧದ ಸಂಗತಿಗಳನ್ನು ಸ್ವೀಕಾರ ಮಾಡಿರುವಂಥದ್ದು, ಅದು ದೇಶಕ್ಕಾಗಿ ಸಮರ್ಪಣಾ ಮನೋಭಾವ. ಅದು ಏನು ಸಿಕ್ತವರಿಗೆ? ನೀಚ ಅಂತ ಕರೆಯುವಂಥದ್ದು, ಮೌತ್ ಕಾ ಸೌದಾಗರ್ ಅಂತ ಕರೆಯುವಂಥದ್ದು. ನಾವು ಇದರಿಂದ ಪಾಠ ಕಲಿಬೇಕಲ್ಲ. ಒಬ್ಬ ವ್ಯಕ್ತಿ ದೇಶಕ್ಕಾಗಿ ಏನೆಲ್ಲ ಮಾಡಬಲ್ಲ, ಎಷ್ಟೆಲ್ಲ ಆಪಾದನೆಗಳನ್ನು ಸಹಿಸಬಲ್ಲ, ಎಷ್ಟೆಲ್ಲ ಟೀಕೆ ಟಿಪ್ಪಣಿಗಳನ್ನು ಸಹಿಸಬಲ್ಲ ಆತ. ಕಳೆದ 7 ವರ್ಷದಲ್ಲಿ ಎಲ್ಲಿಯಾದರೂ ಅವರು ಈ ಥರ ಬೈಟ್ ಕೊಟ್ಟೋದಿದೆಯಾ? ಸುಮ್ಮನೆ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಬೈಟ್ ಹೇಳುವಾಗ ನನಗೆ ಹೇಳ್ತೀನಿ, ಹೇಳಿದ್ದು ನೆನಪಾಯ್ತು ನನಗೆ. ಹುಬ್ಬಳ್ಳಿಯ ಹೋಟೆಲ್ ನವೀನ್, ಅದು ನವೀನಲ್ಲ, ಅಲ್ಲಿ ಒಂದು ಕಾಟೇಜಲ್ಲಿ ಇದ್ದರು ಅವರು. ನಾನು ಅರುಣ್ ಜೇಟ್ಲಿ ಅವ್ರ ಜೊತೆಗೆ 3 ತಿಂಗಳುಗಳ ಕಾಲ ಚುನಾವಣೆ ಅವರೊಟ್ಟಿಗೆ ಇದ್ದೆ. ಇವರು ಬಂದಾಗ ಇವರನ್ನು ಗಮನಿಸಲಿಕ್ಕೆ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ನನ್ನನ್ನು ಕಳಿಸಿದ್ರು. ಬೆಳಿಗ್ಗೆ ಬೇಗ ಹೋಗಿದ್ದೆ, ಯಾಕೆಂದರೆ ಅವರು ಮತ್ತೆ ಬೆಳಗಾವಿಯಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕೆ. ಬ್ರೇಕ್ಫಾಸ್ಟ್ ಮಾಡುವಾಗ ಅವ್ರ ಹತ್ರ ವಿನಂತಿ ಮಾಡಿದೆ, ತುಂಬ ಜನ ಪತ್ರಕರ್ತರು ಹೊರಗಡೆ ಸೇರಿದ್ದಾರೆ, ಒಂದು ಬೈಟ್ ಬೇಕು ಅಂತ ಹೇಳ್ತಿದ್ದಾರೆ ಅಂಥೇಳಿ. ಬೈಟ್ ಅಭಿ ಮೈ ಕರುಂಗ ಉಸ್ಕೆ ಬಾತ್ ಕರೆಂಗೆ, ಅಂದರೆ ಬ್ರೇಕ್ಫಾಸ್ಟ್ ನಾನೀಗ ಮಾಡ್ತೇನೆ, ಮತ್ತೆ ಮಾತಾಡುವ ಅಂಥೇಳಿ. ಬ್ರೇಕ್ಫಾಸ್ಟ್ ಆಯಿತು, ಹೊರಗೆ ಬಂದರು. ಹೊರಗೆ ಬಂದ ಕೂಡಲೇ ಮತ್ತೆ ಆ ಸಂಚಲನ, सर एक बाइट अंथेली. एक कैप्टन साहब को पता नहीं है, पहले बताने से आपके साथ मैं बाइट लेने वाला था, अभी तो ब्रेकफास्ट सिर्फ मेरे लिए लेके आए थे, तो मैं कैसे बाइट आपके साथ करूं? नहीं सर, चुनाव के बारे में आपसे बात करना है. अच्छा, वो बाइट चाहिए आपको? मुझे जो कहना है सार्वजनिक समारोह में कहूँगा. मैं कैप्टन साहब से रिक्वेस्ट करूँगा, आपके लिए एक बंदोबस्त करें, चाहे एक बस हो या ट्रक हो, जो भी हो बंदोबस्त करेंगे, आप जरूर आइए उधर, जो कहना है मैं उधर कह दूंगा ಅಂತ ಹೇಳಿದ್ರು. ನಮಸ್ಕಾರ, ಧನ್ಯವಾದ, ಹೊರಟೇ ಬಿಟ್ರು. ಹಾಗೆ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಅಂಥ ಅದ್ಭುತವಾದ ವ್ಯಕ್ತಿತ್ವ. ಟೀಕೆ ಮಾಡ್ತಾರೆ. ಯಾವುದಕ್ಕೆ ಟೀಕೆ ಮಾಡ್ತಾರೆ? ಸೂಟ್ ಬುಟ್ಕಿ ಸರ್ಕಾರ ಅಂತ ಹೇಳ್ತಾರೆ, ಇಲ್ಲ ಅವರು ಹಾಕ್ಕೊಂಡ ಡ್ರೆಸ್ಸಿನ ಬಗ್ಗೆ ಟೀಕೆ ಮಾಡ್ತಾರೆ, ಅವರ ದಾಡಿಯ ಬಗ್ಗೆ ಟೀಕೆ ಮಾಡ್ತಾರೆ. ಕಳೆದ 7 ವರ್ಷದಲ್ಲಿ ಎಲ್ಲಿಯಾದ್ರೂ ಈ ದೇಶದ ಮಹಾನುಭಾವಿ ವಿರೋಧ ಪಕ್ಷದ ನಾಯಕರುಗಳು ಭ್ರಷ್ಟಾಚಾರದ ಬಗ್ಗೆ ಟೀಕೆ ಮಾಡಿದ್ದಾರೆ? ನಮ್ಮ ಖುಷಿ ಆಗಬೇಕು ಬೇಡ? ಸೇವೆ ಮತ್ತು ಸಮರ್ಪಣೆ ಅಂತ ಹೇಳಿದರೆ ರಾಷ್ಟ್ರ ಮೊದಲು ಹೇಳುವ ಕಲ್ಪನೆ ಇಟ್ಟುಕೊಂಡು ಈ ರೀತಿಯಲ್ಲಿ ಪೂರ್ಣವಾದ ಒಂದು ಶ್ರದ್ಧೆಯಿಂದ ಒಂದು ಗುರಿಯ ಕಡೆಗೆ ನಿರಂತರವಾಗಿ ಮಾಡುವಂಥ ಒಂದು ಪ್ರಯತ್ನ. ನಾವಿದನ್ನು ಅನುಭವಿಸ್ತಾ ಇದ್ದೀವ. ಇದು ಯಾಕೆ ಸೇವೆ ಸಮರ್ಪಣೆ ಅಂತ ಹೇಳಿದರೆ, ಎ ಪಾರ್ಟಿ ವಿತ್ ಡಿಫರೆನ್ಸ್ ಹೇಳುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು. ನಮ್ಮಲ್ಲಿ ಯಾವ ಬದಲಾವಣೆ ಬರಬೇಕೋ ಬೇಡವೋ ನಾವು ಆಲೋಚನೆ ಮಾಡಬೇಕಲ್ಲ.
ನಮ್ಮನೆಗೆ ರಸ್ತೆಗೆ ಸಿಮೆಂಟ್ ಹಾಕಿಲ್ಲ, ನಮ್ಮನೆ ಲೈಟ್ ಕಂಬದಲ್ಲಿ ಬರ್ತಾ ಇಲ್ಲ, ನನಗೆ ಪಕ್ಷದಲ್ಲಿ ಏನೋ ಹುದ್ದೆ ಕೊಟ್ಟಿಲ್ಲ, ನನಗೆ ಅವಕಾಶ ಕೊಟ್ಟಿಲ್ಲ, ನನ್ನ ಕಾಲೆಳೆಯುವಂಥ ಪ್ರಯತ್ನ ಮಾಡಿದರು. ನಾವು ಉಳಿದ ಪಕ್ಷಗಳಿಗೆ ಆಲೋಚನೆ ಮಾಡಬೇಕಾ? ಸೇವೆ ಮತ್ತು ಸಮರ್ಪಣೆ ಅಂತ ಹೇಳಿದರೆ ಆ ದೃಷ್ಟಿಯಲ್ಲಿ ಒಂದು ಉನ್ನತ ಧ್ಯೇಯಕ್ಕಾಗಿ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಆಗ ಪರಂ ವೈಭವನ್ನೇ ತುಮೆ ತತ್ಸ್ವರಾಶ್ರಮ ಹೇಳುವುದಕ್ಕೆ ಅರ್ಥ ಬರುತ್ತೆ. ಈ ದೃಷ್ಟಿಯಲ್ಲಿ ಸೇವಾ ಸಮರ್ಪಣಾ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾರೋ ಮೋದಿಯವರನ್ನು ಹಾಡಿ ಹೊಗಳಿಕ್ಕಲ್ಲ, ನಂತರ ದೊಡ್ಡ ಪಟ್ಟಿ ಇದೆ. ಆ ಪಟ್ಟಿ ಓದ್ಕೊಂಡು ಹೋದರೆ ಏನೆಲ್ಲ ಆಗಿದೆ ಅಂಥೇಳಿ ಆ ಯೋಜನೆ ಎಲ್ಲ ನಿಮ್ಗೆ ಗೊತ್ತಿದೆ. ಈ ದೇಶದಲ್ಲಿ ಸ್ವಚ್ಛ ಭಾರತದ ಕಲ್ಪನೆ ಕೊಡಬೇಕಾದ್ರೆ ಇದೇ ಪ್ರಶ್ನೆ ಕೇಳಿದರು ಪ್ರಧಾನಮಂತ್ರಿಗಳು. ದೆಹಲಿಯ ಕೆಂಪು ಕೋಟೆಯಿಂದ ಶೌಚಾಲಯದ ಬಗ್ಗೆ ಮಾತಾಡೋದಾ? ಕೇಳಿದ್ರೆ ಇಲ್ವಾ ಇದನ್ನು? ಪ್ರಧಾನಮಂತ್ರಿಗಳ ಹುದ್ದೆ ಏನು, ಅವರಲ್ಲಿ ಹೋಗಿ ಶೌಚಾಲಯದ ಬಗ್ಗೆ ಮಾತಾಡೋದಾ? ಆದರೆ ದುರಾದೃಷ್ಟ ಏನು ಅಂತ ಹೇಳಿದರೆ 68 ವರ್ಷಗಳ ನಂತರ 2014ರಲ್ಲಿ ಮೊದಲನೇ ಭಾಷಣ ಮಾಡಬೇಕಾದ್ರೆ ಈ ದೇಶದಲ್ಲಿ ಕೇವಲ 34% ಮನೆಗಳಲ್ಲಿ ಮಾತ್ರ ಶೌಚಾಲಯದ ವ್ಯವಸ್ಥೆ ಇತ್ತು. ಎಷ್ಟು ಕೋಟಿ ಮನೆ ಇದೆ ಗೊತ್ತಿದೆಯಾ? ಸುಮಾರು ಒಂದು 30-35 ಕೋಟಿ ಮನೆಗಳಿದ್ದಾವೆ ಅಂತ ಲೆಕ್ಕ. ಅಂದರೆ ಒಂದು ಎವರೇಜ್ 5 ಜನರಿಗೆ ಒಂದು ಮನೆ ಅಂತ ಹಾಗೆ ಲೆಕ್ಕ ಹಾಕಿದರೆ ನೀವು ಲೆಕ್ಕ ಹಾಕಿ. ಹಾಗಾದರೆ 18,000 ಹಳ್ಳಿಗಳಿಗೆ ವಿದ್ಯುತ್ತೇ ಮುಟ್ಟಿರಲಿಲ್ಲ, ಮನೆಗಲ್ಲ, ಹಳ್ಳಿಗೆ. ಉಳಿದ ಹಳ್ಳಿಗಳೆಲ್ಲ ಮುಟ್ಟಿದ್ದು ಒಳ್ಳೆ ಕೆಲಸ, ಅದರ ಬಗ್ಗೆ ಏನು ಮಾತಾಡೋದಿಲ್ಲ. ಆದರೆ 18,000 ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರಂತೆ ಮಾನ್ಯ ಪ್ರಧಾನಮಂತ್ರಿಗಳು, ಇನ್ನೆಷ್ಟು ಸಮಯ ಬೇಕಾಗ್ಬೋದು ಸಾಬ್, ಕಮ್ ಸೆ ಕಮ್ 8-10 ಸಾಲ್ ಚಾಯಿ ಅಂತ ಹೇಳಿದ್ರಂತೆ. ಅವ್ರು ಹೇಳಿದಿಷ್ಟೇ, ಐ ಹ್ಯಾವ್ ನೋ 10 years ವಿತ್ ಮೀ, ದಿಸ್ ಹ್ಯಾಸ್ ಟು ಹ್ಯಾಪನ್ ಇನ್ ನೆಕ್ಸ್ಟ್ 1000 days. ಮತ್ತು 1,000 ದಿವಸಕ್ಕಿಂತ ಮುಂಚೆ ಆ ಒಂದು 18,000 ಹಳ್ಳಿಗಳಿಗೆ ವಿದ್ಯುತ್ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು. ಯಾರಾದರೂ ಮಂಗಳೂರಿನಲ್ಲಿ ಕಟ್ಟಿಗೆಯಲ್ಲಿ ಒಲೆ ಉಡ್ಸೋದು ನೋಡಿದ್ದೀರಾ? ಈಗ 2014ರಲ್ಲಿ ಇತ್ತಾ ಇಲ್ವಾ? ಬದಲಾಗಿದೆಯೋ ಇಲ್ವಾ? ನೀವು ಆಲೋಚನೆ ಮಾಡಿ. ತಾಯಂದ್ರೆ ದಯವಿಟ್ಟು ಹೇಳೋಕೆ ತಪ್ಪು ತಿಳಿಬೇಡಿ. ಪೂರ್ತಿ ನಾವು ಸುಧಾರಣೆ ಆಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಅವಸ್ಥೆ ಇದೆ. ಉತ್ತರ ಕರ್ನಾಟಕದಲ್ಲಿ ಮನೆಗಳು ನಮ್ಮ ಊರಿನ ಮನೆಗಳ ಹಾಗೆ ಅಲ್ಲ. ನಮ್ಮ ಜಾಗ, ನಮ್ಮ ಮನೆ, ಸುತ್ತ ಕಾಂಪೌಂಡ್, ಆ ಥರ ಇಲ್ಲ. ಒಂದು ಮನೆಯ ಗೋಡೆ ಇನ್ನೊಂದು ಮನೆಯ ಗೋಡೆ, ಅದು ಕಾಮನ್. ಹೆಣ್ಣು ಮಗಳು ದಿನದ ಹೊತ್ತಿನಲ್ಲಿ ಶೌಚಕ್ಕೆ ಹೊರಗಡೆ ಹೋಗಬೇಕಂದ್ರೆ ಏನು ಅವಸ್ಥೆ ಇತ್ತು. ಅವರೊಂದು ಕಡೆ ಹೇಳ್ತಾರೆ, ಒಂದು ಇಂಟರ್ವ್ಯೂ ಆಗ್ತದೆ ಟಾಕಟೋರ ಸ್ಟೇಡಿಯಮಲ್ಲಿ ನಮ್ಮ ರಜತ್ ಶರ್ಮಾನೊಟ್ಟಿಗೆ, ಅಲ್ಲಿ ಹೇಳ್ತಾರೆ ಅವರು, ಆ ಹೆಣ್ಮಗಳು ಎಷ್ಟು ಕಷ್ಟ ಅನುಭವಿಸಿರಬೇಕು, ಅದು ನನ್ನನ್ನು ಪೀಡಿಸ್ತಾ ಇತ್ತು ನನ್ನ ಅಂತರಂಗದೊಳಗೆ. ನಾನು ಸುಮ್ಮನೆ ಮಾತಾಡಿದ್ದಲ್ಲ 2014ರ ಕೆಂಪುಕೋಟೆಯ ಭಾಷಣದಲ್ಲಿ ತಾಯಂದ್ರ ಬಗ್ಗೆ, ಅದು ನನ್ನನ್ನು ಕಾಡ್ತಾ ಇತ್ತು ನನ್ನ ಮನಸ್ಸನ್ನು. ಇಡೀ ದೇಶದಲ್ಲಿ ಭಾಜಪಾದ ದೊಡ್ಡ ಸಾಧನೆ ಹೇಳಿದೆ ಸ್ವಚ್ಛತೆಯ ಕಲ್ಪನೆ. ಅದಕ್ಕಾಗಿ ಈ ಟಾಯ್ಲೆಟ್ ಕಟ್ಟಿಸಿ ಕೊಟ್ಟಿರುವಂಥದ್ದು. ಸರಿ, ಸುಮಾರು 10-16 ಕೋಟಿ ಟಾಯ್ಲೆಟ್ಗಳನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಒಬ್ಬರು ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಆಗಿ ಹೋಗಿದ್ದರು. ದೆಹಲಿಯಿಂದ ₹1 ಕಳಿಸಿದರೆ ಎಷ್ಟು ಮುಟ್ಟತ್ತೆ ಹೇಳಿದರು? 15 ಪೈಸೆ. ಉತ್ತರ ಕೊಡಬೇಕಿತ್ತು, 85 ಪೈಸೆ ಎಲ್ಲಿ ಹೋಗುತ್ತೆ ಅಂತ ಹೇಳಿಕೊಂಡು ಉತ್ತರ ಕೊಡಲಿಲ್ಲ. ಪ್ರತಿ ವರ್ಷ ಕೇವಲ ಆ ಜಾಮ್ ಹೇಳುವಂಥ, ಜಾಮ್ ಅಂದರೆ ಫುಡ್ ಜಾಮ್ ಅಲ್ಲ, ಜಾಮ್ ಅಂದರೆ ಗೊತ್ತಿದೆಯಾ? ಜಾಮ್ ಯಾರು ಹೇಳ್ತೀರಿ ಹೇಳಿ? ಜಾಮ್ ಅಂದ್ರೇನು ಹೇಳಿ ಯಾರಾದರೂ? ವಿಚಾರಗೋಷ್ಠಿ ಇದು. ಜಾಮ್ ಕೇಳಿದ್ರೆ ಇಲ್ವಾ? ಜನ್ಧನ್ ಜೆ, ಆಧಾರ್ ಎ, ಎಂ ಅಂದರೆ ಮೊಬೈಲ್. ಈ ಮೂರನ್ನು ಉಪಯೋಗ ಮಾಡಿಕೊಂಡು ಡಿಜಿಟಲ್ ಟ್ರಾನ್ಸ್ಫರ್, ಬರೀ ಕಮಿಷನ್ ಹೋಗ್ತಿದ್ದ ಹಣ ₹1,18,000 ಕೋಟಿ ಜನರಿಗೆ ಹೋಗುವಂಥ ಹಣ ಕಮಿಷನ್ ತಗೊಳ್ತಾ ಇದ್ರು. ಜನ್ಧನ್ ಅಕೌಂಟ್ ಮಾಡಿದ್ರಿಂದ ಇವತ್ತು 44 ಕೋಟಿ ಅಕೌಂಟ್ಗಳು ಬ್ಯಾಂಕಲ್ಲಿದೆ. ಝೀರೋ ಬ್ಯಾಲೆನ್ಸ್ ಅಕೌಂಟ್ ನಮ್ಮಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿತ್ತು, ನಾನು ಭಾಗವಹಿಸಿದ್ದೆ. 44 ಕೋಟಿ ಅಕೌಂಟ್ಗಳು ಮೊನಪಣ. ಈ ಪಾಪ ಇವತ್ತು ದುಡ್ಡಿಲ್ಲ ಅಂಥೇಳಿ ಜನ್ಧನ್ ಅಕೌಂಟ್ ಮಾಡಿದರೆ ಅದರಲ್ಲಿ ₹1,35,000 ಕೋಟಿ ಡೆಪಾಸಿಟ್ ಅದರಲ್ಲಿ. ಹೀಗೆ ಕೈ ಮೇಲೆ ಇಟ್ಕೊಳ್ಬೇಕು ನಾವೀಗ. ಮೋದಿಯವ್ರದ್ದು ಪೂರ ಲೆಕ್ಕ ಮಾಡಿ ಹೇಳಲಿಕ್ಕೆ ಹೋದರೆ
ಒಬ್ಬ ವ್ಯಕ್ತಿ 7 ವರ್ಷದಲ್ಲಿ ಹೊಸ ಕಾನೂನುಗಳನ್ನು ತರದೇನೆ ಉಪಯೋಗ ಇಲ್ಲದ 1500ಕ್ಕಿಂತ ಹೆಚ್ಚು ಕಾನೂನುಗಳನ್ನು ರಿಪೀಲ್ ಮಾಡೋದು ಹೇಳೋದು ಅಲ್ವಾ, ಕಾನೂನು ಪ್ರಕಾರ ಬಂದ್ ಮಾಡಿ, ಅದೇ ಬ್ಯೂರೋಕ್ರಸಿ, ಅದೇ ಆಡಳಿತ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡು ಇಷ್ಟು ದೊಡ್ಡ ಬದಲಾವಣೆ ತಂದ್ರಲ್ಲ. ದಿವಸಕ್ಕೆ 34 ಕಿಲೋಮೀಟರ್ನಷ್ಟು ಹೈವೇ ಆಗುವಂಥದ್ದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇತ್ತಾ ನಮಗೆ? ಪ್ರಿಯಾಂಕಾ ಗಾಂಧಿಯವರು ಗಂಗಾ ನದಿಯಲ್ಲಿ ಈ ವಿಮಾನ ಏರ್ಪೋರ್ಟಿಂದ ಹಾರೋದಿಲ್ಲ, ನದಿಯಿಂದ ಹಾರುವಂಥ ವಿಮಾನ, ಅದರಲ್ಲಿ ಪ್ರವಾಸ ಮಾಡಿದಾಗ ಹೇಳಿದ್ರಂತೆ. ಮತ್ತು ಅದೇ ಪ್ರಿಯಾಂಕಾ ಗಾಂಧಿಯವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನೀರು ಕುಡಿದ್ರಂತೆ. ನನಗಾಗ ಮನಸ್ಸಿಗೆ ಬಂದದ್ದು, ಮೋದಿಯವರು ಬರದೇ ಇದ್ದಿದ್ದರೆ, ನಿತಿನ್ ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗದೇ ಇದ್ದರೆ ಸಾಧ್ಯ ಇತ್ತಾ ಇದು? ನಾನು ಇದನ್ನೆಲ್ಲ ಯಾಕೆ ಉಲ್ಲೇಖ ಮಾಡ್ತೀನಿ ಹೇಳಿದರೆ, ಇದು ನಮ್ಮ ಸರ್ಕಾರದ ಸಾಧನೆ ಮಾತ್ರ ಅಲ್ಲ, ಇದು ಸಮರ್ಪಣಾ ಮನೋಭಾವದಿಂದ ಯಾವ ರೀತಿಯಲ್ಲಿ ಒಂದು ಜನಸೇವೆ ಅನ್ನೋ ಭಾವನೆ ಇಟ್ಕೊಂಡು ನಾವು ಯಾವ ಕನಸನ್ನು ಜನ ಕಾಣ್ತಾ ಇದ್ರು, ಬದಲಾವಣೆಯ ಕನಸನ್ನು ಕಾಣ್ತಾ ಇದ್ರು, ಆ ಬದಲಾವಣೆಯನ್ನು ಜನರ ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಮಂಡಲ ಅದ್ಭುತವಾಗಿ ಮಾಡಿದೆ. ಆ ವಿಶ್ವಾಸ ನಮ್ಮಲ್ಲಿದೆಯಾ? ಇವತ್ತು ಬೆಳಗ್ಗೆ ಗಾಂಧಿ ಜಯಂತಿ, ನಮ್ಮಲ್ಲಿ ಎಲ್ಲಿ ಸೇವೆಯ ಮನೋಭಾವ ಜಾಗೃತ ಆಗಿದೆ? ನಮ್ಮ ಪಕ್ಷದ ಕಾರ್ಯಕ್ರಮ, ಯಾರನ್ನು ನಾನು ದೂಷಣೆ ಮಾಡೋದಿಲ್ಲ, ತಪ್ಪು ತಿಳಿಬೇಡಿ ಯಾರು ಕೂಡ, ಕ್ಷಮೆ ಕೇಳಿಬಿಡ್ತೀನಿ ಪ್ರಾರಂಭದಲ್ಲೇ. ಮೋದಿಯವರ ಅತ್ಯಂತ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸ್ವಚ್ಛ ಭಾರತದ ಕಾರ್ಯಕ್ರಮ. ನಾವು ಎಷ್ಟು ಜನ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡಿದ್ದೇವೆ? ಸೇವಾಯಿ ಸಂಘಟನೆ ಹೇಳುವಂಥ ಒಂದು ಕರೆ ಕೊಟ್ಟಿದ್ದರು. ಅಂದರೆ ಸೇವೆಯ ಮೂಲಕ ಸಂಘಟನೆಯನ್ನು ಬಲಪಡಿಸುವಂಥದ್ದು ಖಂಡಿತವಾಗಿ ತುಂಬ ಒಳ್ಳೆಯ ಕೆಲಸ ಆಗಿದೆ. ಇಡೀ ದೇಶದಲ್ಲಿ ಸೇವಾಯಿ ಸಂಘಟನೆಯಲ್ಲಿ ಕರ್ನಾಟಕ ನಂಬರ್ 1, ಏನು ಡೌಟ್ ಇಲ್ಲ ಅದರಲ್ಲಿ. ಅರುಣ್ ಸಿಂಗ್ ಅವರು ಇದನ್ನೇ ಹೇಳ್ತಾರೆ, ಯಾರನ್ನು ಕೇಳಿರೋದನ್ನೇ ಹೇಳ್ತಾರೆ. ಅವರು ಹೇಳ್ತಾರೆ, ಉಲ್ಲೇಖ ಮಾಡಿ ಅಲ್ಲಿ ಕೇಂದ್ರದಲ್ಲಿ ಸಭೆಗಳಾಗುವಾಗ ಇದನ್ನು ಉಲ್ಲೇಖ ಮಾಡ್ತೀವಿ ಅಂತ ಹೇಳಿ. ಅದು ಸಂಘಟನಾತ್ಮಕವಾಗಿದೆ. ವೈಯಕ್ತಿಕವಾಗಿ ನಾನು ತೊಡಗಿಸ್ಕೊಂಡಿದ್ದೀನ, ನಾನು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ನನ್ನ ಇತಿಮಿತಿಯೊಳಗೆ ನನ್ನ ವೈಯಕ್ತಿಕ ಜವಾಬ್ದಾರಿಯ ಜೊತೆಗೆ ಇದಕ್ಕಾಗಿ ಸಮಯ ಕೊಡುವಂಥ ಕೆಲಸವನ್ನು ಮಾಡ್ತೀನ ನಾನು. ಸಿದ್ದರಾಮಯ್ಯನಂತವರಿಗೆ ಹುಚ್ಚುನಾಯಿ ಕಚ್ಚಿದಾಗ ಏನೇನೋ ಮಾತಾಡ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ನಮ್ಮನ್ಸೆಲ್ಲ ಗೊಂದಲ ಬರಲಿಕ್ಕೆ ಶುರುವಾಗಿದೆ ಆ ಕಡೆಗೆ. ನಿಮ್ಗೆ ಅನಿಸೋದಿಲ್ಲ ಅವ್ರಿಗೆ ಹುಚ್ಚುನಾಯಿ ಕಚ್ಚಿರ್ಬೇಕಂತ ಹೇಳಿ? ಆದರೆ ನಮ್ಮ ಮನಸ್ಸಲ್ಲಿ ಗೊಂದಲ ಬರ್ತಾ ಇದೆಯಾ? ಹಾಗಾಗಿ ಸೇವೆ ಮತ್ತು ಸಮರ್ಪಣೆ ಹೇಳುವಂಥ ಈ ಅಭಿಯಾನ ಪಕ್ಷ ಯಾಕೆ ಜೋಡಿಸ್ಕೊಂಡಿದೆ ಅಂತ ಹೇಳಿದರೆ, ಒಂದು ರಾಜಕೀಯ ನೇತೃತ್ವದ ಬದಲಾವಣೆಗಾಗಿ ಒಬ್ಬ ಪ್ರಧಾನಮಂತ್ರಿ ಹೋಗಿ ಇನ್ನೊಬ್ಬ ಪ್ರಧಾನಮಂತ್ರಿ ಆಗಲಿಕ್ಕೆ, ಒಬ್ಬ ಮುಖ್ಯಮಂತ್ರಿ ಹೋಗಿ ಇನ್ನೊಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ, ಒಬ್ಬ ಮಂತ್ರಿ ಹೋಗಿ ಇನ್ನೊಬ್ಬ ಮಂತ್ರಿ ಆಗಲಿಕ್ಕೆ, ಒಬ್ಬ ಶಾಸಕ ಹೋಗಿ ಇನ್ನೊಬ್ಬ ಶಾಸಕ ಆಗಲಿಕ್ಕೆ, ಇದು ರಾಜಕಾರಣದ ಉದ್ದೇಶ ಅಲ್ಲ. ರಾಜಕೀಯ ನಾಯಕತ್ವದ ಮೂಲಕ ಬದಲಾವಣೆಯ ಕನಸನ್ನು ನನಸುಗೊಳಿಸುವಂಥ ಸಾಮಾಜಿಕ ನಾಯಕತ್ವ ನಮ್ದಾಗ್ತದ? ನಾನು ಇದು ಖಂಡಿತ ಪೂರ್ತಿ ಓದಲಿಕ್ಕೆ ಹೋಗೋದಿಲ್ಲ. ನೋಡಿ, ಇಷ್ಟು ಪಟ್ಟಿ ಮಾಡಿ ಕಳಿಸಿದ್ದಾರೆ, ಬೇರೆ ಬೇರೆ ಏನೆಲ್ಲ ಮಾಡಿದ್ದಾರೆ ಅಂಥೇಳಿ. ಇದು ಓದಲಿಕ್ಕೆ, ಬರೀ ಓದಲಿಕ್ಕೆ 1 ಗಂಟೆ ಬೇಕು ನನಗೆ. ಬಹುಶಃ ಇದನ್ನು ಹಂಚ್ಕೊಳ್ತೇನೆ ಎಲ್ಲರೊಟ್ಟಿಗೆ ಕೂಡ. ನಮಗೆ ಗೊತ್ತಿಲ್ಲದ ಅನೇಕ ಸಂಗತಿಗಳು, ರಕ್ಷಣಾ ಒಪ್ಪಂದಗಳು, ಅಂತಾರಾಷ್ಟ್ರೀಯ ಸದಸ್ಯತ್ವ, ಅವರಿಗೆ ಸಿಕ್ಕಿರುವಂಥ ಅವಾರ್ಡ್ಗಳು, ಹಿರಿಯರಿಗೆ ಅವಕಾಶಗಳು, ಹಣಕಾಸು ಉಳಿತಾಯ, ಕಪ್ಪು ಹಣ ಪತ್ತೆ 94,000 ಕೋಟಿ ರೂಪಾಯಿಗಿಂತ ಜಾಸ್ತಿ, ಅಘೋಷಿತ ಆದಾಯ 1.3 ಲಕ್ಷ ಕೋಟಿಗೂ ಜಾಸ್ತಿ, NPA 5.3 ಲಕ್ಷ ಕೋಟಿ ವಾಪಸ್ ತಗೊಂಡಾರೆ, ಬ್ಯಾಂಕಿಗೆ ಟೋಪಿ, ನೇರ ನಗದು ಸೌಕರ್ಯ ವರ್ಗಾವಣೆ, ಉಳಿತಾಯ ವರ್ಷಕ್ಕೆ 1.78 ಲಕ್ಷ ಕೋಟಿ ರೂಪಾಯಿಗಳು. ಗಣಿಗಳ ಏಲಂ ಆಗಿತ್ತಲ್ಲ ಅವತ್ತು ಗಲಾಟೆ, ಕೋಲ್ ಮೈನ್ ಬ್ಲಾಕ್, 1,81,000 ಕೋಟಿ ರೂಪಾಯಿ ಗಣಿ ಏಲಮಿಂದ ಬಂದಿದೆ. 3,000-4,000 ಕೋಟಿ ಬರ್ತಾ ಇತ್ತು. ರಫೇಲ್, S-400, 7A ಫ್ರಿಗೇಟ್ಸ್, ದೆನ್ ಬರಾಕ್ 8 ಹೇಳುವಂಥ ಮಿಸೈಲ್, ಅರಿಹಂತ ಕ್ಲಾಸ್ ನ್ಯೂಕ್ಲಿಯರ್,
ಮೊನ್ನೆ ಅಷ್ಟೇ ಮಾಡಿದಂಥ ಒಂದು ಏನು ಯುದ್ಧವಾಹಕ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತೀವಲ್ಲ, ಇದು ಓದಿಕೊಂಡು ಹೋದರೆ ಎಷ್ಟಿದೆ. ಇದನ್ನು ಹಂಚ್ತೇವೆ ಖಂಡಿತ, ನಾನು ಇದು ಮಾಡಿ ಎಲ್ರಿಗೂ ಕೊಡ್ತೇನೆ ನಾನು. ಹಾಗಾಗಿ ನಿಮ್ಮ ಹತ್ರ ಇಷ್ಟೇ ಮಾತುಗಳನ್ನು ಹೇಳಿ ವಿಚಾರಗೋಷ್ಠಿ ಆದ್ದರಿಂದ ಏನಾದರೂ ಕೇಳಲಿಕ್ಕೆ ಅವಕಾಶ ಇದೆಯಾ? ಅವ್ರು ಕೇಳ್ಬೋದಾ? ಅಧ್ಯಕ್ಷ ಅನುಮತಿ ಕೊಟ್ಟರೆ ತಾವೇನಾದರೂ ಹೇಳೋದಾದರೆ, ಅಕಸ್ಮಾತ್ ನಾನು ಯಾವುದು ಕೆಲವು ಅಂಶ ಬಿಟ್ಟೆ, ಇದು ಮಾತಾಡಿದ್ದೀನಿ, ತುಂಬ ಹೊತ್ತು ಮಾತಾಡಲಿಕ್ಕಿದೆ, ಏನಾದರೂ ಕೇಳ್ತೀರಾ? ತಾಯಂದ್ರಿಗೆ ಖುಷಿ ಕೊಟ್ಟ ಯೋಜನೆ ಯಾವುದು ಹೇಳಿ? ಹಾಂ, ಸುಕನ್ಯಾ ಸಮೃದ್ಧಿ ಯೋಜನೆ. ಹಾಂ, ಇದು ಜನ್ಧನ್, ಉಜ್ವಲ, ಬೇಟಿ ಬಚಾವ್ ಬೇಟಿ ಪಡಾವ್, ಸ್ವಚ್ಛ ಭಾರತ್, ಎಷ್ಟು ಕಾರ್ಯಕ್ರಮ ಇದೆ ಅವರಿಗೂ. ಮಹಿಳೆಯರಿಗಾಗಿ ಮಾಡಿರುವಂಥದ್ದು, ರೈತರಿಗಾಗಿ ಮಾಡಿರುವಂಥದ್ದು. ಒಂದು ಸಣ್ಣ ನಿರ್ಣಯ, ಯೂರಿಯಾಕ್ಕೆ ಬೇವಿನ ಲೇಪನ ಮಾಡ್ತೇವೆ ಅಂತ. ಪೂರ ಅವ್ಯವಹಾರ ಆಗ್ತಿದ್ದಂಥ ಏನು ಯೂರಿಯಾದ ದುರುಪಯೋಗ ಒಂದೇ ನಿರ್ಣಯದಿಂದ ಟಪ್, ಏನು ಮಾಡಿಲ್ಲ, ಲೇಪನ ಮಾಡುವಂಥ ಕೆಲಸ ಮಾಡಿದರು. 6,000 ರೂಪಾಯಿ ಕೇಂದ್ರ ಸರ್ಕಾರ, 4,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ, 75,000 ಕೋಟಿ ರೂಪಾಯಿ ಪ್ರತಿ ವರ್ಷ ರೈತರ ಅಕೌಂಟಿಗೆ ಹೋಗುತ್ತೆ. ಈ ದೇಶದಲ್ಲಿ ಹೈಯೆಸ್ಟ್ ಸಾಲ ಮನ್ನಾ ಮಾಡಿದ 50,000 ಕೋಟಿ ರೂಪಾಯಿ ಈ ದೇಶದಲ್ಲಿ. ಮೋದಿಯವರು ಪ್ರತಿ ವರ್ಷ 75,000 ಕೋಟಿ ರೂಪಾಯಿನ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು 4,000 ಲೆಕ್ಕ ಹಾಕಿ ಎಷ್ಟು ಅಂತ ಹೇಳಿಕೊಂಡು ನಾವು ಹೇಳಬೇಕಲ್ಲ ರೈತರಿಗೆ. APMCದು ಕಾಯ್ದೆ ರದ್ದು ಮಾಡಿದ್ದು ಒಳ್ಳೆಯದಾಗಿದೆ ರೈತರಿಗೆ. ರೈತರು ಪ್ರತಿಭಟನೆ ಮಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 10 ತಿಂಗಳಾಯಿತು. ನಮ್ಗೆ ಗೊತ್ತಿರಬೇಕಲ್ಲ, 10 ವರ್ಷಕ್ಕೊಂದ್ಸಲ ಇಲ್ಲಿಗೆ ಜೇನುತುಪ್ಪ ಹಚ್ಚೋದು, ನಾವು ರೈತರ ಸಾಲ ಮನ್ನಾ ಮಾಡಿದ್ದೇವೆ ಅಂತ. ಪ್ರತಿ ವರ್ಷ 75,000 ಕೋಟಿ ಹೋಗ್ತಾ ಉಂಟು ಸರ್ ನಿಮ್ಮ ಅಕೌಂಟಿಗೆ. ರೈತರಿಗೆ ಹೇಳಬೇಕೋ ಬೇಡವಾ? ಸೊ ಇಂಥ ನೂರಾರು ಸಂಗತಿಗಳನ್ನು ಯಾವ ಒಂದು ಬದಲಾವಣೆಯ ಅಪೇಕ್ಷೆ ಇಟ್ಟುಕೊಂಡು ಜನತೆ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಟ್ಟರು, ಯಾವ 20-30 ಘೋಷಣೆಗಳ ಕನಸನ್ನು ನಮ್ಮಲ್ಲಿ ಬಿತ್ತುಕೊಂಡು ವೋಟ್ ಫಾರ್ ಇಂಡಿಯಾ, ವೋಟ್ ಫಾರ್ BJP ಅಂತ ಕೇಳಲಿಲ್ಲ ಅವರು, ವೋಟ್ ಫಾರ್ ಈ ಪಾರ್ಟಿ ಆ ಪಾರ್ಟಿ ಅಂತ ಕೇಳಲಿಲ್ಲ. ಅವ್ರು ಏನು ಹೇಳಿದರು? ವೋಟ್ ಫಾರ್ ಇಂಡಿಯಾ ಅಂತ ಹೇಳಿಕೊಂಡು. ಆ ವೋಟ್ ಫಾರ್ ಇಂಡಿಯಾ ಅಂತ ಹೇಳಬೇಕಾದ್ರೆ ಕೂಗಿದ ಘೋಷಣೆಗಳ ಹಿಂದೆ ಸಂಕಲ್ಪ ಇತ್ತು, ಅದನ್ನು ಸಾಕ್ಷಾತ್ಕಾರಗೊಳಿಸುವಂಥ ಕೆಲಸವನ್ನು ಮಾಡಿದರು. ಆ ಸೇವೆಯ ಮೂಲಕ, ಆ ಸಮರ್ಪಣೆಯ ಮನೋಭಾವದೊಂದಿಗೆ ನಾನು ನೀವು ಕನಸು ಕಾಣುವಂಥ ಒಂದು ಉಜ್ವಲವಾದ ಭವಿಷ್ಯವನ್ನು ಭಾರತ ದೇಶಕ್ಕೆ ವಿಶ್ವಗುರು ಆಗುವಂಥ, ವಿಶ್ವವಂದ್ಯ ಆಗುವಂಥ ಏನು ಕನಸು ಕಾಣ್ತಾ ಇದ್ದಾರೆ, ಆ ಕನಸನ್ನು ನನಸುಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದೇ ಸಮರ್ಪಣಾ ಮನೋಭಾವದಿಂದ, ಅದೇ ಸೇವೆಯ ಸಂಕಲ್ಪದೊಂದಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ನಮಗಿರುವಂಥ ಜವಾಬ್ದಾರಿಯನ್ನು ಒಂದು ಸಾಧನವನ್ನಾಗಿ ಬಳಸಿಕೊಂಡು ಅವರ ಕನಸನ್ನು ನನಸುಗೊಳಿಸುವುದಕ್ಕೆ ನಾವು ಕೈ ಜೋಡಿಸುವ ಅಂಥ ಪಕ್ಷದ ಎಲ್ಲ ಪ್ರಮುಖರ ಪರವಾಗಿ ವಿನಂತಿ ಮಾಡಿಕೊಂಡು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಅನೇಕ ದಿನಗಳ ನಂತರ ದಕ್ಷಿಣ ಮಂಡಲದ ನಿಮ್ಮೊಟ್ಟಿಗೆ ಮಾತಾಡುವಂಥ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಶಾಸಕರಿಗೆ ಧನ್ಯವಾದ ಹೇಳಿ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಆ ಜಿ ಹೇಳುವಾಗ ನಂಗೆ ಆಗ ಅನ್ನಿಸ್ತಿದ್ದು, ನಿಮ್ಮದಲ್ಲಿ ಶಿರಾ ಮತ್ತೇನಿತ್ತು ನಾನು ತಿನ್ನಲಿಲ್ಲ, ಆಮೇಲೆ ಸೇವಿಗೆ ಮತ್ತು ಇನ್ನೊಂದೇನೋ ಇತ್ತು, ಬಿಸ್ಕುಟ್ ರೊಟ್ಟಿ, ಅದು ಸ್ವಲ್ಪ ಜಾಸ್ತಿ ಒಳಗೆ ಹೋಗಿತ್ತು, ಹಾಗಾಗಿ ಘೋಷಣೆ ಕೂಗ್ಲಿಕ್ಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಅವ್ರು ಹೇಳ್ತಿದ್ರಲ್ಲ 2 ಕೈ ಜೋಡಿಸಿ ಅಂತೇಳಿ. ಹಾಂ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. 13 ವರ್ಷ ಗುಜರಾತಿನ ಮುಖ್ಯಮಂತ್ರಿಯಾಗಿ ಹಾಗೂ ಕಳೆದ 7 ವರ್ಷಗಳಿಂದ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ, ಸುದೀರ್ಘ 20 ವರ್ಷಗಳ ಕಾಲ ಸರ್ಕಾರದ ಜನಪ್ರತಿನಿಧಿಯಾಗಿ ನಮ್ಮ ದೇಶದ ಗೌರವವನ್ನು ಉತ್ತುಂಗಕ್ಕೆ ಏರಿಸಲು ಶ್ರಮಿಸುತ್ತಿರುವ ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕಾರ್ಯ ಸಾಧನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ರಾಜ್ಯ ವಕ್ತಾರರು, ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ಪಕ್ಷದ ಹಿರಿಯರಾದ ಶ್ರೀ ಗಣೇಶ್ ಕಾರ್ಣಿಕ್ ಅವರು ತಿಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಂಗಳೂರು ನಗರ ದಕ್ಷಿಣದ ನಮ್ಮ ನೆಚ್ಚಿನ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀಯುತ ವೇದವ್ಯಾಸ್ ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿ, ನಮ್ಮ ಸಾಮಾಜಿಕ ಜಾಲತಾಣದ ಸಹ ಸಂಚಾಲಕರಾಗಿರತಕ್ಕಂತಹ
ಶ್ರೀಯುತ ಅಶ್ವಿತ್ ಕೊಟ್ಟಾರಿ ಅವರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೀನಿ. ಅದರಂತೆ ಮಂಗಳೂರಿನ ಪ್ರಥಮ ಪ್ರಜೆ ಮಹಾನಗರ ಪಾಲಿಕೆಯ ಸನ್ಮಾನ್ಯ ಮೇಯರ್ ಶ್ರೀ ಪ್ರೇಮಾನ್ ಶೆಟ್ಟಿ ಅವರು ನಮ್ಮ ಈ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಮಂಡಳದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ಬಯಸ್ತೇನೆ. ಇದೀಗ ಸೇವಾ ಮತ್ತು ಸಮರ್ಪಣೆ ಅಭಿಯಾನದ ಅಂಗವಾಗಿ ದೇಶದ ಅಖಂಡತೆ, ಪರಿಸರ ಸಂರಕ್ಷಣೆ ಹಾಗೂ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಸದ ಬಗ್ಗೆ ನಾವೆಲ್ಲರೂ ಪ್ರತಿಜ್ಞೆಯನ್ನು ಸ್ವೀಕರಿಸಲಿದ್ದೇವೆ. ಪ್ರತಿಜ್ಞಾ ವಿಧಿಯನ್ನು ನಮ್ಮ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೈ ಅವರು ಅದನ್ನು ಬೋಧಿಸಲಿದ್ದಾರೆ. ನಾವೆಲ್ಲರೂ ಎದ್ದು ನಿಂತು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿ ಪ್ರತಿಜ್ಞೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರೂ ನಿಮ್ಮ ಬಲಕೈಯನ್ನು ಮುಂದಕ್ಕೆ ಚಾಚಿ. ನಾನು ನನ್ನ ಹೆಸರು ಹೇಳ್ತೇನೆ, ಆಗ ನೀವು ನಿಮ್ಮ ಹೆಸರು ಹೇಳಿ ನಾನು ಹೇಳುವ ವಾಕ್ಯವನ್ನು ರಿಪೀಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ನರ್ಮದಳಾದ ನಾನು ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ಆದರಣೀಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 20 ವರ್ಷಗಳ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಸೇವಾ ಮತ್ತು ಸಮರ್ಪಣೆ ಅಭಿಯಾನದಲ್ಲಿ ಭಾಗಿಯಾಗಿ ಶ್ರೀ ನರೇಂದ್ರ ಮೋದಿ ಅವರಿಂದ ಪ್ರೇರಣೆ ಪಡೆದು ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಿದ್ದೇನೆ. ನಾನು ಭಾರತದ ಪ್ರಜೆಯಾಗಿ ನನ್ನ ಜೀವನವನ್ನು ದೇಶ ಸೇವೆಗೆ ಮತ್ತು ಸಮಾಜದ ಒಳಿತಿಗಾಗಿ ಸಮರ್ಪಿಸುತ್ತಿದ್ದೇನೆ. ದೇಶದ ಅಖಂಡತೆ, ಪರಿಸರ ಸಂರಕ್ಷಣೆ ಹಾಗೂ ಸಕಲ ಜೀವರಾಶಿಗಳಿಗೆ ಗೌರವ ಸೂಚಕವಾಗಿ ನಡೆದುಕೊಂಡು ಬದುಕುತ್ತೇನೆ. ಏಕಬಳಕೆಯ ಪ್ಲಾಸ್ಟಿಕ್ ಮತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ದುರಭ್ಯಾಸಗಳಿಂದ ಸದಾ ದೂರವಿದ್ದು ಹಿರಿಯರನ್ನು ಗೌರವಿಸಿ ಮತ್ತು ಕಿರಿಯರನ್ನು ಪ್ರೀತಿಸಿ ಒಬ್ಬ ಉತ್ತಮ ನಾಗರಿಕನಾಗಿ ಬದುಕುತ್ತೇನೆಂದು ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಸೇವಾ ಮತ್ತು ಸಮರ್ಪಣೆಯ ಪ್ರಚಾರ ಕಾರ್ಯದ ಸಹ ಪ್ರಮುಖರಾಗಿ ನರ್ಮದಾ ರೈ ಅವರಿದ್ದಾರೆ. ಅವರು ನಮಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಇದೀಗ ನಮ್ಮ ನೆಚ್ಚಿನ ನಾಯಕರು ಮಂಗಳೂರು ನಗರ ದಕ್ಷಿಣದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀಯುತ ವೇದವ್ಯಾಸ ಕಾಮತ್ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಸೇವಾ ಸಮರ್ಪಣದ ಮಾನ್ಯ ಪ್ರಧಾನಮಂತ್ರಿಗಳ ಉತ್ತಮ ಆಡಳಿತದ 20 ವರ್ಷಗಳ ಈ ಒಂದು ಶುಭ ಸಂದರ್ಭದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತರು, ನಮ್ಮ ಮಂಡಲದ ಅಧ್ಯಕ್ಷರು, ಈ ಹಿಂದೆ ಮಹಾನಗರ ಪಾಲಿಕಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ವಿಜಯ್ ಕುಮಾರ್ ಶೆಟ್ಟಿಯವರೇ, ರಾಜ್ಯದ ವಕ್ತಾರರು, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳು ನಡೆದು ಬಂದ ದಾರಿ ಮತ್ತು ಮಾಡಿದಂಥ ಕೆಲಸಗಳ ಬಗ್ಗೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಂಥ ಗೌರವಾನ್ವಿತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಸಾಮಾಜಿಕ ಜಾಲತಾಣದ ಪ್ರಮುಖರು ಸಂಚಾಲಕರು ಆಗಿರುವಂಥ ನಿತಿನ್ ಕಾಮತ್ ಅವರೇ, ನೀಲೇಶ್ ಕಾಮತ್ ಅವರೇ, ಮಾಜಿ ಸಚಿವರಾಗಿರುವಂಥ ಗೌರವಾನ್ವಿತ ನಾಗರಾಜ್ ಶೆಟ್ಟಿಯವರೇ, ಮಾಜಿ ಶಾಸಕರಾಗಿರುವಂಥ ಗೌರವಾನ್ವಿತ ಮೋನಪ್ಪ ಭಂಡಾರಿ ಅವರೇ, ರಾಜೇಶ್ ಕಾವೇರಿ ಅವರೇ,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಗೌರವಾನ್ವಿತ ಸುಧೀರ್ ಶೆಟ್ಟಿಯವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಗೌರವಾನ್ವಿತ ಪ್ರೇಮಾನಂದ್ ಶೆಟ್ಟಿಯವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ರೂಪಾಡಿ ಬಂಗೇರವರೇ, ಸುರೇಂದ್ರ ಅವರೇ ಸೇರಿದಂಥ ಎಲ್ಲ ಮಹಾನಗರ ಪಾಲಿಕಾ ಸದಸ್ಯರೇ, ಜಿಲ್ಲೆಯ ಪದಾಧಿಕಾರಿಗಳೇ, ಮಂಡಲದ ಪದಾಧಿಕಾರಿಗಳೇ, ಮೋರ್ಚಾದ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ ಸೇರಿದಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಮಾತಾಡಿದ ನಂತರ ನಾನು ಮಾತನಾಡೋದು ಹೇಳಿದರೆ, ಮೋನಪ್ಪಣ್ಣ ಎಲ್ಲೋ ಒಂದು ಕಡೆ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡಿದ ನಂತರ ಮಣಿಂದರ್ ಸಿಂಗ್ ಬ್ಯಾಟಿಂಗ್ ಬಂದಾಗ ಆಗಿದೆ. ಈಗ ತೆಂಡೂಲ್ಕರ್ ಬ್ಯಾಟಿಂಗ್ ಬಂದ ನಂತರ ಅವರ ಬ್ಯಾಟಿಂಗನ್ನು ನೋಡಿದಂಥವರು ಮಣಿಂದರ್ ಸಿಂಗ್ನ ಬ್ಯಾಟಿಂಗನ್ನು ನೋಡುವಂಥ ಪರಿಸ್ಥಿತಿ ಬಂದಿದೆ. ಆದರೂ ಸೇವಾ ಸಮರ್ಪಣದ ಬಗ್ಗೆ ವಿಶೇಷವಾಗಿ ನರೇಂದ್ರ ಮೋದಿಯವರು 20 ವರ್ಷ ನಡೆದು ಬಂದ ದಾರಿ, ಅದರಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಗಣೇಶ್ ಕಾರ್ಣಿಕರು ಹೇಳಿದ್ದಾರೆ. ಕೆಲವಾರು ವಿಚಾರಗಳ ಬಗ್ಗೆ ನಾನು ಹೆಚ್ಚೊತ್ತು ಮಾತನಾಡೋದಿಲ್ಲ. ಕೇವಲ 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಇವತ್ತು ನರೇಂದ್ರ ಮೋದಿಯವರ ಉತ್ತಮ ಆಡಳಿತದ 20 ವರ್ಷಗಳ ಬಗ್ಗೆ ಉಲ್ಲೇಖವನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದೀವಿ. ಜನಸಂಘದ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಂಡಂಥ ಕನಸನ್ನು ನನಸು ಮಾಡಿಸುವಂಥ ದೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡವರು ನರೇಂದ್ರ ಮೋದಿಯವರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. 1951ರ ಸಂದರ್ಭದಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿಯವರು ಈ ದೇಶಕ್ಕೆ ಒಂದೇ ಸಂವಿಧಾನ ಇರಬೇಕು, ಒಂದೇ ಪ್ರಧಾನಮಂತ್ರಿ ಆಗಿರಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ನೆಹರು ಸಂಪುಟ ದರ್ಜೆಯ ಕೈಗಾರಿಕಾ ಸಚಿವನ ಸ್ಥಾನವನ್ನು ಬಿಟ್ಟು ಒಂದು ಕನಸನ್ನು ಕಾಣ್ತಾರೆ. ಆದರೆ ಆ ಕನಸು 70 ವರ್ಷದ ನಂತರ ನನಸು ಮಾಡಿದಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದೇ ರೀತಿಯಲ್ಲಿ ತದನಂತರ ಬಂದಂಥ ನಾಯಕರಾದಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಅವರು ಕೂಡ ಬಹಳಷ್ಟು ಕನಸನ್ನು ಕಂಡು ಪ್ರತಿಯೊಂದು ಕೆಲಸ ಕಾರ್ಯಗಳು ಕಟ್ಟ ಕಡೆಯ ವ್ಯಕ್ತಿಯ ಅಂತ್ಯೋದಯದ ತನಕ ಅದು ಮುಟ್ಟಬೇಕು ಅಂತೇಳುವಂಥ ಕನಸನ್ನು ಕಂಡರು. ಆ ಕನಸನ್ನು ಯಶಸ್ವಿಯಾಗಿ ನಿರ್ವಹಿಸಿ ಯಶಸ್ವಿಯಾಗಿ ಪ್ರತಿ ಮನೆಗಳಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದರು. ತದನಂತರ ಬಂದಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ವಾಜಪೇಯಿ ಅವರು ಭಾರತ ಬಲಿಷ್ಠ ದೇಶ ಅಂತೇಳುವಂಥ ದೃಷ್ಟಿಯಲ್ಲಿ ಪೋಖ್ರಾನ್ನಲ್ಲಿ ಅಣುಬಾಂಬನ್ನು ಸ್ಫೋಟಿಸಿ ಭಾರತ ಯಾವುದೇ ಸಂದರ್ಭದಲ್ಲಿ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತದೆ ಅಂತೇಳೋದು ತೋರಿಸಿಕೊಟ್ರು. ಅದೇ ದಾರಿಯನ್ನು ಮುನ್ನಡೆಸ್ಕೊಳ್ತಾ ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಭಾಳ ಬಲಿಷ್ಠ ದೇಶ ಅಂತೇಳುವಂಥ ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಅಡ್ವಾಣಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಿ 2ರಿಂದ 182 ಸ್ಥಾನಕ್ಕೆ ಏರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಅವರ ಆ ಕನಸನ್ನು ನಮ್ಮ ಇಡೀ ದೇಶದ ಭಾರತ ದೇಶದ ಎಲ್ಲ ಪ್ರತಿಯೊಬ್ಬರ ಕನಸನ್ನು ನನಸು ಮಾಡಿಸುವಂಥ ದೃಷ್ಟಿಯಲ್ಲಿ ಮಾನ್ಯ ಸರಸಂಘ ಚಾಲಕ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಹಾಗಾಗಿ ಪ್ರತಿಯೊಂದು ನಾಯಕರು ಭಾರತೀಯ ಜನಸಂಘದಿಂದ ಜನತಾ ಪಾರ್ಟಿ ತನಕ ಪ್ರತಿಯೊಂದು ನಾಯಕರು ಏನೆಲ್ಲ ಕನಸನ್ನು ಕಂಡಿದ್ರು, ಪ್ರತಿಯೊಂದು ಕಾರ್ಯಕರ್ತರು ಏನೆಲ್ಲ ಕನಸನ್ನು ಕಂಡರು, ಆ ಎಲ್ಲ ಕನಸನ್ನು ನನಸು ಮಾಡಿದಂಥ ಮಹಾನ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನಮಗೆಲ್ಲರಿಗೂ ಹೆಮ್ಮೆ ಇರಬೇಕು. ಇವತ್ತು ಹೆಮ್ಮೆ ಪಡ್ತದೆ. ನಾವು ಇವತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಕಳೆದ 70 ವರ್ಷಗಳನ್ನು ಆಡಿದಂಥ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡಬೇಕಿತ್ತು. ಅವರಿಗೆ ಅವಿರೋಧವಾಗಿ ಅವರಿಗೆ ಲೋಕಸಭೆಗೆ ಪ್ರವೇಶ ಮಾಡಿಸುವಂಥ ಅವಕಾಶ ಮಾಡಿಕೊಡ್ಬೇಕಿತ್ತು. ಆದರೆ ಅದು ಮಾಡಿಕೊಟ್ಟಿಲ್ಲ. ಹಾಗಾಗಿ ಅಂಬೇಡ್ಕರ್ಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಇತ್ತು ಅಂತೇಳುವಂಥ ಚಿಂತನೆಯೊಂದಿಗೆ
ಪಂಚತೀರ್ಥ ಅಂತೇಳುವಂಥ ಒಂದು ಕಾರ್ಯಕ್ರಮವನ್ನು ತಂದು ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವರ ಕೆಲಸ ಕಾರ್ಯಗಳನ್ನು ಎಲ್ಲರೂ ವಿಶೇಷವಾಗಿ ಮೆಚ್ಚುಗೆಯನ್ನು ಪಡಿಸ್ಕೊಳ್ತಾ ಎಲ್ಲೋ ಒಂದು ಕಡೆಗಳಲ್ಲಿ ಕಳೆದ 70-75 ವರ್ಷಗಳಲ್ಲಿ ರಾಜಕೀಯ ಪಾರ್ಟಿ ಈ ದೇಶವನ್ನು ಆಡಳಿತ ಮಾಡಿದಂಥ ಪಾರ್ಟಿ ಪ್ರತಿಯೊಂದು ಸಂದರ್ಭದಲ್ಲಿ ಆಡಳಿತದಲ್ಲಿ ಬಂದ ನಂತರ ನನಗೇನು ಲಾಭ ಅಂತ ಹೇಳುವಂಥ ಚಿಂತನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಮಹಾನ್ ಪುರುಷ ನನ್ನಿಂದ ಈ ದೇಶಕ್ಕೆ ಏನು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ಮೋದಿಜಿಯವರು ಮಾಡಿಸಿದಂಥ ಕೆಲಸ ಕಾರ್ಯಗಳು ಅಂತ ಹೇಳುವಂಥದ್ದು ನಾವು ಹೇಳಬೇಕಾಗುತ್ತದೆ. ಇವತ್ತು ನೀವು ಚಿಂತನೆಯನ್ನು ಮಾಡಿ, ಕಳೆದ 16 ವರ್ಷಗಳು ಮಾಡಿದಂಥ ದೇಶದಲ್ಲಿ ಆದಂಥ ಭ್ರಷ್ಟಾಚಾರಗಳು ಎಷ್ಟು. ಮಾನ್ಯ ಪ್ರಧಾನಮಂತ್ರಿಗಳು 7ರಿಂದ 8ನೇ ವರ್ಷ ಪ್ರಧಾನಮಂತ್ರಿಯಾಗಿ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರ ನಡೆದಿದ್ದರೆ ತೋರಿಸ್ಕೊಡ್ಬೇಕು. ವಿರೋಧ ಪಕ್ಷದವರು ಬಹಳಷ್ಟು ಸಾಹಸಗಳನ್ನು ಮಾಡ್ತಾರೆ. ಇವತ್ತು ನನಗೆ ಕೆಲವೊಮ್ಮೆ ಬಹಳ ಆಶ್ಚರ್ಯ ಆಗ್ತದೆ ಕಾರಣಿಕರೇ. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾನ್ಯ ಮೇಯರಿಗೆ ಗೊತ್ತಿದೆ, ಕ್ಲಾಕ್ ಟವರ್ನಿಂದ RTO ಜಂಕ್ಷನ್ನಿಂದ ಸ್ಟೇಟ್ ಬ್ಯಾಂಕ್ನ ಜಂಕ್ಷನ್, DC ಆಫೀಸ್ ಜಂಕ್ಷನ್, ಪುನರಪಿ ಲೇಡಿ ಗೋಶನ್ ಆಸ್ಪತ್ರೆ ಆಗಿ ಕ್ಲಾಕ್ ಟವರ್ಗೆ 1 ವೇ ಮಾಡಿದ್ದೀವಿ, ಲೂಪ್ ರಸ್ತೆಯನ್ನು ಮಾಡಿದ್ದೀವಿ. ಬಹಳಷ್ಟು ಜನರು 400 ಮೀಟರ್ ನಾವು ಒಂದು ರೌಂಡ್ ಹೋಗಿ ಬರಬೇಕು, ನಮಗೆ ಎಷ್ಟು ತೊಂದರೆ ಆಗ್ತದೆ ಅಂತೇಳುವಂಥ ಮಾತನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರುವಂಥದ್ದನ್ನು ಕಂಡಾಗ ನಾನೊಮ್ಮೆ ಗುಜರಾತಿಗೆ ಹೋಗಿದ್ದೆ. ಗುಜರಾತ್ನಲ್ಲಿ ಒಂದು ರಸ್ತೆ 82 ಕಿಲೋಮೀಟರ್ ಉದ್ದದಿದೆ, ಎಲ್ಲೂ ಯೂಟರ್ನ್ ಇಲ್ಲ. ತಾವು ಹೋಗಿರ್ಬೋದು ಆ ರಸ್ತೆ, ನನಗೆ ಗೊತ್ತಿಲ್ಲ. ಆನಂದಾಬಾದ್ 82 ಕಿಲೋಮೀಟರ್ಸ್ ನೇರವಾಗಿ ರಸ್ತೆ, ಎಲ್ಲೂ ಯೂಟರ್ನ್ ಇಲ್ಲ. ಆ ರಸ್ತೆಯಲ್ಲಿ ಸಂಚರಿಸಿದಂಥ ಎಲ್ಲಾದರೂ ಒಂದು 2 ಕಿಲೋಮೀಟರ್ ಮುಂದೆ ಹೋದರೆ ಪುನರಪಿ 80 ಕಿಲೋಮೀಟರ್ ಹೋಗಬೇಕು, ಅದರ ನಂತರ ಪುನರಪಿ 80 ಕಿಲೋಮೀಟರ್ ತಿರುಗಿ ಬರಬೇಕು. ಅಂದರೆ ಸರಿಸುಮಾರು ಇಲ್ಲಿಂದ ಕುಂದಾಪುರ ಹೋಗಿ ತಿರುಗಿ ಬರಬೇಕು. ಆಲೋಚನೆ ಮಾಡಿ. ಅಷ್ಟೆಲ್ಲ ಅಭಿವೃದ್ಧಿಯ ಕೈಗೊಂಡ ನಂತರ ಕೂಡ ಗುಜರಾತ್ನ ಜನರು ನರೇಂದ್ರ ಮೋದಿ ಅವರನ್ನು ಪುನರಪಿ ಮುಖ್ಯಮಂತ್ರಿಗಳಾಗಿ ಅವರಿಗೆ ಪೂರ್ಣ ಬಹುಮತವನ್ನು ಕೊಡ್ತಾರೆ. ಈ ಮಾತನ್ನು ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂದಿರಬಹುದು, ಇನ್ನಿತರ ಕೆಲಸ ಕಾರ್ಯಗಳು ಮಾಡುವಾಗ ಯಾವುದೇ ರಾಜಿಯನ್ನು ಮಾಡಿಕೊಳ್ಳದೆ, ಯಾರಿಗೂ ತೃಪ್ತಿಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡದೆ, ಅವರ ಮನಸ್ಸಿನಲ್ಲಿರುವಂಥ ಯೋಚನೆ ಏನಿದೆ, ವಿಷನ್ ಏನಿದೆ, ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶೈಲಿ ನಮ್ಮ ಪ್ರಧಾನಮಂತ್ರಿಗಳಿಗಿದೆ ಅಂತ ಹೇಳುವಂಥದ್ದು ನಾನು ಖಾಲಿ ಉದಾಹರಣೆಯಲ್ಲಿ ಹೇಳ್ತಾ ಇದ್ದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ 10 ಕಾರ್ಯಕ್ರಮಗಳು, ಹೆಚ್ಚಿನದು ಕಾರಣಕ್ಕೂ ತೆಗೆದುಕೊಂಡಿದ್ದಾರೆ. ನಾನು ಹೆಚ್ಚಿದೆ ಯಾವುದು ಹೇಳಲಿಕ್ಕೆ ಹೋಗಲ್ಲ. ಅವರು ಅಂತ್ಯೋದಯ ಕಾರ್ಯಕ್ರಮದಲ್ಲಿ ಈ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಿದ್ದಂತ ನಮ್ಗೆ ಗೊತ್ತಿರಬಹುದು. ಕೇಂದ್ರ ಸರ್ಕಾರ 1 ರೂಪಾಯಿ ಕಳಿಸಿದರೆ ಮೋನಪ್ಪಣ್ಣ ಎಷ್ಟು ಮುಟ್ತಿತ್ತು ಹೇಳಿದ್ರೆ ನೀವು? ಅದು ಹೇಳಿದರೆ ನಾನು ಕಟ್ ಮಾಡಲ್ಲ, ನಾನು ಕೇಳಿರಲಿಲ್ಲ. ಬೇಡ, ನನ್ನನ್ನು ಮತ್ತೆ ನಿಮ್ಗೆ ವ್ಯತ್ಯಾಸ ಬಂದರೆ ಕಷ್ಟ ಆಗ್ತದೆ. ಹಾಗಾಗಿ ಕಾರಣಕ್ಕೆ ಹೇಳಿದರು, ರಾಜೀವ್ ಗಾಂಧಿ ಅವರು ಯಾವ ಮಾತನ್ನು ಹೇಳಿದರು. ಹಾಗಾಗಿ ಇವತ್ತು ಭಾರತ ದೇಶದ ಜನಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಮಧ್ಯವರ್ತಿಗಳು ಯಾವ ರೀತಿಯಲ್ಲಿ ಅದರ ಲಾಭವನ್ನು ಪಡ್ಕೊಳ್ತಾರೆ, ಯಾವ ರೀತಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅದರ ಲಾಭಾಂಶ ಸಿಗುವುದಿಲ್ಲ ಅಂತ ಹೇಳುವಂಥ ಚಿಂತನೆಯೊಂದಿಗೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ನೇರವಾಗಿ ಅವರ ಅಕೌಂಟಿಗೆ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಎಲ್ಲ ರೀತಿಯ ರೂಪುರೇಖೆಯನ್ನು ಹಾಕಿದರು. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಕಾಣಬಹುದು, ಆದಂಥ ಸಣ್ಣ ಪುಟ್ಟ ಘಟನೆಗಳು, ಆದಂಥ ಸಣ್ಣ ಪುಟ್ಟ ವಿಷಯಗಳನ್ನು ಆಧಾರಿತವಾಗಿ ಇಟ್ಟುಕೊಂಡಾಗ ಎಲ್ಲೋ ಒಂದು ಕಡೆಗಳಲ್ಲಿ ಮೋದಿಯ ಪ್ರಖ್ಯಾತಿ, ಏನು ಹೇಳ್ತೀವಿ ಸರ್, ಇಮೇಜ್ ಕಮ್ಮಿ ಆಯಿತು ಅಂತ ಹೇಳುವಂಥ ರೀತಿಯಲ್ಲಿ ಕಾಣಬಹುದು. ಈ ಹಿಂದೆ ದೆಹಲಿಯ ವಿಧಾನಸಭಾ ಚುನಾವಣೆ ಆದಾಗ ಕೇಂದ್ರ ಸರ್ಕಾರದ ಎಲ್ಲ ಉದ್ಯೋಗಿಗಳಿರುವಂಥ ಕ್ಷೇತ್ರ ಒಂದು 2ರಿಂದ 3 ವಿಧಾನಸಭಾ ಕ್ಷೇತ್ರ ಇದೆ. ಆ 2ರಿಂದ 3 ವಿಧಾನಸಭಾ ಕ್ಷೇತ್ರ ಕೂಡ ಆಪ್ ಪಕ್ಷ ಗೆದ್ದಿತ್ತು, ಭಾರತೀಯ ಜನತಾ ಪಾರ್ಟಿ ಸೋತೋಯಿತು. ಆವಾಗ ಕೇಂದ್ರ ಸರ್ಕಾರದ ಉದ್ಯೋಗಿಗಳು, ಮೋದಿಯವರು ಪ್ರಧಾನಮಂತ್ರಿ
ಅಲ್ಲಿರುವಂಥ ಉದ್ಯೋಗಿಗಳೇ ಆಪನ್ನು ಬೆಂಬಲಿಸಿದ್ದಾರೆ. ನೋಡಿ ಪ್ರಧಾನಮಂತ್ರಿಗಳ ಇಮೇಜ್ ಎಲ್ಲರೂ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಇಷ್ಟು ವರ್ಷದ 60-70 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆಗೆ ಬರುವವರು 12 ಗಂಟೆಗೆ ಬರುವುದು, 12 ಗಂಟೆಗೆ ಬರುವವರು 2 ಗಂಟೆಗೆ ಬರುವವರು, 2 ಗಂಟೆಗೆ ಬರುವವರು 4 ಗಂಟೆಗೆ ಬಂದು ತಮ್ಮ ಅಟೆಂಡೆನ್ಸನ್ನು ಹಾಕ್ತಿದ್ರು. ಮಾನ್ಯ ಪ್ರಧಾನಮಂತ್ರಿಗಳು ಬಂದ ಕೂಡಲೇ ಎಲ್ಲರಿಗೆ ಸಮಯವನ್ನು ಕೊಟ್ಟು 10 ಗಂಟೆಗೆ ಅವರು ತಮ್ಮ ಡ್ಯೂಟಿಯನ್ನು ಜಾಯ್ನ್ ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಒಂದು ತಮ್ಮನ್ನು ಮಾಡಿಸ್ಕೊಂಡು ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯನ್ನು ಕೊಟ್ಟಾಗ ಈ ರೀತಿಯ ಎಲ್ಲ ಅಧಿಕಾರಿಗಳಿಗೆ ಅವರಿಗೆ ತಮ್ಮ ದಿನನಿತ್ಯದ ಚಟುವಟಿಕೆ ಇನ್ನಿತರ ಚಟುವಟಿಕೆ ಮಾಡಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ಎಲ್ಲರೂ ಎಲ್ಲೋ ಒಂದು ಕಡೆಗಳಲ್ಲಿ ಆಪನ್ನು ಬೆಂಬಲಿಸಿದರು ಅಂತ ಹೇಳೋದು ನಂತರ ಪತ್ರಿಕೆಯಲ್ಲಿ ಮಾಹಿತಿಗಳು ಬಂದಾಗ ಎಲ್ಲೋ ಒಂದು ಕಡೆಗಳಲ್ಲಿ ಸ್ಥಾನಗಳು ನಮಗೆ ಸಿಕ್ಕದೇ ಇದ್ದಾಗ ಕೂಡ ನನ್ನ ಮನಸ್ಸಿನಲ್ಲಿರುವಂಥ ಯೋಜನೆ ಏನಿದೆ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಮಾಡಬೇಕು, ಇದು ನನಗೆ ಸಿಕ್ಕಂಥ ಅವಕಾಶಗಳಲ್ಲಿ ಯಶಸ್ಸಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಇದೆಯಲ್ಲ, ಅದು ಬಹಳ ದೊಡ್ಡ ಚಿಂತನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರ ಇದೆ. ಇವತ್ತು ಈ ದೇಶ ಕಂಡಂಥ ಮಹಾನ್ ನಾಯಕ ಗಾಂಧೀಜಿಯವರ ಹುಟ್ಟುಹಬ್ಬ. ಅವರು ಕಂಡಂಥ ಕನಸು ಏನು? ಸ್ವಚ್ಛ ಭಾರತ ಆಗಬೇಕು ಅಂತೇಳಿ. 1965ರಲ್ಲಿ ಸಿಂಗಾಪುರದ ಪ್ರಧಾನಮಂತ್ರಿ ರಸ್ತೆಯನ್ನು ಗುಡಿಸಿ ಸ್ವಚ್ಛ ಸಿಂಗಾಪುರದ ಕಲ್ಪನೆಯನ್ನು ತಂದರು ಅಂತ ಹೇಳುವಂಥದ್ದು ನಾನು ಎಲ್ಲ ಓದಿದ್ದೆ. ಆದರೆ ಆ ಕನಸನ್ನು ಭಾರತದಲ್ಲಿ ಕೂಡ ನಾವು ಯಶಸ್ವಿಯಾಗಿ ಜೋಡಣೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಗಾಂಧಿ ಜಯಂತಿ ದಿವಸ ಸ್ವಚ್ಛ ಭಾರತದ ಕಲ್ಪನೆಯನ್ನು ಕೈಗೆತ್ತಿಕೊಂಡು ಇವತ್ತು ಒಂದು ಪ್ರಧಾನಮಂತ್ರಿಯೇ ಇಳಿದು 10 ರಸ್ತೆಗಳಲ್ಲಿ ಸ್ವಚ್ಛತೆಯನ್ನು ಮಾಡಿದ್ದಂಥದ್ದು ಇದನ್ನೆಲ್ಲ ಕಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ಭಾರತಕ್ಕೆ ಇಷ್ಟೊಂದು ವರ್ಷಗಳು ನರೇಂದ್ರ ಮೋದಿ ಅಂತ ನಾಯಕತ್ವ ಇಲ್ಲದ ಕಾರಣ ನಾವು ಇಷ್ಟೊಂದು ಹಿನ್ನಡೆ ಬಿದ್ದಿದ್ದೇವೆ ಅಂತ ಹೇಳುವಂಥದ್ದು ನಾವು ಎಣಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾಯಕರು ಕಂಡಂಥ ಕನಸುಗಳಲ್ಲಿ ಬಹಳ ದೊಡ್ಡ ಕನಸು ಜಮ್ಮು ಕಾಶ್ಮೀರದಿಂದ ಕಲಂ 370 ಅಂತ್ಯಗೊಳಿಸುವಂಥ ಕೆಲಸ ಕಾರ್ಯಗಳು. ಅದರಲ್ಲಿ ಕೂಡ ನನ್ನ ಮನಸ್ಸಿನಲ್ಲಿ ಕಂಡಂಥ ಎಲ್ಲ ವಿಚಾರಗಳನ್ನು ಪ್ರತಿ ಮನಸ್ಸುಗಳಿಗೆ ಮುಟ್ಟಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮನ್ ಕಿ ಬಾತನ್ನು ಯಶಸ್ವಿಯಾಗಿ ಜೋಡಿಸಿದ್ದು. ಇದನ್ನೆಲ್ಲ ಕಂಡಾಗ ನರೇಂದ್ರ ಮೋದಿಯವರ ಕೆಲಸ ಕಾರ್ಯಗಳು, ಮೊನ್ನೆ ನಾನು ಒಂದು ಫೋಟೋವನ್ನು ನೋಡಿದೆ. ಅಮೇರಿಕಕ್ಕೆ ಪ್ರವಾಸ ಮಾಡ್ತಾ ಇರುವಾಗ, ಬೇರೆ ಬೇರೆ ಪ್ರವಾಸಗಳನ್ನು ಮಾಡ್ತಾ ಇರುವಾಗ ಸೋನಿಯಾ ಗಾಂಧಿ ಅವರು ಏನು ಮಾಡ್ತಾಯಿದ್ರು, ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾಯಿದ್ರು, ಪ್ರಿಯಾಂಕಾ ವಾದ್ರಾ ಅವರು ಏನು ಮಾಡ್ತಾಯಿದ್ರು, ಇನ್ನಿತರ ನಾಯಕರು ಏನು ಮಾಡ್ತಾಯಿದ್ರು, ನರೇಂದ್ರ ಮೋದಿ ಅವರು ವಿಮಾನದಲ್ಲಿ ಕೂತು ಫೈಲನ್ನು ನೋಡಿಸುವಂಥ ಕೆಲಸ ಕಾರ್ಯಗಳನ್ನು ನೋಡಿದಾಗ ನಮಗೆಲ್ರಿಗೂ ಹೆಮ್ಮೆ ಕಾಣ್ತದೆ. ನಮ್ಮ ಮನಸ್ಸಿನಲ್ಲಿ ಕಾಣಬಹುದು ಏನು ಮಹಾ ಅಂತೇಳಿ. ಅಮೇರಿಕಕ್ಕೆ ಮತ್ತು ಭಾರತಕ್ಕೆ 24 ಗಂಟೆಗಳ ವ್ಯತ್ಯಾಸ. ಇವತ್ತು ರಾತ್ರಿ ಆದರೆ ಅಲ್ಲಿ ಬೆಳಿಗ್ಗೆ. ನಾವು ಅಲ್ಲಿ ಪ್ರವಾಸ ಮಾಡಿ ಬಂದರೆ ನಮ್ಮ ಬಾಡಿ ಈ ಸಿಸ್ಟಮಿಗೆ, ಇವತ್ತಿನ ಈ ಸಿಸ್ಟಮಿಗೆ ಹೊಂದಿಕೊಳ್ಬೇಕಾದ್ರೆ ಒಂದು ದಿವಸ ನಮಗೆ ಸುಮ್ಮನೆ ಮಲಗಬೇಕಾದಂಥ ಪರಿಸ್ಥಿತಿ ವಾತಾವರಣಗಳು ಇದೆ. ಯಾಕಂದರೆ ಈಗ ಇಲ್ಲಿ ರಾತ್ರಿ ಆದರೆ ಅಲ್ಲಿ ಬೆಳಿಗ್ಗೆ, ಸಂಪೂರ್ಣ ವಿರುದ್ಧವಾಗಿ. ನಮಗೆ ಇಲ್ಲಿ ರಾತ್ರಿ ಆದರೆ ನಿದ್ರೆ ಬಂದರೆ ಅಲ್ಲಿ ಹೋದಾಗ ರಾತ್ರಿ ನಿದ್ರೆ ಬಂದರೆ ಅಲ್ಲಿ ಬೆಳಿಗ್ಗೆ ಆಗಿ ನಾವು ನಿದ್ರೆ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಈ ರೀತಿ ಅದಕ್ಕೆ ಏನು ಹೇಳ್ತಾರೆ ಸರ್, ಆ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ಅದು ಎಲ್ಲವನ್ನು ನೋಡ್ತಾ ಅಮೇರಿಕದಿಂದ ಬಂದು ಇಳಿದಂಥ ಒಂದೇ ಗಂಟೆಯಲ್ಲಿ ಪುನರಪಿ ತಮ್ಮ ಕೆಲಸ ಕಾರ್ಯಗಳಿಗೆ ಜೋಡಿಸ್ಕೊಳ್ತಾರೆ ಅಂತೇಳಿ. ಆದರೆ ಬಹಳ ದೊಡ್ಡ ರೀತಿಯ ಸಕಲ ದೇವದೈವರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಪಡೆದುಕೊಂಡಂಥ ಬಂದ ನಾಯಕರು ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ರೀತಿಯ ಹಿಂಜರಿಕೆ ಆಗುವುದಿಲ್ಲ. ಕೆಲವಾರು ಬಹಳ ಸಣ್ಣ ಸಣ್ಣ ವಿಚಾರಗಳು ಎಷ್ಟರ ಮಟ್ಟಿಗೆ ಗಮನ ಕೊಡ್ತಾರೆ ಅಂತ ಹೇಳಿದರೆ, ಒಲಿಂಪಿಕ್ನಲ್ಲಿ ಮೊನ್ನೆ ಸ್ಪರ್ಧೆ ಮಾಡಿಕೊಂಡು ಬಹುಮಾನ ಗೆದ್ದವರಿಗೆ ನೇರವಾಗಿ ಪ್ರಧಾನಮಂತ್ರಿ ಫೋನ್ ಮಾಡಿ ಅವರಿಗೆ ಅಭಿನಂದನೆಯನ್ನು ಕೊಡ್ತಾರೆ. ಅವರಿಗೆ ಅಭಿನಂದನೆ ಕೊಟ್ಟ ನಂತರ ಅವರನ್ನು ಎಲ್ಲರನ್ನು ಒಂದುಗೂಡಿಸಿ ಅವರ ಹತ್ರ ಒಂದು ಗಂಟೆ 2 ಗಂಟೆ ಸಂಭಾಷಣೆಯನ್ನು ಮಾಡ್ತಾ ಅವರಿಗೆ 10 ವಿಚಾರಗಳ ಬಗ್ಗೆ ತಿಳಿಸ್ತಾರೆ. ಇನ್ನಿತರ ಬರುವಂಥ ಲಕ್ಷಾಂತರ ಕ್ರೀಡಾಪಟುಗಳಿಗೆ ಅದೊಂದು ಪ್ರೇರಣೆಯಾಗಿ ಕೆಲಸ ಕಾರ್ಯಗಳನ್ನು ಆಗುವಂಥ ಸಂದರ್ಭವನ್ನು ನಾವು ನೋಡಬಹುದು.
ಈ ಹಿಂದೆ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸು, ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಇತ್ತು, ಸರಿಯಲ್ಲ ಸರ್? ಆದರೆ ನಮ್ಮ ಜಿಲ್ಲೆಯವರಾದ ಹಾಜಬ್ಬ ಅವರಿಗೆ ಪ್ರಶಸ್ತಿ ಬರ್ತದೆ, ಸುಳುಗುತ್ತಿ ನರಸಮ್ಮ ಅವರಿಗೆ ಪ್ರಶಸ್ತಿ ಬರ್ತದೆ. ನಾವು ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆಗಳಲ್ಲಿ ನಿಜವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ವ್ಯಕ್ತಿಗಳಿಗೆ ಅವರ ಕಣ್ಣಿಂದ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ನೋಡ್ಬೋದು. ಈ ರೀತಿಯ ಯಶಸ್ಸಿನ ಕೆಲಸ ಕಾರ್ಯಗಳು ಕೇವಲ ಅದು ನಡೆದಿದೆ ಅಂತೇಳಿ ಆದರೆ ನಾವು ಹೆಮ್ಮೆಯಲ್ಲಿ ಗೌರವದಲ್ಲಿ ಹೇಳಬೇಕು, ನಮ್ಮ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ನಡೆದಿದೆ ಅಂತ ಹೇಳುವಂಥದ್ದು. ಇವತ್ತು ನಾವು ಆಲೋಚನೆ ಮಾಡಿ, ಕೊರೋನಾ ಅಂತೇಳುವಂಥ ಮಹಾಮಾರಿ ನಮ್ಮ ದೇಶಕ್ಕೆ ಬಂತು. ಮಹಾಮಾರಿ ನಮ್ಮ ದೇಶಕ್ಕೆ ಬಂದಾಗ ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಅದನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥ ಕೆಲಸ ಕಾರ್ಯಗಳಾಯಿತು. ನಾನು ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕಾರ್ಯವನ್ನು ನಾನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದೆ. 800 ಸ್ಕ್ವೇರ್ ಫೀಟ್ನ ಸಣ್ಣ ಅಂಗನವಾಡಿ ಕೇಂದ್ರ 1.5 ವರ್ಷ ಆಯಿತು ಕಟ್ಟಲಿಕ್ಕೆ ಶುರು ಮಾಡಿ. 1.5 ವರ್ಷ ಆಯಿತು ಕಟ್ಟಲಿಕ್ಕೆ ಶುರು ಮಾಡಿ. ಈಗ ಪೇಂಟಿಂಗ್ ಹಂತದಲ್ಲಿದೆ, 1.25 ವರ್ಷ ಹತ್ರ ಆಗ್ಬೋದು. ಅದೇ ಕೊರೋನಾದ 1ನೇ ಅಲೆಯಿಂದ 2ನೇ ಅಲೆ ಒಳಗಡೆ ಈ ದೇಶದಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಇಲ್ಲದಂಥ ಸಂದರ್ಭದಲ್ಲಿ, ಲಸಿಕಾ ಫ್ಯಾಕ್ಟ್ರಿ ಇಲ್ಲದಂಥ ಸಂದರ್ಭದಲ್ಲಿ 27 ಫ್ಯಾಕ್ಟ್ರಿ 7-8 ತಿಂಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಮರ್ಥ್ಯ ನಮ್ಮ ಪ್ರಧಾನಮಂತ್ರಿಗಳ ಹತ್ರ ಇತ್ತು ಅಂತ ಹೇಳುವಂಥದ್ದು ಹೇಳಬೇಕು. ಬಹಳ ಸಂತೋಷ ಆಗ್ತದೆ ನಮಗೆ. ನೀವು ಆಲೋಚನೆ ಮಾಡಿ, ಒಂದು ಸಣ್ಣ ಕೋಣೆ ಕಟ್ಟಬೇಕಾದ್ರೆ ನಮಗೆ 6 ತಿಂಗಳು 1 ವರ್ಷ ಹೋಗ್ತದೆ ಸರ್. ಅದರಲ್ಲಿ ಡೀಪ್ ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾದಂಥದ್ದು, ಮೆಸ್ಕಾಂಪ್ಗೆ ಎಷ್ಟು ಬೇಕು, ಕೋಟಿಗಟ್ಟಲೆ ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ ಆಗಬೇಕು, ಇದೆಲ್ಲವನ್ನು ಮಾಡಬೇಕಲ್ಲ. ಅದರ ನಂತರ 6 ತಿಂಗಳ ಒಳಗಡೆ ಲಸಿಕೆಯನ್ನು ಕೊಟ್ಟು 80 ಕೋಟಿ ಜನರಿಗೆ, 80-85 ಕೋಟಿ ಜನರಿಗೆ ಇವತ್ತು ಲಸಿಕೆಯನ್ನು ಕೊಟ್ಟರಲ್ಲ. ಸ್ವಲ್ಪ ನಾವು ರಿವೈಂಡ್ ಮಾಡಿ ಹಿಂದೆ ಹೋಗಿ, ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಇದ್ದರೆ ಏನಾಗ್ತಿತ್ತು, ಇಲ್ಲ ರಾಹುಲ್ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತ ಹೇಳುವಂಥದ್ದು ಪರಿಸ್ಥಿತಿ ನೋಡಿದರೆ ಎಲ್ಲೋ ಒಂದು ಕಡೆಗಳಲ್ಲಿ 4 ತಿಂಗಳು ರಜೆ ಹಾಕಿ ಇಟಲಿಗೆ ಹೋಗ್ತಿದ್ರು ಅನ್ನೋ ಗೊತ್ತಿಲ್ಲ. ಆದರೆ ಇದನ್ನು ಎದುರಿಸಿದಂಥ ನಾಯಕ ಯಾರು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಅದಕ್ಕಾಗಿ ಇಡೀ ದೇಶದ ಜನರ ಜೀವ ರಕ್ಷಣೆ ಮೊದಲ ಆದ್ಯತೆ ಅಂತ ಹೇಳುವಂಥ ಕಾರಣ, ಜೀವನವನ್ನು ಹೇಗಾದರೂ ನಡೆಸ್ಕೊಳ್ಬೋದು, ಜೀವ ಉಳಿಸ್ಕೊಂಡ್ರೆ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಇಡೀ ದೇಶದ ಜನರಿಗೆ ಉಚಿತವಾದ ಲಸಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಬೇರೆ ಬೇರೆ ದೇಶಗಳಲ್ಲಿ ಲಸಿಕೆಗೆ ಹಣ ಕೊಡಬೇಕು ಆ ದೇಶದ ವ್ಯಕ್ತಿಗಳು, ಆ ದೇಶದ ನಾಗರಿಕರು ಹಣ ಕೊಡಬೇಕು. ಆದರೆ ಇವತ್ತು ಫ್ರೀಯಾದ ಲಸಿಕೆಯನ್ನು ಕೊಡ್ತಾ ಪ್ರತಿಯೊಂದು ವ್ಯಕ್ತಿಗಳಿಗೆ ಭಾಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು. ನಾಗರಾಜಣ್ಣ, ನಮಗೆ ಎಲ್ಲೋ ಒಂದು ಕಡೆಗಳಲ್ಲಿ 100 ರೂಪಾಯಲ್ಲಿ 5 ಬಂಗಡೆ ಸಿಗೋದು 6 ಬಂಗಡೆ ಸಿಗಿದ್ರೆ ಎಂಗಳು ಧನ್ಯವಾದ, ಟ್ಯಾಂಕ್ಸ್ ಪಂಪ. ಒಂದು ವ್ಯಕ್ತಿಯ ಮೇಲೆ 3,000ದಿಂದ 3,500 ರೂಪಾಯಿ ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಖರ್ಚು ಮಾಡ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, 650 ರೂಪಾಯಿಂದ 700 ರೂಪಾಯಿ ಒಂದು ಡೋಸ್ ಲಸಿಕೆಗೆ. ಒಂದು ವ್ಯಕ್ತಿಗೆ 2 ಡೋಸ್ ಅಂದರೆ 1,300 1,400 ರೂಪಾಯಿ ಆಯಿತು. ಚೀಟಿ ಬಂತು ಉಂಟಲ್ಲಂದ ಈಗ ಸಾಧಾರಣ 1,500 ರೂಪಾಯಿ ಹತ್ರ 2 ಡೋಸ್ ಲಸಿಕೆಗೆ. ಒಂದು ವ್ಯಕ್ತಿಗೆ ಕೊರೋನಾ ಇದೆಯೋ ಇಲ್ಲವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಸರಿಸುಮಾರು 350 ರೂಪಾಯಿಂದ 400 ರೂಪಾಯಿ. ಒಂದು ವ್ಯಕ್ತಿ 3-4 ಬಾರಿ ಟೆಸ್ಟ್ ಮಾಡಿದರೆ ಅದು 1,500 ರೂಪಾಯಿ ಆಗುತ್ತೆ. 1ನೇ ಅಲೆ, 2ನೇ ಅಲೆ, ಇನ್ನು 3ನೇ ಅಲೆ ಬರ್ತದೋ ಗೊತ್ತಿಲ್ಲ. ಅಂದರೆ ಇಷ್ಟೊಂದು ದೊಡ್ಡ ವೆಚ್ಚವನ್ನು ನಮ್ಮ ಜನರ ಜೀವದ ರಕ್ಷಣೆಗಾಗಿ ಅವರು ಉಚಿತವಾಗಿ ಕೊಟ್ಟರಲ್ಲ. ಇದನ್ನು ನಾವು ಜನರಿಗೆ ಹೇಳಬೇಕಾದಂಥ ಅನಿವಾರ್ಯತೆ, ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ. ಅದಕ್ಕಾಗಿ ಸಂಕಷ್ಟ ಬಂದಾಗ ನಿಜವಾದ ನಾಯಕನ ಅವತ್ತೇ ವೆಂಕಟರಮಣ ಬೇತೆ ಎಲ್ಲೇ ಸಂಕಷ್ಟ ಬಂದಾಗ ನಿಜವಾದ ನಾಯಕನ ಪರಿಚಯ ಆಗ್ತದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸಂಕಷ್ಟ ಬಂದಾಗ ಇಡೀ ದೇಶಕ್ಕೆ ನಿಜವಾದ ನಾಯಕ, ಇಡೀ ಪ್ರಪಂಚಕ್ಕೆ ನಿಜವಾದ ನಾಯಕ ಯಾರು ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಅದು ನಮ್ಮ ನರೇಂದ್ರ ಮೋದಿ ಅವರು ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು
ಸೇವೆ ಮತ್ತು ಸಮರ್ಪಣೆಯ ಭಾಗದಾಗಿ ಮೊನ್ನೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ತನಕ 10 ಸೇವೆ ಸಮರ್ಪಣಾ ಕಾರ್ಯಕ್ರಮಗಳನ್ನು ನಾವು ಕೈಗೊಳಿಸ್ಕೊಂಡಿದ್ದೇವೆ. ಇದೆಲ್ಲವನ್ನು ಯಶಸ್ವಿಯಾಗಿ ಅವರು ಬೇರೆ ಬೇರೆ 10 ಅಂದರೆ ಬೇರೆ ಬೇರೆ ತಂಡದವರು, ಹಾಗೆ ನಾನು ಹೇಳಿದ್ದು ಬೇರೆ ಬೇರೆ ಮೋರ್ಚಾದವರು ಅವರೆಲ್ಲ ಮಾಡಿದ 10 ಕಾರ್ಯಕ್ರಮಗಳು ಅಂತೇಳಿ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಎಲ್ಲರೂ ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನು ಜನರಿಗೆ ಈ ರೀತಿ ಕಾರ್ಯಕ್ರಮಗಳು ಆಗ್ತಾ ಇದೆ, ಈ ರೀತಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜೋಡಿಸ್ಕೊಂಡಿದೆ ಅಂತೇಳುವಂಥ ದೃಷ್ಟಿಯಲ್ಲಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ವಿಚಾರವನ್ನು ಹಾಕ್ಕೊಳ್ಬೇಕು, ಹೇಳಬೇಕು. ಇವತ್ತು ಪ್ರಧಾನಮಂತ್ರಿಗಳ, ಮುಖ್ಯಮಂತ್ರಿಗಳ, ಸಂಸದರ ಈ ರೀತಿಯ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ನಮ್ಮ ಜವಾಬ್ದಾರಿಗಳು ಸೋಷಿಯಲ್ ಮೀಡಿಯಾದ ತಂಡ ಮತ್ತು ತಾವೆಲ್ಲರೂ ವಿಶೇಷವಾಗಿ ಮಾಡಬೇಕು. ಅದರ ಮುಖಾಂತರ ಪ್ರಧಾನಮಂತ್ರಿಗಳು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಹೇಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸರ್ ವಾಜಪೇಯಿ ಅವರು ಭಾಳ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೂ 2ನೇ ಚುನಾವಣೆಯಲ್ಲಿ ಅವರು ಸೋತೋದ್ರು. ಆವಾಗ ಪ್ರತಿಯೊಂದು ಪ್ರಮುಖರು, ಹಿರಿಯರು ವಿಶ್ಲೇಷಣೆ ಮಾಡಿದರು, ಯಾಕಾಗಿ ಸೋತೋಯ್ತು ಅಂಥೇಳಿ. ಆವಾಗ ವಿಶ್ಲೇಷಣೆಯಲ್ಲಿ ಬಂದಂಥ ಮಾತುಗಳು ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಕೊಟ್ಟಂಥ ಎಲ್ಲ ಯೋಜನೆಗಳು ಮನೆಗಳಿಗೆ ಮುಟ್ಟಲಿಲ್ಲ, ಅದಕ್ಕಾಗಿ 2ನೇ ಚುನಾವಣೆಯಲ್ಲಿ ವಾಜಪೇಯಿಯವರು ಬರಲಿಲ್ಲ. ಹಾಗಾಗಿ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕಾರ್ಯಕ್ರಮವನ್ನು ಮನೆಗಳಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಸೋಷಿಯಲ್ ಮೀಡಿಯಾ ಅಂತ ಮುಖಾಂತರ ಯಶಸ್ವಿಯಾಗಿ ನಿರ್ವಹಿಸ್ತಾ ಮುಂದಿನ ದಿನಗಳಲ್ಲಿ ಪುನರಪಿ 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಬರಬೇಕು ಅಂತೇಳುವಂಥ ಸಂಕಲ್ಪವನ್ನು ನಾವು ಮಾಡಿಕೊಳ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂತೇಳುವಂಥದ್ದು ನಾನು ಹೇಳ್ತಾ, ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೂ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ತಮಗೆಲ್ಲರಿಗೂ ಕೈ ಜೋಡಿಸಿ ಶಿರಬಾಗಿ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ಭಾಳ ಯಶಸ್ವಿಯಾದ ಕೆಲಸ ಕಾರ್ಯಗಳು, ಯಶಸ್ವಿಯಾದ ಕಾರ್ಯಕ್ರಮವನ್ನು ಜೋಡಣೆ ಮಾಡಿ ಭಾಳ ಅತ್ಯುತ್ತಮವಾದ ಶೃಂಗಾರವನ್ನು ಮಾಡಿದ್ದೀರಿ. ನನಗೆ ನನ್ನ ಚೇತನ್ ಫೋಟೋ ತೋರಿಸಿದ, ಒಂದು ವೇದನೆ ಒಲ್ಪ ಒಂದು ಗೊತ್ತಾ ಪೂಜೆ ಮ್ಯಾಟ್ ಪುರ ಪಾಡ್ದಿರ ಅಂತೇಳಿ. ನಾನು ಹೇಳಿದೆ ಉತ್ತರ ಕನ್ನಡದಲ್ಲಿ ಎಲ್ಲೋ ಒಂದು ರಾಜ್ಯಾಧ್ಯಕ್ಷರ ಪ್ರವಾಸದಲ್ಲಿ ಆಗಿರ್ಬೋದು ಅಂತೇಳಿ. ಮತ್ತು ಹತ್ತಿರ ಬರುವಾಗ ಇಲ್ಲಿ ಮ್ಯಾಟ್ ಕಾಣ್ತಾ ಇದೆ ನನಗೆ. ಹಾಗಾಗಿ ಭಾಳ ಯಶಸ್ವಿಯಾಗಿ ಆಯೋಜನೆಯನ್ನು ಮಾಡಿದಂಥ ನಮ್ಮ ಅಧ್ಯಕ್ಷರು ಮತ್ತು ಸೋಷಿಯಲ್ ಮೀಡಿಯಾದ ಪ್ರಮುಖರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಕೊಡ್ತಾ, ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರಣಿಕರಿರ್ಬೋದು. ನಾನು ಹೇಳಿದಂಥ ಮಾತನ್ನು ಮನೆಗಳಿಗೆ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಸನ್ಮಾನ್ಯ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ನಮ್ಮ ಮಂಡಳದ ಸಾಮಾಜಿಕ ಜಾಲತಾಣದ ಸಂಚಾಲಕರು ಶ್ರೀ ನೀಲೇಶ್ ಕಾಮತ್ ಅವರಿಂದ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಲ ಹಾಗೂ ಸಾಮಾಜಿಕ ಜಾಲತಾಣ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸೇವಾ ಮತ್ತು ಸಮರ್ಪಣಾ ಅಭಿಯಾನದ ಸನ್ಮಾನ್ಯ ಮೋದಿಜಿಯವರ ಉತ್ತಮ ಆಡಳಿತ 20 ವರ್ಷಗಳ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು. ಅದೇ ರೀತಿ ತಮ್ಮ ಕೆಲಸ ಕಾರ್ಯಗಳ ಒತ್ತಡ ನಡುವೆಯೂ ಸಮಯಾವಕಾಶವನ್ನು ಮಾಡಿಕೊಂಡು ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ನೆಚ್ಚಿನ ವೇದವ್ಯಾಸ್ ಕಾಮತ್ ಅವರಿಗೂ ಧನ್ಯವಾದಗಳು. ಅದರಂತೆ ಪ್ರಧಾನ ಭಾಷಣಕಾರರಾಗಿ ಮೋದಿಜಿಯವರ 20 ವರ್ಷ ಸಾಧನೆಯ ವಿಚಾರಗಳನ್ನು ನಮಗೆಲ್ಲರಿಗೂ ತಿಳಿಸಿರುವ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಹಾಗೂ ರಾಜ್ಯ ವಕ್ತಾರರಾದ ಶ್ರೀ ಗಣೇಶ್ ಕಾರ್ಣಿಕ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಮಾಜಿ ಉಸ್ತುವಾರಿ ಸಚಿವರಾದ ಶ್ರೀ ಬಿ ಹಾಗೂ ಹಿರಿಯರಾದ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರಿಗೂ, ಹಿರಿಯರು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀ ಮೋನಪ್ಪ ಭಂಡಾರಿ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಮನಪ ಪೂಜ್ಯ ಮೇಯರ್ ಆಗಿರುವ ಶ್ರೀಯುತ ಪ್ರೇಮಾನಂದ್ ಶೆಟ್ಟಿ ಅವರಿಗೂ, ಜಿಲ್ಲಾ ಸಹಪ್ರಭಾರಿ ಆಗಿರುವ ಶ್ರೀ ರಾಜೇಶ್ ಕಾವೇರಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರವರಿಗೂ, ಉಪಸ್ಥಿತರಿರುವ ಮನಪಾ ಸದಸ್ಯರಿಗೆ, ಜಿಲ್ಲೆ ಮತ್ತು ಮಂಡಲದ ಪದಾಧಿಕಾರಿಗಳಿಗೆ
ಮಂಡಲ ಸಮಿತಿ ಸದಸ್ಯರಿಗೆ, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ವಿವಿಧ ಪ್ರಕೋಷ್ಠಗಳ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಹಾಗೂ ಉಪಸ್ಥಿತರು ಎಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ಬಹಳಷ್ಟು ದಿನಗಳಿಂದ ಓಡಾಡಿ ಕೆಲಸವನ್ನು ಮಾಡಿ ಅಚ್ಚುಕಟ್ಟಾಗಿ ಮಾಡಿದ ನಮ್ಮ ಸೋಷಿಯಲ್ ಮೀಡಿಯಾ ಸಹಸಂಚಾಲಕರಾದ ಶ್ರೀ ಅಶ್ವಿತ್ ಕೊಟ್ಟಾರಿ ಅವರಿಗೆ ಧನ್ಯವಾದಗಳು ಹಾಗೂ ನಮ್ಮ ಇಡೀ ತಂಡದವರಿಗೂ ಧನ್ಯವಾದಗಳು.